ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ವಿತ್ತೋಷಂ ಮಾಪ್ಯತಂ ಅಪ್ಪಕಿಲೇಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅರುಣಕಮಲಸಂಸ್ಥಾ ತತ್ರ ಜಪುಂಜವರ್ಣಾಃ ಕರಕಮಲಸುಕೇಷ್ಟಾಂ ಭೀತಿಯುಗ್ಮಾಂಬುಜಾತಾ ಮಣಿಮುಕುಟವಿಚಿತ್ರಾಲಂಕೃತಿ ಪದ್ಮಮಾಲಾ ಭವತು ಭುವನಮಾತಾ ಸಂತತಂ ಶ್ರೀಶ್ರಿಯೈ ನಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ. ವಿಷ್ಣುಃ ಸರ್ವೋತ್ತಮೋತ ಪ್ರಕೃತಿರತ ವಿಧಿ ಪ್ರಾಣನಾಥಾವತೋಕ್ತೆ ಬ್ರಹ್ಮಾಣಿ ಭಾರತೀ ಚ ದ್ವಿಷಪಣಿಪಮುಡಾ ಶಸ್ತ್ರಿಯಶ್ಚ ವಿಷ್ಣೋಃ. ಸೋಪರ್ಣಿ ವಾರುಣಿ ಪರ್ವತಪದಿತನಯಾ ಚೇಂದ್ರಕಾಮಾವತಾಸ್ಮಾನ್ ಪ್ರಾಣೋತೋ ಯೋ ನಿರುದ್ಧೋ ರತಿಮನುಗುರವೋ ದಕ್ಷಶ್ಚೋಚಪಾಂತು. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸ್ವಸ್ತ್ಯಸ್ತು ಸದಾಂ ಅಶೇ ಸನ್ಮಂಗಳಾನಿ ಭವಂತು. ಅದ್ಯ ಕಥಾನುವಾದೇ ಸಿತಿ ಕಿಂಚಿತ್ ಪೂರ್ವಕಥಾನುವಾದಃ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತುಭಕಂ. ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಭಾಗವತದ ಸಜ್ಜಿಂತನೆ ನಡೀತಾ ಇದೆ. ನಿನ್ನೆಯ ದಿನ ಭಾಗವತ ಪುರಾಣಕ್ಕಿರುವಂತಹ ಮಹತ್ವವನ್ನು ತಿಳಿಸುವಂತಹ ಪದ್ಮಪುರಾಣಾದಿಗಳ ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಭಾಗವತ ಪುರಾಣ ನಮಗೆ ಎಂತಹ ಫಲವನ್ನು ತಂದುಕೊಡ್ತದೆ ಅಂದರೆ, ಎರಡು ಕಥೆಗಳ ಮೂಲಕವಾಗಿ ನಾವು ತಿಳ್ಕೊಳ್ಳುವಂತಹದ್ದು ಸರ್ವಪಾಪಕ್ಷಯ, ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲ ಪಾಪಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಆ ಪಾಪಕರ್ಮಗಳನ್ನು ಕ್ಷಯ ಮಾಡಿಸ್ತದೆ. ಹೇಗೆ ಅಂದರೆ, ದುಂದುಕಾರಿಯ ಕಥೆಯಲ್ಲಿ ಗೋಕರ್ಣನ ಅಣ್ಣನಾದಂತಹ ದುಂದುಕಾರಿ ಎಲ್ಲ ಅನಾಚಾರಗಳನ್ನು ಮಾಡಿದ. ಕೊನೆಯಲ್ಲಿ ವ್ಯಥೆಪಟ್ಟ, ಪ್ರಾಯಶ್ಚಿತ್ತ ಮಾಡಿಕೊಂಡ. ಅದು ಬಹಳ ದೊಡ್ಡ ಪ್ರಾಯಶ್ಚಿತ್ತ ಮಾಡಿಕೊಂಡಿತ್ತು. ಅದಕ್ಕೆ ವ್ಯಥೆ ಪಡ್ತಾನೆ, ಮೊರೆ ಹೋಗ್ತಾನೆ ತಮ್ಮನಲ್ಲಿ. ಹೇಗಾದರೂ ಮಾಡಿ ನನ್ನನ್ನು ಈ ಪಿಶಾಚ ಜನ್ಮದಿಂದ ಮುಕ್ತಿ ಕೊಡಿಸು ಅಂತ ಕೇಳ್ಕೊಳ್ತಾನೆ. ಮಾಡಿದ ಅನಾಚಾರಕ್ಕೆ ಪ್ರಾಯಶ್ಚಿತ್ತವನ್ನು ಕೇಳ್ಕೊಳ್ತಾನೆ ಅಲ್ವಾ. ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡದಾದಂತಹ ಒಂದು ಪಾಪವನ್ನು ನಾಶ ಮಾಡುವಂತಹ ಕಾರ್ಯ ಮತ್ತೊಂದಿಲ್ಲ. ಅದಕ್ಕೇನೆ ಮುಖ್ಯವಾಗಿ ಭಾಗವತದ ಸಪ್ತಾಹ ಕ್ರಮದಲ್ಲಿ ಅವ ಚಿಂತನೆ ಮಾಡಿಸ್ತಾನೆ. ಇನ್ನೊಂದು ಕಥೆ, ಸರ್ವಪಾಪ ಕ್ಷಯ ಮಾತ್ರವಲ್ಲ, ನಮಗೆ ಬಂಧನದ ವಿಮುಕ್ತಿ, ಈ ದುಃಖ ಸಂಸಾರದ ವಿಮುಕ್ತಿಗೆ ಕಾರಣ ಯಾವುದು? ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಜ್ಞಾನ, ಅಂದರೆ ಜ್ಞಾನಭಕ್ತಿ ವೈರಾಗ್ಯ ಅಂತ. ಈ ಜ್ಞಾನಭಕ್ತಿ ವೈರಾಗ್ಯ ಅವುಗಳಿಗೆ ಸಾಧನ ಯಾವುದು? ಸಾಧನ ಅಂದರೆ ಉಪಾಯ ಅಂತ. ಈ ಜ್ಞಾನಭಕ್ತಿ ವೈರಾಗ್ಯ ನಮ್ಮಲ್ಲಿ ಉಂಟಾಗಬೇಕು ಅಂತಾದದ್ದಲ್ಲಿ ಏನು ಮಾಡಬೇಕು? ಸತ್ಕರ್ಮವನ್ನು ಮಾಡಬೇಕಾಗ್ತದೆ. ಅದು ಪದ್ಮಪುರಾಣವೇ ತಿಳಿಸಿದ ಹಾಗೆ ಜಗತ್ತಿನಲ್ಲೇ ದೊಡ್ಡ ಸತ್ಕರ್ಮ ಅಂತಂದರೆ ಭಾಗವತ ಮಹಾಪುರಾಣದ ಶ್ರವಣ ಅಂತ. ಹೀಗೆ ಆ ಶ್ರವಣವನ್ನು ಮಾಡಿದಂತಹ ಜ್ಞಾನಭಕ್ತಿ ವೈರಾಗ್ಯ ಎಂಬುವಂತಹ ಮೂರು ವ್ಯಕ್ತಿಗಳು ಅಂತ ಚಿಂತನೆ ಮಾಡೋಣ, ಅರ್ಥ ಆಗೋ ರೀತಿಯಲ್ಲಿ ಅಂತಾದರೆ. ಆ ಜ್ಞಾನಭಕ್ತಿ ವೈರಾಗ್ಯ ಎಂಬುವಂತಹ ಮೂರು ವ್ಯಕ್ತಿಗಳು ನಾರದರನ್ನು ಮುಂದೆ ಮಾಡಿಕೊಂಡು ಸನಕಾದಿಗಳಲ್ಲಿ ಭಾಗವತ ಪುರಾಣವನ್ನು ಗಂಗಾ ತೀರದಲ್ಲಿ ಅಂದರೆ ಹರಿದ್ವಾರದ ಕ್ಷೇತ್ರದಲ್ಲಿ ಮಾಡ್ತಾರೆ. ಅವರಿಗೆ ಪುಷ್ಟಿ ಬರ್ತದೆ. ಅಂದರೆ ಅರ್ಥ ಏನು? ನಮಗೂ ಸಹಿತ ಜ್ಞಾನಭಕ್ತಿ ವೈರಾಗ್ಯ ಉಂಟಾಗಬೇಕು. ಯಾಕೆ? ಮೋಕ್ಷ ಅಲ್ಟಿಮೇಟ್ ನಮಗೇನು ವಿಷಯ ಇರೋದು ಮೋಕ್ಷ. ಹೀಗೆ ಮೋಕ್ಷ ಸಾಧನೆಗೆ ಪರಮುಖ್ಯವಾಗಿ ಬೇಕಾಗಿರುವಂತಹದ್ದು ಜ್ಞಾನಭಕ್ತಿ ವೈರಾಗ್ಯ. ಭಕ್ತಿ ಪರಮುಖ್ಯವಾಗಿ ಭಕ್ತಿ. ಅದು ಭಕ್ತಿ ಅಂದರೆ ಕೇವಲ ಭಕ್ತಿ ಆಗಲ್ಲ, ಜ್ಞಾನ ವೈರಾಗ್ಯವನ್ನು ಸೇರಿಕೊಂಡಂತಹ ಭಕ್ತಿ ಅಂತ. ಇಂತಹ ಭಕ್ತಿಗೆ ಮುಖ್ಯ ಸಾಧನ ಯಾವುದು? ಸತ್ಕರ್ಮ. ಆ ಸತ್ಕರ್ಮ ಯಾವುದು ಅಂತ ಹೇಳ್ತಾ ಇದೆ ಪದ್ಮಪುರಾಣ. ಭಾಗವತದ ಚಿಂತನ ಅಂತ. ಹೀಗೆ ಅದರ ಚಿಂತನೆಯನ್ನು ಯಥಾಮತಿ ನೋಡ್ತಾ ಬರ್ತಿದ್ದೇವೆ. ಹೀಗೆ
ಅಂತಹ ಭಾಗವತದ ಚಿಂತನೆ ವ್ಯಾಸರು ಮೊದಲ ಶ್ಲೋಕದಲ್ಲೇ ಹೇಳುವ ಹಾಗೆ ಸತ್ಯಂ ಪರಂ ಧೀಮಹಿ ಅಂತ. ಅನಂತ ಪರಿಪೂರ್ಣ ಗುಣನ ವಾಚ್ಯನಾದಂತಹ, ಪರಮಶ್ರೇಷ್ಠನಾದಂತಹ, ಸರ್ವೋತ್ತಮನಾದಂತಹ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಅವ ಎಂಥವ? ಸಕಲ ಜಗತ್ಕರ್ಮ, ಜಗತ್ತಿನ ಎಲ್ಲದಕ್ಕೂ ಕಾರಣಕರ್ತನಾದವ, ಸರ್ವೋತ್ತಮನಾದವ ಅಂತ ಹೀಗೆ ಮಂಗಳ ಶ್ಲೋಕದಲ್ಲಿ ನಾವು ಚಿಂತನೆ ಮಾಡಿದ ಹಾಗೆ ಅಂಥವನ ಚಿಂತನೆ, ಅಂಥವನ ಜಿಜ್ಞಾಸೆಯನ್ನು ಮಾಡಬೇಕು ಅಂತಾಯಿತು. ಹಾಗಾದರೆ ಮುಂದೆ ಆ ಭಾಗವತ ತಾನು ಹೇಳುವ ಹಾಗೆ ಯಾಕೆ ಭಾಗವತದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ, ಭಾಗವತ ಎಂಥದ್ದು ಅಂತ ಹೇಳುವ ಹಾಗೆ ಮುಂದೆ ವ್ಯಾಸರು ನಾರದರ ಮುಖಾಂತರವಾಗಿ ಭಾಗವತದ ಪುರಾಣದ ಸಚ್ಚಿಂತನೆಯನ್ನು ಮಾಡಲಿಕ್ಕೆ ತೊಡಗುತ್ತಾರಂತೆ. ಅದಕ್ಕೆ ಮೊದಲು ಶೌನಕಾದಿಗಳೆಲ್ಲ ತಾವು ಸೂತ ಪುರಾಣಿಕರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ನೈಮಿಷಾರಣ್ಯ ಎಂಬುವಂತಹ ಕ್ಷೇತ್ರದಲ್ಲಿ ಸಹಸ್ರಾರು ವರ್ಷಗಳ ಕಾಲದಿಂದ ಸತ್ರಯಾಗ ನಡೀತಾ ಇದೆ. ಸತ್ರಯಾಗ ಅಂದರೆ ಒಂದು ದಿನ 2 ದಿನ ಮಾಡುವಂತಹ ಯಾಗವಲ್ಲ, ಅಥವಾ ಒಂದು ಹೊತ್ತಿನಲ್ಲಿ ಮಾಡುವಂತಹ ಯಾಗಲ್ಲ. ಇವಾಗ ನಾವು ಮಾಡ್ತೇವೆ, ಬೆಳಗಿನ ಜಾವದಲ್ಲಿ ಮಾಡ್ತೇವೆ, ಅಥವಾ ಸಂಜೆಯ ಕಾಲದಲ್ಲಿ ಬಲಿ ಕೊಡುವಂತಹ, ಬಲಿಗೆ ಪ್ರಮುಖ ಇರುವಂತಹ ವಾಸ್ತು ಹೋಮಾದಿಗಳನ್ನು ಮಾಡ್ತೇವೆ. ಅಂತಹ ಯಾಗಗಳೆಲ್ಲ ನಿತ್ಯ ಅಗ್ನಿಕಾರ್ಯ ನಡೆಯುವಂತಹದ್ದು. ಅದು ಎಷ್ಟು ವರ್ಷಗಳ ಕಾಲ ಅಂದರೆ ಸಹಸ್ರಾರು ವರ್ಷಗಳ ಕಾಲ ನಡೀತಾ ಇದೆ. ಹೀಗೆ ಸಹಸ್ರಾರು ವರ್ಷಗಳ ಕಾಲದ ಚಿಂತನೆಯಲ್ಲಿ ಅವರಿಗೆಲ್ಲ ತತ್ವಜ್ಞಾನದ ಉಪದೇಶಕ್ಕೋಸ್ಕರವಾಗಿ ಸತ್ತು ಪುರಾಣಿಕರು ಆಗಮಿಸಿದ್ದಾರೆ. ಬಂದವರಿಗೆ ವಿಶೇಷವಾಗಿ ಅವರಿಗೆ ಆತಿಥ್ಯವನ್ನು ವಹಿಸಿ ಯೋಗ್ಯ ಆಸನವನ್ನು ಕೊಟ್ಟು ಶೌನಕಾದಿಗಳೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಅವರ ಪ್ರಶ್ನೆಗೆ ಇಡೀ ಎಲ್ಲ ಪುರಾಣಗಳು ಬಂದದ್ದು. ಯಾವುದು 1-2 ಪುರಾಣಗಳಲ್ಲ, ಪ್ರತಿಯೊಂದು ಪುರಾಣವೂ ಸಹಿತ ಬಂದದ್ದು. ಅದಕ್ಕೆ ಮುಖ್ಯವಾಗಿ ಭಾಗವತ ಪುರಾಣವನ್ನು ಕಾಣ್ತೇವೆ. ಇದಕ್ಕೆ ಪ್ರಮುಖವಾಗಿ ಅವರು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಂತಹ ಪ್ರಶ್ನೆ ಅಂದರೆ, ಈಗಷ್ಟೇ ಕೃಷ್ಣ ಪರಂಧಾಮಕ್ಕೆ ಹೊರಟಿದ್ದಾನೆ ಅಂತ ಮೊದಲು ಹೇಳುವಂತಹ ವಿಷಯನೇ ಇದೆ. ಕೃಷ್ಣ ಪರಂಧಾಮಕ್ಕೆ ಹೊರಟು ಕಲಿಯುಗದ ಪ್ರಾರಂಭವಾಗಿದೆ. ಕೃಷ್ಣನ ಅವತಾರ ಎಂಥದ್ದು ಅಂದರೆ ಧರ್ಮದ ಸ್ಥಾಪನೆಗೆ. ಅವ ಬಂದದ್ದೇ ಅದಕ್ಕೋಸ್ಕರ ಅಂತ ಗೀತೆಯಲ್ಲಿ ಹೇಳ್ತಾನಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಗ್ಲಾನಿ, ಹಾನಿ, ಒಣಗುದಂಥದ್ದು ಏನಾಗ್ತದೆ, ಅದಕ್ಕೆ ಸ್ವಲ್ಪ ಬೆಂಕಿ ತಾಗರೆ ಸುಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಹಾಗೆ ಧರ್ಮಕ್ಕೆ ಕ್ಲೇಶ ಆಗುವಾಗ, ಕ್ಲೇಶದ ಪೂರ್ವಕವಾಗಿ ಅದು ಹಾನಿ ಆಗುವಾಗ, ಅದು ನಾಶ ಆಗುವಂತಹ ಸ್ಥಿತಿಯಲ್ಲಿ ಪರಮಾತ್ಮನ ವಿಶೇಷ ಅವತಾರ ಆಗ್ತದೆ. ಇದಕ್ಕೋಸ್ಕರವೇ ಆದದ್ದು ಕೃಷ್ಣ ಪರಮಾತ್ಮನ ಅವತಾರ. ಈಗ ಕೃಷ್ಣ ಪರಮಾತ್ಮನ ಅವತಾರ ಲೀಲೆಗಳು, ಅವನ ಕ್ರೀಡಾದಿ ಗುಣಗಳು ಎಲ್ಲವನ್ನೂ ಸಹಿತ ನಮಗೆ ನಮಗೆ ಹೇಳಿದಿರ. ನಾನಾ ಪುರಾಣಗಳು ತಿಳಿಸಿದ್ದಾರೆ, ಭರತಾದಿಗಳು ತಿಳಿಸಿದಿರ. ಇನ್ನೂ ಯಥೇಚ್ಛವಾಗಿ ತಿಳಿಬೇಕು ಅಂತ. ಇದು ಸತ್ಪುರುಷರ ಲಕ್ಷಣ ಅಂತ. ಎಷ್ಟು ಕೇಳಿದರೂ ಸಹಿತ ಪರಮಾತ್ಮನ ಚಿಂತನೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅಷ್ಟು ಮಾತ್ರವಲ್ಲ, ನಮ್ಮನ್ನು ಸುತ್ತ ಇರುವಂತಹ ನಮ್ಮ ಶಿಷ್ಯ ಪ್ರಶಿಷ್ಯ ವರ್ಗರು ಎಷ್ಟು ಮಂದಿ ಅಂತ ಗರುಡ ಪುರಾಣ ಹೇಳ್ತದೆ. ಶೌನಕಾದಿ ಮಹರ್ಷಿಗಳೆಲ್ಲ ಸೇರಿಕೊಂಡಾಗ ಅವರೆಷ್ಟು ಮಂದಿ ಅಂದರೆ 84,000 ಮಂದಿ ಅಂತ. ಇನ್ನು ಅವರ ಶಿಷ್ಯರು ಲೆಕ್ಕ ಹಾಕೊಳ್ಳಿ ಎಷ್ಟು ಮಂದಿ ಇರ್ಬೋದು ಅಂತ. ಅವರ ಪ್ರಶಿಷ್ಯ ವರ್ಗ, ಅವರನ್ನು ಸುತ್ತಿರುವಂತಹ ಸ್ತ್ರೀ ವರ್ಗ, ಅವರ ಮಕ್ಕಳು ಲಕ್ಷಾಂತರ ಮಂದಿ ಇದ್ದಾರಂತೆ ನೈಮಿಷಾರಣ್ಯದಲ್ಲಿ. ಹೀಗೆ ಎಲ್ಲರಿಗೂ ಸಹಿತ ಮುಖ್ಯವಾಗಿ ಧರ್ಮದ ಉಪದೇಶ ನೀಡಬೇಕಾಗಿ ನಾವು ಬಂದದ್ದೇ ಧರ್ಮದ ಚಿಂತನೆಗೋಸ್ಕರ. ಅಂತಹ ಪರಮಾತ್ಮನ ಕಥೆಯನ್ನು ಹೇಳುವ ಮುಖಾಂತರವಾಗಿ ಧರ್ಮದ ಚಿಂತನೆ ನಮಗೆ ನೀಡಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಅಂತಹ ಕೃಷ್ಣ ಪರಮಾತ್ಮ ತಾನು ಅನೇಕ ಬಾರಿ ಅವತರಿಸಿದಾನೆ, ಧರ್ಮದ ನಿಲುವಿಗಾಗಿ ಅವತರಿಸಿದಾನೆ. ಅಂತಹ ಪರಮಾತ್ಮನ ವರಾಹಾದಿ, ಕಪಿಲಾದಿ ಎಲ್ಲ ಅವತಾರಗಳ ಕಥೆಯನ್ನು ನಮಗೆ ಹೇಳಬೇಕು ಅಂತ ಕೇಳಿಕೊಳ್ತಾರೆ. ಅದಕ್ಕೋಸ್ಕರನೇ ಸೂತ ಪುರಾಣಿಕರಿಗೆ ಬಹಳ ಸಂತೋಷ ಆಗ್ತದೆ ಅಂತ. ಧನ್ಯೋಹಂ ಅಂತ ಹೇಳ್ಕೊಳ್ತಾರೆ. ನಾನು ಏನು ಸಾಕ್ಷಾತ್ ವ್ಯಾಸರಿಂದ ಪುರಾಣದ ತತ್ವದ ಚಿಂತನೆಯನ್ನು ಪಡೆದಿದ್ದೇನೆ, ಅದನ್ನು ನಿಮ್ಮಂತಹ ಜ್ಞಾನಿಗಳಿಗೆ, ನಿಮ್ಮಂತಹ ಸತ್ಪುರುಷರಿಗೆ ಹೇಳಬೇಕು ಅಂತ ಅಂದ್ಕೊಂಡಾಗ ಬಹಳ ಸಂತೋಷವಾಗ್ತಿದೆ, ನಾನೇ ಧನ್ಯ ಅಂತ ಹೇಳಿ ಈ ಭಾಗವತದ ಸಚ್ಚಿಂತನೆಯನ್ನು ಪ್ರಾರಂಭ ಮಾಡ್ತಾರಂತೆ. ಈ ಭಾಗವತ ಹೊರಟದ್ದು ಯಾವುದರಿಂದ ಅಂದರೆ ಅದು ನಾರದರು ಕಾರಣ ಅಂತ ಹೇಳ್ತಾರೆ. ನಂತರ ನಾರದರು ಒಮ್ಮೆ ವ್ಯಾಸರನ್ನು ಭೇಟಿ ಮಾಡ್ತಾರೆ. ವ್ಯಾಸರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಎಂತಹ ಪುರಾಣಗಳ ರಚನೆ, ಮುಖ್ಯವಾಗಿ ಮಹಾಭಾರತ ಎಂಬುವಂತಹ ವೇದಕ್ಕೂ ಮಿಗಿಲಾದಂತಹ ತತ್ವಶಾಸ್ತ್ರವನ್ನು ಕೊಟ್ಟರೂ ಸಹಿತ ಅವರಿಗೆ ಪರಿಪೂರ್ಣತೆ ಅಂತ ಇಲ್ವಂತೆ. ಪ್ರಶ್ನೆ ಒಂದೇನೋ ಕಾಡ್ತಾ ಇದೆ ಅಂತ. ಇದು ಅಸುರಮೋಹ ಅಂತ ತಿಳ್ಕೊಳ್ಬೇಕು. ವಿಶೇಷವಾಗಿ ವಿಜಯಧ್ವಜ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ 2 ವಿಷಯವನ್ನು ಹೇಳ್ತಾರೆ. ಒಂದು,
ಅಸುರ ಮೋಹಕ್ಕೋಸ್ಕರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ. ಸರ್ವಜ್ಞನಾದವನಿಗೆ ಪ್ರಶ್ನೆ ಏನಿರ್ತದೆ? ಒಬ್ಬ ಪ್ರಶ್ನೆ ಮಾಡ್ತಾನೆ ಅಂದರೆ ಅವನಿಗೇನು ವಿಷಯ ಗೊತ್ತಿಲ್ಲದೆ ವಿಷಯದಲ್ಲಿ ಪ್ರಶ್ನೆ ಮಾಡ್ತಿದ್ದಾನೆ. ಆ ವಿಷಯದಲ್ಲಿ ಅಜ್ಞಾನವೋ ಸಂದೇಹನೋ ಇದೆ ಅಂತ ಅರ್ಥ ಅಲ್ವಾ? ಒಂದು ಪ್ರಶ್ನೆ ಮೂಡ್ತಾ ಇದೆ ಅಂದರೆ ಒಂದಾ ಸಂದೇಹ ಇರಬೇಕು ಆ ವಿಷಯದಲ್ಲಿ, ಅಥವಾ ಆ ವಿಷಯದಲ್ಲಿ ಗೊತ್ತಿಲ್ಲದೆ ಇರಬೇಕು. ಅಥವಾ ಕೆಲವೊಬ್ಬರಿಗೆ ಕುತರ್ಕಗಳು ಇರ್ತಾರೆ, ಗೊತ್ತಿರ್ತದೆ, ಬೇಕಂತಲೇ ಕೇಳೋರು ಇರ್ತಾರೆ. ಪರಮಾತ್ಮ ಕುತರ್ಕ ಮಾಡುವುದಕ್ಕೆ ಇಲ್ಲವೇ ಇಲ್ಲ, ಅವ ಸದಾ ನಿರಸ್ತ ಕುಹಕ, ಮತ್ತು ಸರ್ವಜ್ಞನೂ ಕೂಡ. ಮತ್ತು ಪ್ರಶ್ನೆ ಮಾಡ್ತಿದ್ದ ಅರ್ಥ ಏನು? ಅಸುರಮೋಹಕ್ಕೋಸ್ಕರ ಅಂತ. ಮತ್ತೊಂದು ವಿಷಯ ಅಲ್ಲಿ ಹೇಳುವಾಗ ಪ್ರಾರ್ಥಯಿಷ್ಯೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ನಿಮ್ಮಲ್ಲಿ ನಾನು ಕೇಳಿಕೊಳ್ತಿದ್ದೇನೆ ಅಂತ ಮಾತನ್ನು ಹೇಳ್ತಾರೆ. ಅಲ್ಲಿ ಹೇಳುವಾಗ ವಿಜಯಧ್ವಜರು ಹೇಳುವಾಗ ಸ್ವಲ್ಪ ಇದು ವ್ಯಾಖ್ಯಾನದ ಚಿಂತನೆ, ಅದು ಆತ್ಮನೇಪದಿಯನ್ನು ಉಪಯೋಗ ಮಾಡ್ತಿದ್ದಾರಂತೆ. ಯಾರು? ವ್ಯಾಸರು ಆ ಪ್ರಶ್ನೆ ಕೇಳುವಾಗ ಆತ್ಮನೇಪದಿಯನ್ನು ಹೇಳ್ತಾ ಇದ್ದಾರೆ. ಎರಡು ವಿಷಯ ಇದೆ, ಪರಸ್ಮೈಪದಿ ಆತ್ಮನೇಪದಿ ಅಂತ. ಆತ್ಮನೇಪದಿಯನ್ನು ಉಪಯೋಗ ಮಾಡುವಾಗ ಮುಖ್ಯವಾಗಿ ಅದು ಸಂ ಎಂಬುವಂಥ ಉಪಸರ್ಗ ಇರಬೇಕಂತ. ಆದರೆ ಸಂ ಎಂಬುವಂಥ ಉಪಸರ್ಗ ಹೇಳಿಲ್ವಂತ. ನೋಡಿ, ವ್ಯಾಸರು ಸರ್ವಜ್ಞರು. ಕೇವಲ 18 ಪುರಾಣ ಮಾತ್ರವಲ್ಲ, ಉಪಪುರಾಣಗಳು ಸೇರಿಕೊಂಡು ಬಹಳ ಉಪಪುರಾಣಗಳ ರಚನೆ ಮಾಡಿದವರು, ಬ್ರಹ್ಮಸೂತ್ರಾದಿ ಶಾಸ್ತ್ರಗಳನ್ನು ಕೊಟ್ಟವರು, ವೇದಕ್ಕೂ ಮಿಗಿಲಾದಂತಹ ಮಹಾಭಾರತದ ತತ್ವಚಿಂತನೆಯನ್ನು ಕೊಟ್ಟವರೇನೆ ವಿಶೇಷವಾಗಿ ಮತ್ತೊಬ್ಬರಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ನನಗೆ ಸಂತೋಷ ಆಗ್ತಾ ಇಲ್ಲ, ಪರಿಪೂರ್ಣತೆ ನನಗೆ ಯಾವುದರಲ್ಲೂ ಸಿಗ್ತಾ ಇಲ್ಲ, ತೃಪ್ತಿ ಹೊಂದ್ತಾ ಇಲ್ಲ ಅಂತ. ಆದರೆ ಹೇಳುವಾಗ ಒಂದು ಆತ್ಮನೇಪದಿಯ ಒಂದು ಪದವನ್ನು ತೆಗೆದು ಹೇಳ್ತಾ ಇದ್ದ. ಆದರೆ ಪ್ರಯೋಗ ಮಾಡ್ತಿರೋದು ಆತ್ಮನೇಪದಿ. ಉಪಸರ್ಗ ಇಲ್ಲದೆ ಹೇಳಿದ್ರೆ ಪರಸ್ಮೈಪದಿ ಹೇಳಬೇಕಿತ್ತು, ಆದರೆ ಆತ್ಮನೇಪದಿ ಪ್ರಯೋಗವನ್ನೇ ಮಾಡ್ತಿದ್ದಾರೆ. ಇದರಿಂದ ಏನು ಚಿಂತನೆ ಮಾಡಬೇಕು ಅಂದರೆ ಇದು ವಿಷಯ ಸರಿಯಾದದ್ದಲ್ಲ ಅಂತ. ವಿಷಯ ಸರಿಯಾದದ್ದಲ್ಲ ಅರ್ಥ ಏನು? ಅವರಿಗೆ ಪರಿಪೂರ್ಣತೆ ಇದೆ, ಅವರು ಸದಾ ಸಂತುಷ್ಟರು ಇದ್ದರೂ ಸಹಿತ ಅದನ್ನು ಮರೆಮಾಚಿ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ. ಹೀಗೆ ಒಂದು ವ್ಯಾಖ್ಯಾನದ ವಿಶೇಷವನ್ನು ತಿಳಿಸಿ ಮುಂದೆ ನಾರದರು ಒಂದು ಮಾತನ್ನು ಹೇಳ್ತಾರೆ. ಪರಿಪೂರ್ಣತೆಯನ್ನು ಹೊಂದಬೇಕು ಅಂತಾದದ್ದಲ್ಲಿ ನೀವು ಸರ್ವಜ್ಞರಾಗಿದ್ದುಕೊಂಡು ನಿಮಗೆ ಪರಿಪೂರ್ಣತೆ ಬರ್ತಿಲ್ಲ ಅಂದರೆ ಒಂದು ವಿಷಯ ಹೇಳ್ತೇನೆ ನಿಮಗೆ ಅಂತ, ನನ್ನ ಕಥೆ ನಿಮಗೆ ಹೇಳ್ತೇನೆ ಅಂತ. ಆಗ ನಿಮಗೆ ಒಂದು ಬುದ್ಧಿ ತೋಚನೆ ಆಗ್ತದೆ, ಒಂದು ಬುದ್ಧಿ ಸ್ಫುರಣೆ ಆಗ್ತದೆ. ಏನು ಅಂತಂದರೆ, ಹಿಂದೆ ನಾನು ಒಬ್ಬ ದಾಸಿ ಮಗನಾಗಿದ್ದವ, ಈಗ ನಾನು ನಾರದ ಸಾಕ್ಷಾತ್ತಾಗಿ ಬ್ರಹ್ಮಪುತ್ರನಾಗಿರ್ಬೋದು. ಹಿಂದೆ ನಾನು ದಾಸಿ ಮಗನಾಗಿ ಇದ್ದವ ಅಂದರೆ ಹಿಂದಿನ ಬ್ರಹ್ಮಕಲ್ಪ ಅಂತ, ಈಗಲ್ಲ, ಹಿಂದಿನ ಬ್ರಹ್ಮಕಲ್ಪದಲ್ಲಿ. ಅಂದರೆ ಹಿಂದೆ ಯಾರೋ ಈಗ ಮೋಕ್ಷಕ್ಕೆ ಹೋಗಾಗಿದೆ ಆ ಬ್ರಹ್ಮದೇವರು, ಅಂದರೆ ಹಿಂದಿನ ಪ್ರಾಣದೇವರು ಇರುವಂತಹ ಸಂದರ್ಭದಲ್ಲಿ ನಾನು ಒಬ್ಬ ದಾಸಿ ಮಗನಾಗಿದ್ದೆ. ದಾಸಿ ಮಗನಾಗಿದ್ದುಕೊಂಡು ಒಂದು ಊರಿನಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ನಮ್ಮ ತಾಯಿ ಮುಸುರೆ ಪಾತ್ರೆ ತಿಕ್ಕುವಂತಹ ಕೆಲಸ. ಈಗ ಈ ಸಂದರ್ಭದಲ್ಲಿ ಈ ಸನ್ಯಾಸಿ ವರ್ಗದವರು ಬಂದ್ರಂತೆ ಆ ಊರಿಗೆ. ಚಾತುರ್ಮಾಸ್ಯ ಕಾಲ 4 ತಿಂಗಳು ಅಲ್ಲಿ ಒಂದು ಕಡೆ ಉಳ್ಕೊಳ್ಳುವಾಗ ಈ ಯಾರು ದಾಸಿಪುತ್ರ ಇದ್ನಲ್ಲ, ಯಾರು ನಾರದರು ಅವರಿಗೆ ನಿಯೋಜನೆ ಮಾಡಿ ಕೊಡ್ತಾರಂತೆ. ಅವ್ರು ಮಾಡುವಂತಹ ಕೆಲಸದಲ್ಲಿ ಸೇವೆ ಮಾಡುವಂತಹದ್ದು ಅಂತ. ಅಂದರೆ ಅವರೇನಾರು ಕೆಲಸ ಮಾಡಲಿಕ್ಕೆ ಅಂತಿದ್ರೆ ಅಲ್ಲಿ ಕಸ ಗುಡಿಸಿಕೊಡುವಂತಹದ್ದು, ಹೀಗೆಲ್ಲವನ್ನ ಮಾಡಬೇಕು ಅಂತ ಎಲ್ಲವನ್ನ ಮಾಡಿಕೊಂಡಿದ್ದ. ಒಮ್ಮೆ ಇವರು ಮಾಡುವಂತಹ ಭಜನೆಯಲ್ಲಿ ತಾನೂ ತೋಡ್ಕೊಂಡ. ಅಷ್ಟು ಮಾತ್ರವಲ್ಲ, ಇವರು ಮಾಡುವಂತಹ ಹರಿನಿವೇದ್ಯವಾದಂತಹ ಅನ್ನವನ್ನು ಅವರೆಲ್ಲೂ ಸ್ವೀಕಾರ ಮಾಡಿದ ನಂತರ ಇವನು ಭೋಗ ಮಾಡ್ತಿದ್ದ, ಅಂದರೆ ತಾನು ಉಣ್ತಾ ಇದ್ದ ಅಂತ. ಹೀಗೆ ತಾನು ಉಂಡು, ಅಷ್ಟು ಮಾತ್ರವಲ್ಲ, ಪ್ರತಿನಿತ್ಯ ಅವರು ಮಾಡುವಂತಹ ಭಜನೆ ಪರಮಾತ್ಮನ ಚಿಂತನೆಯಲ್ಲಿ ತಾನೂ ಒಂದು ಕಡೆ ಇದ್ದು ಕೇಳಿಕೊಳ್ತಾ ಇದ್ದ. ಹೀಗೆ ಕೇಳಿಕೊಂಡು ಪರಮಾತ್ಮನ ವಿಶೇಷ ಧ್ಯಾನಾವಸ್ಥತೆಯಲ್ಲಿ ತೊಡಗಿದ. ನಂತರದಲ್ಲಿ ಮುಗಿತು, ಚಾತುರ್ಮಾಸ್ಯ ಮುಗಿದು ಇವ ಮಾಡಿದಂತಹ ಸೇವೆಗೆ ಸಂತುಷ್ಟರಾದಂತಹ ಆ ಬ್ರಾಹ್ಮಣರು ಅಂದರೆ ಸನ್ಯಾಸಿಗಳು ತತ್ವಚಿಂತನೆಯನ್ನು ಉಪದೇಶ ಮಾಡಿ ಹೋಗ್ತಾರಂತೆ. ಇದರಿಂದ ಬಹಳ ಸಂತುಷ್ಟನಾದಂತಹ ಪರಮಾತ್ಮನ ಚಿಂತನೆಯಲ್ಲೇ ತೊಡಗಿದ. ಆಯಿತು, ಮುಂದೆ ಏನಾಯಿತು ಅಂದರೆ ತಾಯಿಯನ್ನು ತೀರ್ಕೊಳ್ತು. ತಾಯಿ ಒಮ್ಮೆ ಏನೋ ಹಾಲು ಕರಿಬೇಕು ಅಂತ ಹೋಗುವಾಗ ರಾತ್ರಿಯ ಸಮಯ ವಿಷಸರ್ಪ ಕಚ್ಚಿ ತಾನು ಸಾಯ್ತಾಳೆ. ಸತ್ತ ನಂತರದಲ್ಲಿ ಇವನಿಗೆ ದುಃಖ ಆಗಲಿಲ್ಲಂತೆ. ಪರಮಾತ್ಮನ ವಿಶೇಷ ಚಿಂತನೆ ಒಳಗಿದೆ. ತಾಯಿಯನ್ನು ಕಳ್ಕೊಂಡ್ರೂ ಸಹಿತ ಅದು ಸಂಸಾರದ ದುಃಖ ಆಗಲಿಲ್ಲ ಅವನಿಗೆ. ಅವನು ಸಂತುಷ್ಟನೇ ಆದ ಅಂತ. ಯಾಕೆ ಅಂದರೆ, ಒಂದು ವೇಳೆ ತಾಯಿ ಇದ್ದಿದ್ದರೆ ನಾನು ನಾನಾ ಕಡೆಯಲ್ಲಿ ಹೋಗಿ ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ಆಗ್ತಿರ್ಲಿಲ್ವೇನೋ, ಅದಕ್ಕೆ ಅವಳನ್ನು ಕರ್ಕೊಂಡಿದ್ದಾನೆ ಅಂತ ಹೇಳಿ ಇಲ್ಲಿಂದ ಉನ್ಮತ್ತನಾಗಿ ಒಂದೊಂದು ಕಡೆ ತಿರುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾರದರು ಒಂದು ಕಡೆ ಇರೋದಿಲ್ಲ, ತಿರುಗ್ತಾ ಇರ್ತಾರಲ್ಲ, ಅದಕ್ಕೆ ಯೋಚನೆ ಅವರ ಸ್ವರೂಪವೇ ಹಾಗಿದೆ. ಎಲ್ಲ ಕಡೆ ತಿರುಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಕಡೆ ತಿರುಗ್ತಾ ಪರಮಾತ್ಮನ ಚಿಂತನೆ ಮಾಡ್ತಾ ಒಂದು ಕಡೆ ಅರಣ್ಯದಲ್ಲಿದ್ದವರಾಗಿ ಧ್ಯಾನಾಸಕ್ತಿಯಲ್ಲಿ ಮುಳುಗ್ತಾರೆ.
ಏನು ಆ ಬ್ರಾಹ್ಮಣ ಸನ್ಯಾಸಿಗಳೆಲ್ಲ ಸೇರಿಕೊಂಡು ಉಪದೇಶ ನೀಡಿದರು ಅದೇ ಚಿಂತನೆಯನ್ನು ಮಾಡಿಕೊಂಡು ಧ್ಯಾನದಲ್ಲಿರುವಾಗ ಪರಮಾತ್ಮ ಒಂದು ಕ್ಷಣದಲ್ಲಿ ಒಳಗೆ ಸ್ಫುರಣೆ ಆಗಿ ಹೋಗ್ತದೆ. ಹೃದಯದಲ್ಲಿ ಅಂದರೆ ಪರಮಾತ್ಮನ ಪ್ರತ್ಯಕ್ಷತೆ ಆಗ್ತದೆ. ಪ್ರತ್ಯಕ್ಷತೆ ಗಂಡಾಗ ಏನಾಗ್ತದೆ, ಬಹಳ ಸಂತುಷ್ಟರಾಗ್ತಾರಂತೆ, ಬಹಳ ಸಂತೋಷ ಆಯಿತು. ಆದರೆ ಅದು ಕ್ಷಣದಲ್ಲಿ ಹೋದ ಕೂಡಲೇ ಬಹಳ ದುಃಖ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಪರಮಾತ್ಮ ಕ್ಷಣದಲ್ಲಿ ಮಾಯವಾದ್ನಲ್ಲ, ಮುಂದೆ ಒಂದು ನಿಲ್ಲಬೇಕಿತ್ತು ಪರಮಾತ್ಮ, ಬಹಳ ದುಃಖವಾಗಿ ಪರಮಾತ್ಮನ ಮುಂದೆ ಮಾಡಿಕೊಳ್ಳೇಬೇಕು ಅಂತ ಬಹಳ ಮತ್ತೆ ಧ್ಯಾನದಲ್ಲಿ ಮುಳುಗ್ತಾರಂತೆ. ಎಷ್ಟು ಧ್ಯಾನದಲ್ಲಿ ಮುಳುಗಿ ಸಹಿತ ಪರಮಾತ್ಮ ಗೋಚರಣ ಆಗಲಿಲ್ಲ. ಗೋಚರಣೆ ಆಗದೇ ಇದ್ದಾಗ ಒಂದು ಆಕಾಶವಾಣಿ ಆಗ್ತದೆ. ಯೋಚನೆ ಮಾಡಬೇಡ, ಈ ಕ್ಷಣಕಾಲದಲ್ಲಿ ಒಳಗೆ ಸ್ಫುರಣೆ ಆದತ್ತೆ ಬಹಳ ಸಂತೋಷ ಪಡೋದಕ್ಕೆ. ಯಾಕೆಂದರೆ ಈ ನನ್ನ ದರ್ಶನ ಅಪರೋಕ್ಷ ಜ್ಞಾನ ಎಂಬುವಂತಹದ್ದು ಸಾಮಾನ್ಯವಲ್ಲ, ಸಾಮಾನ್ಯ ವರ್ಗದವರಿಗೆ ಆಗುವಂತಹದ್ದಲ್ಲ. ಯಾರು ಯೋಗಿಗಳಿದ್ದಾರೆ, ತನ್ನ ಪ್ರಾರಬ್ಧವನ್ನು ತೀರಿಸಿಕೊಂಡವರಿದ್ದಾರೆ, ಪಾಪಕರ್ಮಗಳಿಂದ ಕ್ಷಯಗೊಂಡು ಪರಮಾತ್ಮನ ವಿಶೇಷ ಶುದ್ಧ ಅಂತಃಕರಣ ಹೊಂದಿದಂತಹ ಯೋಗಿಗಳಿಗೆ ಮಾತ್ರ ನನ್ನ ದರ್ಶನ ಆಗುವಂತಹದ್ದು. ಈ ಜನ್ಮದಲ್ಲಿ ನಿನಗಿಷ್ಟೇ ಆಗುವಂತಹದ್ದು ಅಂತ ಹೇಳ್ತಾರೆ ಪರಮಾತ್ಮ. ಈ ಜನ್ಮ ನಿನಗೆಷ್ಟೇ ಕ್ಷಣಾರ್ಧದಲ್ಲಿ ಆದಂತಹ ಇದರಲ್ಲಿ ಸಂತೋಷ ಪಡು, ಇದು ಸಾಮಾನ್ಯ ವರ್ಗದ ಜನರಿಗೆ ಆಗುವಂತಹದ್ದಲ್ಲ. ಮುಂದಿನ ಜನ್ಮದಲ್ಲಿ ಸಾಕ್ಷಾತ್ತಾಗಿ ಬ್ರಹ್ಮನಿಗೆ ಮಗನಾಗಿ ಬರ್ತೀವಿ. ಎಷ್ಟೊಂದು ನೈಪುಣ್ಯವನ್ನು ಹೊಂದಿದರು ನೋಡಿ, ಎಷ್ಟು ಪುಣ್ಯ ಆ ವ್ಯಕ್ತಿಗೆ. ಪರಮಾತ್ಮನ ಕ್ಷಣಾರ್ಧದಲ್ಲೇ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ವ್ಯಕ್ತಿಗೆ ಮುಂದಿನ ಜನ್ಮದಲ್ಲಿ ಬ್ರಹ್ಮನ ಮಗನೇ ಆಗುವಂತಹ ಯೋಗ್ಯ. ಹೀಗೆ ಆ ಯೋಗ್ಯತೆಯನ್ನು ಪಡೆದಂತಹ ವ್ಯಕ್ತಿ ನಾನಾದೆ. ಮುಂದೆ ಹಾಗೇ ಆ ಜನ್ಮವನ್ನು ಕಳೆದೆ, ಏನೂ ಭೋಗವನ್ನು ಮಾಡದೆ ವಿಷಯಾಸಕ್ತಿಯನ್ನು ಪರಿಪೂರ್ಣ ತೊರೆದು ವಿರಕ್ತನಾಗಿ ಪರಮಾತ್ಮನ ಚಿಂತನೆ ಮಾಡ್ತಾನೆ ಇಡೀ ಜನ್ಮವನ್ನು ಕಳೆದೆ. ಮುಂದಿನ ಜನ್ಮ ಅಂದರೆ ಈ ಬ್ರಹ್ಮಕಲ್ಪ, ಇದು ನಡೆದದ್ದು ಹಿಂದಿನ ಬ್ರಹ್ಮಕಲ್ಪ. ನಾನು ಪ್ರಾಣದೇವರು ಭಾಗವತ ಪುರಾಣ ಹೇಳ್ತದೆ ಆ ವ್ಯಕ್ತಿಯಲ್ಲಿ ಹೋಗಿ ಸೇರಿದ ಅಂತ. ಈ ಪ್ರಾಣದೇವರಿದ್ರಲ್ಲ, ಅಂದರೆ ಹಿಂದಿನ ಪ್ರಾಣದೇವರು, ಈಗ ಬ್ರಹ್ಮದೇವರಿದ್ದಾರಲ್ಲ, ಅವರು ಹಿಂದೆ ಪ್ರಾಣದೇವರಾಗಿದ್ದವರು. ಆ ವಾಯುವಿನ ಜೊತೆಗೆ ನಾನು ಹೋಗಿ ಸೇರಿದೆ. ಸೇರಿದ್ದು ಮಾತ್ರವಲ್ಲ, ಸಹಸ್ರಕಲ್ಪ ಪರ್ಯಂತವಾಗಿ ಪರಿಲಯ ಕಾಲದಲ್ಲಿ ಪರಮಾತ್ಮನ ಹೊಟ್ಟೆಯಲ್ಲಿದ್ದೆ. ಬರುವಾಗ ಆ ಪ್ರಾಣವ ಬ್ರಹ್ಮನಾಗಿ ಬಂದ, ಆ ಬ್ರಹ್ಮನ ತೊಡೆಯಿಂದ ನಾನು ಬಂದೆ ಅಂತ. ಮರೀಚಿ ಮೊದಲಾದ ಎಲ್ಲ ಋಷಿಗಳು ಬಂದಿದ್ದಾರೆ. ಯಾಕೆ ಸ್ವಯಂಭುವ ಮನುಗಳು ಎಲ್ಲ ಬಂದಿದ್ದಾರೆ ಅಂತ. ಹೇಗೆ ಅವರೆಲ್ಲ ಬ್ರಹ್ಮಪುತ್ರರಾಗಿ ಬಂದಿದ್ದಾರೋ ನಾನೂ ಸಹಿತ ಸಾಕ್ಷಾತ್ ಬ್ರಹ್ಮ ಚತುರ್ಮುಖ ಬ್ರಹ್ಮನ ಪುತ್ರನಾಗಿ ಅವರ ತೊಡೆಯಿಂದ ನಾನು ಬಂದಿದ್ದೇನೆ ಅಂತ ನಾರದರು ಈ ಕಥೆಯನ್ನು ಹೇಳಿ, ವ್ಯಾಸರಿಗೆ ಗೊತ್ತಿಲ್ವ ಇದೆಲ್ಲ? ಇಂತಹ ಅನಂತ ಬ್ರಹ್ಮದೇವರನ್ನ ಕಾಣುವಂಥವ್ರು, ಅನಂತ ಬ್ರಹ್ಮದೇವರನ್ನ ಕಂಡವರು, ಕಾಣುವಂಥವರು ಸಹಿತ, ಅವರನ್ನು ಸೃಷ್ಟಿ ಮಾಡುವಂಥವ, ಅವರನ್ನ ಲಯ ಮಾಡುವಂತಹ ಪರಬ್ರಹ್ಮ ವ್ಯಾಸರು. ಆದರೆ ನಾಟಕ ಮಾಡ್ತಾ ಇದ್ದಾರೆ, ಅದನ್ನು ಕತೆ ಕೇಳುವ ಹಾಗೆ, ಆ ಕತೆ ಗೊತ್ತಿಲ್ಲದ ಹಾಗೆ. ಇದು ಅಸುರ ಮೋಹಕ್ಕೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಭಾಗವತ ಪುರಾಣದಲ್ಲಿ ವಿಶೇಷವಾಗಿ ವಿಜಯಧ್ವಜ ತೀರ್ಥರು ತಿಳಿಸ್ತಾರೆ, ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ತಾನು ಎಲ್ಲವನ್ನ ಕೇಳಿ ನಾರದರು ಹೇಳುವಂತಹದ್ದು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಗೆ ನಾನು ಮಗನಾಗಿ ಬರುವಂತಹ ಭಾಗ್ಯ, ನಿರಂತರವಾಗಿ ಪರಮಾತ್ಮನನ್ನು ಕಾಣುವಂತಹ ಭಾಗ್ಯ. ಹಿಂದಿನ ಕಲ್ಪದಲ್ಲಿ ಕ್ಷಣಾರ್ಧದಲ್ಲಿ ಕಂಡೆ ಅಷ್ಟೇ. ಅದು ಯೋಗ್ಯತೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ನಾನು ವೀಣೆ ನುಡಿಸುವಾಗ ಪರಮಾತ್ಮನ ಚಿಂತನೆಗೆ ಧ್ಯಾನಕ್ಕೆ ಮುಳುಗಿದರೆ ಸಾಕು, ಪರಮಾತ್ಮ ಒಳಗೂ ಹೊರಗೂ ಕಾಣ್ತಾ. ಎಷ್ಟು ಪುಣ್ಯ! ಯಾರಿಗೆ ಕಾಣ್ತದೆ ಇದು ನೋಡಿ, ಸಾಕ್ಷಾತ್ತಾಗಿ ಕಾಣ್ತಾ ಇದ್ದ, ಒಳಗೂ ಕಾಣ್ತಾರೆ, ಹೊರಗೂ ಕಾಣ್ತಾರೆ. ಬೇಕಾದಾಗೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಕೃಷ್ಣ ಪರಮಾತ್ಮನ ಅವನ ಆಳ್ವಿಕೆ, ಅವನು ಮಾಡುವಂತಹ ರಾಜವಿಭೋಗವನ್ನು ಬೇಕಾದ ರೀತಿ ಬಂದು ಕಾಣ್ಕೊಂಡು ಹೋಗಿದ್ದಾರೆ ಅಲ್ವಾ? ಹೀಗೆ ಅಷ್ಟು ನೈಪುಣ್ಯ, ಅಷ್ಟು ಚಿಂತನೆಗೆ ಯೋಗ್ಯತೆ ಎಲ್ಲಿಂದ ಬಂದಿದೆ? ಆ ಸನ್ಯಾಸಿಗಳು ನೀಡಿದಂತಹ ತತ್ವದ ಉಪದೇಶ, ಪರಮಾತ್ಮನ ತತ್ವದ ಉಪದೇಶ. ಇದು ಅವರ ಸೇವೆ, ತತ್ವೋಪದೇಶದ ಚಿಂತನೆಯಿಂದಾಗಿ ನನಗಾದದ್ದು. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ? ಭಾಗವತವನ್ನು ಉಪದೇಶ ಮಾಡಿ ಅಂತ. ಯಾಕೆ ಭಾಗವತವನ್ನು ಹೇಳಬೇಕು? ಅದಕ್ಕೂ ಒಂದು ಕಾರಣ ಹೇಳ್ತಾರೆ. ಭಾಗವತ ಪುರಾಣವನ್ನೇ ಯಾಕೆ ರಚನೆ ಮಾಡಬೇಕು ಅಂತಾದದ್ದಲ್ಲಿ, ವೇದದ ಸಾರಭೂತವಾದದ್ದು ಭಾಗವತ ಪುರಾಣ. ವೇದಕ್ಕೂ ಮಿಗಿಲಾಗಿ ಒಂದು ಗ್ರಂಥ ಇದೆ. ಆಗಾಗಲೇ ಮಹಾಭಾರತ ರಚನೆ ಮಾಡಿ ಆಗಿದೆ. ಮಹಾಭಾರತವನ್ನು ತಕ್ಕಡಿಯಲ್ಲಿ ತೂಗಿದಾಗ ಏನಾಗಿದೆ, ವೇದಕ್ಕಿಂತಲೂ ಪ್ರಾಶಸ್ತ್ಯ ಹೊಂದಿದ್ದು ಮಹಾಭಾರತ ಗ್ರಂಥ ಅಂತ ದೇವತೆಗಳೇ ಒಪ್ಕೊಂಡಿದ್ದಾರೆ. ಆದರೂ ಸಹಿತ ವೇದದ ಸಾರಭೂತವಾದಂತಹ ಭಾಗವತವನ್ನೇ ಯಾಕೆ ರಚನೆ ಮಾಡಬೇಕು ಅಂತಾದದ್ದಲ್ಲಿ ಒಂದು ಮಾತನ್ನು ಹೇಳ್ತಾರಂತೆ. ಮಹಾಭಾರತ ಗ್ರಂಥ ಹೇಗಿದೆ ಅಂದರೆ, ಅದು ಪ್ರಮುಖವಾಗಿ 3 ಅರ್ಥವನ್ನು ಕೊಡ್ತದೆ ಅಂತ. ಏನು? ಸಮಾಧಿ, ಗುಹ್ಯ, ದರ್ಶನ ಅಂತ ಒಂದು ಕತೆ ಹೇಳ್ತಾ ಇದೆ ಅಂತ ಇಟ್ಕೊಳ್ಳಿ. ಮಹಾಭಾರತದಲ್ಲಿ ಬಹಳ ವಿಷಯಗಳಿವೆ. ಪ್ರತಿಯೊಂದು ವಿಷಯವೂ ಸಹಿತ ಸಮಾಧಿ, ಗುಹ್ಯ, ದರ್ಶನ ಅಂತ. ಸಮಾಧಿ ಅಂದರೆ ಪರಮಾತ್ಮನನ್ನೇ ತಿಳಿಸುವಂಥದ್ದು.
ಪ್ರತಿಯೊಂದು ಕಥೆಯೂ ಸಹಿತ ಅದು ಪರಮಾತ್ಮನ ಸಾರ್ವಭೌಮತ್ವವನ್ನೇ ತಿಳಿಸುವಂತಹ ವಿಷಯ ಅಂತ. ಇನ್ನೊಂದು ಗುಹ್ಯ ಅಂತ. ಮೇಲ್ನೋಟದಲ್ಲಿ ಏನೋ ಕಥೆ ಹೇಳ್ತಾ ಇರ್ತದೆ, ಸಂಬಂಧವೇ ಇರೋದಿಲ್ಲ. ನೀನು ನಳದಮಯಂತಿ ಕಥೆ ಹೇಳ್ತದೆ. ಈ ಪಾಂಡವರ ಕಥೆಯಲ್ಲಿ ನಳದಮಯಂತಿಯ ಕಥೆ, ಅದು ಕಲಿಯ ನಿಗ್ರಹ ಮಾಡಲಿಕ್ಕೆ ಹೆಸರಿದಂತಹ ಕಥೆ. ಒಳ ಹೊಕ್ಕಿ ನೋಡಿದ್ರೆ ಗೊತ್ತಾಗ್ತದೆ ಅಷ್ಟೇ ಅದು ಅಲ್ವಾ. ಇನ್ನು ದರ್ಶನ ಭಾಷೆ ಅಂದರೆ ಮೇಲ್ನೋಟಕ್ಕಿರುವಂತಹ ಭಾಷೆ ಮಾತ್ರ ಕಾಣುವಂಥದ್ದು. ಹೀಗೆ 3 ರೀತಿಯಾಗಿ ಅರ್ಥ ಇದೆ. ಆದರೆ ಪರಮಾತ್ಮನ ಮುಖ್ಯ ವಿಷಯವನ್ನು ತಿಳಿಸುವ ಹಾಗೆ ಎಲ್ಲ ಕಡೆ ಕಾಣಲಿಕ್ಕೆ ಆಗೋದಿಲ್ಲ. ಅಲ್ಲಲ್ಲಿ ಕಾಣ್ತೇವೆ, ಪ್ರಮುಖವಾಗಿ ಎಲ್ಲ ಕಡೆ ಕಾಣಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವೇ ಮುಖ್ಯವಾಗಿ ನೀವು ಭಾಗವತದ ಪುರಾಣದ ರಚನೆಯನ್ನು ಮಾಡಿ ನಮಗೆ ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ತಾರೆ. ಅಷ್ಟು ಮಾತ್ರವಲ್ಲ, ಎಲ್ಲ ಪುರಾಣ ಎಲ್ಲ ಶಾಸ್ತ್ರಗಳು ಸಹಿತ ಏನಾಗಿದೆ ಅಂದರೆ ಧರ್ಮ, ಅರ್ಥ, ಕಾಮ ಈ ಪುರುಷಾರ್ಥಗಳನ್ನು ಕೊಡ್ತಾ ಇವೆ ಅಂತ. ಯಾರೊಬ್ಬ ವ್ಯಕ್ತಿ ಈಗ ನನಗೆ ಒಂದು ಧರ್ಮದ ಚಿಂತನೆ ಆಗಬೇಕು ಅಂತ ಆದದ್ದಲ್ಲಿ ಮಹಾಭಾರತ ಓದಿದ್ರೆ ಧರ್ಮ ಅವನಿಗೆ ಸಿಗ್ತದೆ, ಅರ್ಥ ಕಾಮನೆಗಳು ಏನು ಬೇಕೋ ಎಲ್ಲ ಸಿಗ್ತದೆ ಅಂತ. ಆದರೆ ಮುಖ್ಯವಾಗಿ ಭಾಗವತ ಧರ್ಮ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಲ್ಲಿ ಕಾಣಬಹುದಷ್ಟೇ. ಭಾಗವತ ಧರ್ಮದ ಚಿಂತನೆ, ಭಗವದ್ಭಕ್ತಿಯ ಚಿಂತನೆ ಅಲ್ಲಲ್ಲಿ ಕಾಣಬಹುದಷ್ಟೇ. ಅದು ಧರ್ಮಾರ್ಥ ಕಾಮಗಳನ್ನು ಕೊಡುವಂತಹ ಬೇರೆ ಎಲ್ಲ ಗ್ರಂಥಗಳು ಇವೆ. ಅದಕ್ಕೋಸ್ಕರ ಮುಖ್ಯವಾಗಿ ಧರ್ಮಾರ್ಥ ಕಾಮಗಳನ್ನು ಬದಿಗಿಟ್ಟು ಭಾಗವತ ಧರ್ಮವನ್ನೇ ಉಪದೇಶಿಸುವಂತಹ ಭಾಗವತ ಪುರಾಣವನ್ನು ರಚನೆ ಮಾಡಿ ನಮಗೆ ಅನುಗ್ರಹವನ್ನು ಮಾಡಿ ಅಂತ ನಾರದರು ಕೇಳ್ಕೊಂಡಿದ್ದಾರೆ. ಹೀಗೆ ನಾರದರು ಕೇಳ್ಕೊಂಡಿದ್ರಿಂದ ಭಾಗವತ ಬಂತು ಅಂತ ಚಿಂತನೆ ಮಾಡುವಂತಹದ್ದಲ್ಲ, ನಾರದರಿಗೂ ಅನುಗ್ರಹ ಆಗಲಿ ಅಂತ. ಯಾಕೆಂದರೆ ನೀವು ಒಮ್ಮೆ ಯೋಚನೆ ಮಾಡಬೇಕು, ಭಾಗವತ ಪುರಾಣ ಕೊನೆಯಲ್ಲಿ ರಚನೆ ಮಾಡಿದ್ದು ಅಂತ. ಭಾಗವತ ಪುರಾಣವನ್ನು ಕೊನೆಯಲ್ಲಿ ರಚನೆ ಮಾಡಿಕೊಟ್ಟಿದ್ದು. ಆದರೆ ಭಾಗವತ ಪುರಾಣದ ಮಹತ್ವವನ್ನು ಪದ್ಮಪುರಾಣ, ಗರುಡ ಪುರಾಣ, ಸ್ಕಂದಾದಿ ಪುರಾಣದಲ್ಲಿ ಹೇಳಿದ್ದಾರೆ. ಅರ್ಥ ಏನು? ಇದೇ ವ್ಯಾಸರೇ ಅದರ ರಚನೆ ಮಾಡಿ ಕೊಟ್ಟಿದ್ದಾರೆ. ಇದು ರಚನೆ ಮಾಡಲಿಕ್ಕೆ ಮೊದಲೇನೆ ಅದರ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಅದರ ಅರ್ಥ ಏನು? ನಾವು ಅದನ್ನು ರಚನೆ ಮಾಡೇ ಮಾಡ್ತೀವಿ ಅಂತಲೇ ಅರ್ಥ. ರಚನೆ ಮಾಡಲಿಕ್ಕೆ ಇವರೇ ರಚನೆ ಮಾಡೋದಕ್ಕಿಂತ ಒಬ್ಬ ವ್ಯಕ್ತಿಗೆ ಅದನ್ನು ಅನುಗ್ರಹ ಆಗುವ ಮುಖಾಂತರವಾಗಿ ನಾರದರು ಅದಕ್ಕೆ ಸತ್ಪಾತ್ರರಾಗಲಿ, ನಾರದರು ಅದರ ಪುಣ್ಯಭಾಗಿಗಳಾಗಲಿ ಅಂತ ಒಂದು ಚಿಂತನೆ ನಮಗೆಲ್ಲ ಬರಬೇಕು ಅಂತ ಒಂದು ಚಿಂತನಾಪೂರ್ವಕವಾಗಿ ನಾರದರು ಕೇಳಿಕೊಂಡಿದ್ದಾರೆ. ಅದಕ್ಕೆ ಸಂತುಷ್ಟರಾದಂತಹ ವ್ಯಾಸರು ಭಾಗವತ ಪುರಾಣವನ್ನು ರಚನೆ ಮಾಡಿದ್ದಾರೆ ಅಂತ ಸೂತ ಪುರಾಣಿಕರು ಶುನಕಾದಿ ಮಹರ್ಷಿಗಳಿಗೆ ತಿಳಿಸಿ, ಪ್ರಮುಖವಾಗಿ ನಾವು ಮಹಾಭಾರತ ಮುಗೀತು ಅಂತ ತಿಳಿಯುವಾಗಿಲ್ಲ. ನೋಡಿ, ವೇದಕ್ಕೂ ಮಿಗಿಲಾದದ್ದು ಅಂತ. ಮಹಾಭಾರತ ಬೇರೆಯಲ್ಲ, ಭಾಗವತ ಬೇರೆಯಲ್ಲ. ಪದ್ಮಪುರಾಣ, ಗರುಡ ಪುರಾಣ ತಾನು ಒಂದು ಮಾತು ಹೇಳುವಾಗ ಅದು ವೇದಾರ್ಥ ನಿರ್ಣಾಯಕ, ಬ್ರಹ್ಮಸೂತ್ರಾರ್ಥ ವಿನಿರ್ಣಾಯಕ ಯಾವ ಭಾಗವತ ಶಾಸ್ತ್ರ, ಭಾಗವತ ಪುರಾಣ ಅಂತ ಹೇಳಿ. ಅಷ್ಟು ಮಾತ್ರವಲ್ಲ, ಮಹಾಭಾರತದ ಮತ್ತೊಂದು ರೂಪವೇ ಭಾಗವತ ಪುರಾಣ ಅಂತ ಹೇಳ್ತಾರೆ. ನೋಡಿ, ಮಹಾಭಾರತ ಕತೆ ನಾವು ಕೇಳುವಾಗ ಎಲ್ಲಿಗೆ ತಂದು ನಿಲ್ಲಿಸ್ತೇವೆ? ಯುದ್ಧ ಅಂತ ಹೇಳ್ತೇವೆ. ಆಯಿತು, ಯುದ್ಧ ಆಯಿತು, ಇವರೆಲ್ಲ ಹೊರಟರು ಅಂತ ಹೊರಗೆ ನಿಲ್ಲಿಸ್ತೇವೆ. ಎಲ್ಲಿಗೆ? ಪರಂಧಾಮಕ್ಕೆ ಹೊರಟರು ಅಂತ. ಕೃಷ್ಣ ಪರಂಧಾಮಕ್ಕೆ ಹೊರಟ, ಅದನ್ನು ಕಂಡು ಧರ್ಮರಾಜಾದಿಗಳು ಸಹಿತ ಸ್ವರ್ಗಸ್ಥರಾದರು ಅಂತ ಹೇಳಿ ಮುಗಿಸ್ತೇವೆ. ಅದು ಮುಗಿದಲಿಲ್ಲ, ಅದು ಉಪಸಂಹಾರವಲ್ಲ, ಭಾಗವತಕ್ಕೆ ನಾಂದಿ ಆಯ್ತದು. ಭಾಗವತ ಪುರಾಣ ಹೊರಡುವಂತಹದ್ದು ಹೇಗೆ ಅಂದರೆ, ಪಾಂಡವಾದಿಗಳೆಲ್ಲ ಸ್ವರ್ಗಸ್ಥರಾದರು ಅಂತ ಕತೆ ಹೇಳಿ ಮುಂದುವರಿಸ್ತದೆ. ಹಾಗಾದರೆ ಮಹಾಭಾರತ ಏನಾಗಿದೆ? ಭಾಗವತಕ್ಕೆ ನಾಂದಿಯಾಗಿದೆ. ಅದರ ರೂಪವೇ, ಮಹಾಭಾರತದ ಪ್ರತಿರೂಪವೇ ಭಾಗವತ ಶಾಸ್ತ್ರ ಅಂತ ಚಿಂತನೆ ಮಾಡಬೇಕು. ಹೀಗೆ ಯುದ್ಧದ ಸನ್ನಿವೇಶದ ಚಿಂತನೆಯನ್ನು ತೊಡಗುತ್ತದೆ ನಂತರ ಭಾಗವತ ಪುರಾಣ. ಶೌನಕಾದಿಗಳ ಪ್ರಶ್ನೆ ಹಾಗೆ, ಯಾಕೆ ಅಶ್ವತ್ಥಾಮ ಅವರ ಮಕ್ಕಳನ್ನು ಕೊಲ್ಲಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಸುಮ್ಮನೆ ಹೊರಡೋದಿಲ್ಲ ವಿಷಯ. ಅಶ್ವತ್ಥಾಮ ಅವರ ಶಿಬಿರಕ್ಕೆ ಕೊಲ್ಲಿಡ್ತಾನೆ. ಕೊಲ್ಲಿಟ್ಟ ನಂತರದಲ್ಲಿ ಆದಂತಹ ಕಥೆಯನ್ನು ಹೇಳಿಕೊಂಡು ಹೊರಡುವಾಗ ಯಾಕೆ ಹಾಗೆ ಮಾಡಬೇಕು ಅಂತ ಕತೆ ಕೇಳಿದಾಗ, ದುರ್ಯೋಧನ ತಾನು ನೆಲಕ್ಕೆ ಕಚ್ಚಿ ಬಿದ್ದಿದ್ದಾನೀಗ. ಭೀಮಸೇನ ದೇವರ ಗದೆಗೆ ಏಟು ತಿಂದು ಬಿದ್ದಿದ್ದಾನೆ. ಬಿದ್ದಾಗಲೂ ಸಹಿತ ಅವನಿಗೆ ಬುದ್ಧಿ ಬರಲಿಲ್ಲ. ಕೆಲವೊಬ್ಬರಿಗೆ ಏಟು ಬಿದ್ದರೆ ಬುದ್ಧಿ ಬರ್ತದೆ. ನೀಚ ಕರ್ಮಗಳನ್ನು ಮಾಡಿದಾಗ, ಕೆಟ್ಟ ಕರ್ಮಗಳನ್ನು ಮಾಡಿದಾಗ, ತಂದೆ ತಾಯಿ ಹೊಡೆದಾಗ ಸ್ವಲ್ಪ ಬುದ್ಧಿ ಬಂದು ಒಳ್ಳೆ ಕರ್ಮ ಮಾಡ್ತೇವೆ. ಆದರೆ ಅವನಿಗೆ ಆಗಲೂ ಒಳ್ಳೆ ಬುದ್ಧಿ ಬರಲಿಲ್ಲ. ಎಷ್ಟು ಅವನ ಸ್ಥಿತಿ ಅಂತ ಭಾಗವತ ಹೇಳುವ ಹಾಗೆ, ಅವನ ದೇಹದ ಮಾಂಸವನ್ನು ನಾಯಿ ನರಿಗಳು ತಿಂತಾ ಇತ್ತಂತೆ. ಎದ್ದೇಳಿಕ್ಕಾಗ್ತಿಲ್ಲ ಅವನಿಗೆ. ಎದ್ದೇಳಿಕ್ಕಾದರೆ ಅದರಿಂದ ಹೋಗ್ಬೋದು, ಅಷ್ಟು ದುಃಖ. ನಾಯಿ ನರಿಗಳು ಮಾಂಸವನ್ನು ತಿಂತಾ ಇದೆ. ಆಗಲೂ ಸಹಿತ ಅವನ ದುಷ್ಟ ಬುದ್ಧಿ ಎಂಥದ್ದು ಅಂತ ಅಶ್ವತ್ಥಾಮನನ್ನು ಕರೆಸ್ತಾನೆ. ಅಶ್ವತ್ಥಾಮಾಚಾರ್ಯನ ಕರೆಸಿ ಬೂದಿಯನ್ನು ತೆಗೆದುಕೊಂಡು, ಅಂದರೆ ಮಣ್ಣನ್ನು ತೆಗೆದುಕೊಂಡು ಅವನಿಗೆ ಅಭಿಷೇಕ ಮಾಡ್ತಾನಂತೆ. ಇನ್ನು ಮುಂದೆ ನೀನೇ ರಾಜ ಅಂತ. ಇಲ್ಲಿ ತನಕ ನಾನು ರಾಜನಾಗಿದ್ದವ, ಇನ್ನು ಮುಂದೆ ನೀನೇ ರಾಜ ಅಂತ.
ನೀನು ರಾಜ ಏಕಾಗ್ತೀಯಾ ಅಂದರೆ ಅದಕ್ಕೊಂದು ಕತೆ ಹೇಳ್ತಾನೆ. ನನ್ನ ಹೆಂಡತಿಯಲ್ಲಿ ಸಂಭೋಗ ಮಾಡಿ ಮಕ್ಕಳನ್ನು ಪಡಿ, ಅವರನ್ನು ಮುಂದೆ ಮಾಡಿ ಇಟ್ಟುಕೊಂಡು ಈ ಪಾಂಡವರನ್ನು ಸೋಲಿಸು, ಅದಕ್ಕೋಸ್ಕರ ನೀನು ಮುಂದೆ ನೀನೇ ರಾಜ ಅಂತ ಅಭಿಷೇಕ ಮಾಡ್ತಿದ್ದೇನೆ ಅಂತ ಹೇಳ್ತಾನೆ. ಎಷ್ಟು ನೀಚ ಬುದ್ಧಿ ನೋಡಿ. ಕೆಟ್ಟಾಗಲೂ ಸಹಿತ ಬುದ್ಧಿ ಬರಲಿಲ್ಲ, ಅಷ್ಟು ನೀಚ, ಪರಮ ನೀಚನಾದವ. ಅಶ್ವತ್ಥಾಮನು ಒಪ್ಕೊಳ್ತಾನೆ, ಆಯಿತು ಅಂತ ಒಪ್ಕೊಂಡ್ಬಿಟ್ಟ. ಒಪ್ಕೊಂಡ ನಂತರ ಉಳಿದವರು 3 ಜನ ಅಂತ. 18 ಅಕ್ಷೋಹಿಣಿ ಸೈನ್ಯದಲ್ಲಿ ಇವರದು 11 ಅಕ್ಷೋಹಿಣಿ ಸೈನ್ಯ. ಯಾರದು? ಕೌರವರದು. 11 ಅಕ್ಷೋಹಿಣಿ ಸೈನ್ಯದಲ್ಲಿ ಉಳಿದವರು 3 ಜನ. ಯಾರು? ಅಶ್ವತ್ಥಾಮ, ಕೃತವರ್ಮ, ಕೃಪಿ. 3 ಜನ. ಅಂದರೆ ಕೃಪಾಚಾರ್ಯರ ಬಾಮೈದನ, ಕೃಪಿಯ ಅಣ್ಣ ಕೃಪ. ಹೀಗೆ ಕೃಪಾ, ಕೃತವರ್ಮ, ಅಶ್ವತ್ಥಾಮಾಚಾರ್ಯ 3 ಮಂದಿ ಮಾತ್ರ ಉಳ್ಕೊಂಡಿದ್ದಾರೆ. ಹಾಗಾದರೆ ಇವರನ್ನೆಲ್ಲ ಸೋಲಿಸಬೇಕು ಇವಾಗ. ಹಿಂಗಾಗ್ತದೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ. ರಾತ್ರಿ ಆಗಿದೆ, ಆ ಸಮಯ ರಾತ್ರಿ ಆಗಿದೆ. ಒಂದು ಮರದ ಕೆಳಗಲ್ಲಿ ಕೂತ್ಕೊಂಡಾಗ ಮೇಲೆ ಕಾಗೆಗಳ ಗುಂಪನ್ನು ಕಾಣ್ತಾನೆ. ಕಾಗೆ ಗುಂಪನ್ನು ಕಂಡು ಆ ಒಂದು ಗೂಬೆ, ಒಂದೇ ಒಂದು ಗೂಬೆ ಬಂದು ಎಲ್ಲ ಕಾಗೆಗಳನ್ನು ನಾಶ ಮಾಡೋದನ್ನು ಕಾಣ್ತಾನೆ. ಓ, ಇದರಿಂದ ಒಂದು ಯೋಚನೆ ಬರ್ತದೆ. ಒಂದೇ ಒಂದು ಗೂಬೆ ಇಡೀ ಕಾಗೆಗಳನ್ನು ನಾಶ ಮಾಡುವಂತಹದ್ದನ್ನು ಕಂಡು, ಅಂದ್ರೆ ರಾತ್ರಿಯ ಕಾಲ ಇದು. ರಾತ್ರಿ ಕಾಲದಲ್ಲಿ ಗೂಬೆಗಳಿಗೆ ಕಾಣಿಸ್ತವೆ, ಕಾಗೆಗಳಿಗೆ ಕಾಣಿಸೋದಿಲ್ಲ. ಅದೇ ರೀತಿಯಲ್ಲಿ ರಾತ್ರಿಯ ಕಾಲದಲ್ಲೇ ಪಾಂಡವರ ಎಲ್ಲರನ್ನ ಕೊಲ್ಲೋಣ ಅಂತ ಹೊರಡ್ತಾನಂತೆ. ಕೊಲ್ಲೋಣ ಅಂತ ಹೊರಡ್ಲಿಕ್ಕೆ ಮುಂಚೆ ರಾತ್ರಿ ಕಾಲವಲ್ಲ, ನಿದ್ರೆಗೆ ಜಾರ್ತಾನೆ. ಆಯಿತು, ನಿದ್ರೆಗೆ ಜಾರಿ ಆಯಿತು, ಆಯಿತು, ಮುಂದೆ ಹೊರಡ್ತಾನಂತೆ. ಮುಂದೆ ಕಥೆ ಸ್ವಲ್ಪ ಮಹಾಭಾರತಕ್ಕೂ ಭಾಗವತಕ್ಕೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ ನೋಡಿ, ಪರಸ್ಪರ ವಿರುದ್ಧ. ಹೊರಟವ ಯಾರು? ದೃಷ್ಟದ್ಯುಮ್ನ, ಸಾತ್ಯಕಿ ಮೊದಲಾದವ್ರನ್ನೆಲ್ಲ ಕೊಳ್ತಾನೆ. ಕೊಂದು ಹಾಗೆ ಮುಂದೆ ಹೊರಡ್ತಾನೆ. ಪಾಂಡವರ ಮಕ್ಕಳು 5 ಮಂದಿ ಬಾಲಕರಷ್ಟೇ, ಅವ್ರನ್ನೂ ಕೊಳ್ತಾನಂತೆ. ಕೊಂದಾಗ ವಿಷಯ ಮುಟ್ತದೆ. ಯಾರಿಗೆ? ದ್ರೌಪದಿ ದೇವಿಗೆ ವಿಷಯ ಮುಟ್ತು. ಈ ದೃಷ್ಟದ್ಯುಮ್ನ ಸಾರಥಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಹೋಗಿ ದ್ರೌಪದಿಗೆ ವಿಷಯವನ್ನು ತಿಳಿಸ್ತಾನಂತೆ. ಇಲ್ಲಿ ಪಾಂಡವರು ಇರ್ಲಿಲ್ವಾ ಅಂದರೆ ಪಾಂಡವರು ಇರ್ಲಿಲ್ವಂತೆ. ಇದಕ್ಕೆಲ್ಲ ಕಾರಣಕರ್ತ ಯಾರು ನೋಡಿ, ಯೋಚನೆ ಮಾಡಿ. ಗುಹ್ಯ ಭಾಷೆಯಿಂದ ಚಿಂತನೆ ಮಾಡಿದರೆ ಕಾರಣಕರ್ತ ಯಾರು ಇದಕ್ಕೆ? ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಯೋಚನೆ ಮಾಡಿದ, ಇನ್ನು ಮುಂದೆ ನನ್ನ ಭಕ್ತರಾದಂತಹ ಪಾಂಡವಾದಿಗಳು ಅವರ ಸಂತಾನ ಇದ್ದರೆ ಏನಾಗ್ತದೆ ಅಂದರೆ, ನಾನು ಹೋದ ನಂತರ ಕಲಿಯುಗ ಪ್ರಾರಂಭ. ದುರ್ಯೋಧನ ಮಡಿದ ಅಂದರೆ ಕಲಿಯುಗ ಪ್ರಾರಂಭ ಅಂತ ಅರ್ಥ. ಇನ್ನು ಪರಂಧಾಮಕ್ಕೆ ಹೊರಟ ಅಂದರೆ ಅದು ಧರ್ಮದ ಅಳಿವಿಗೆ ಕಾರಣವಾಗ್ತದೆ, ಮುಂದೆ ಕಲಿಯುಗ ಪ್ರಾರಂಭವಾಗ್ತದೆ. ಈ ಸಂದರ್ಭದಲ್ಲಿ ನನ್ನ ಭಕ್ತರಾದಂತಹ ಪಾಂಡವಾದಿಗಳಿದ್ದರೆ ಸರಿಯಾಗೋದಿಲ್ಲ ಅಂತ ಚಿಂತನೆ ಮಾಡಿದ. ಹೀಗೆ ಚಿಂತನೆ ಮಾಡಿ ಅಶ್ವತ್ಥಾಮನಿಗೊಳಗಿಂದ ಪ್ರೇರಣೆ ಮಾಡಿದ, ಹೀಗೆ ಬಂದು ನಾಶ ಮಾಡು ಅಂತ. ನಾಶ ಮಾಡಬೇಕಾದ್ರೆ ಇವರಿದ್ರೆ ಆಗ್ತದ? ಪಾಂಡವಾದಿಗಳನ್ನ ಕರ್ಕೊಂಡು ಇವರ ಯಾರು ಕೌರವರ ಶಿಬಿರಕ್ಕೆ ಹೋಗಿದ್ದ ಅಂತ. ಅಲ್ಲಿ ಎಷ್ಟು ಮಂದಿ ಇದ್ದಾರೆ, ಏನಾಗಿದೆ, ಅಲ್ಲ ವಿಷಯವನ್ನು ಕಾಣಬೇಕು, ಎಷ್ಟು ಮಂದಿ ಮಡಿದಿದ್ದಾರೆ ಎಲ್ಲ ನೋಡಬೇಕು ಅಂತ. ಸಂಬಂಧಿಗಳೆಲ್ಲ ಕಾಣಲಿಕ್ಕೆ ಹೊರಟಾಗ ಆಗಿದೆ. ದ್ರೌಪದಿ ಇನ್ನೊಂದು ಶಿಬಿರದಲ್ಲಿ ಇದ್ದಾಳೆ. ಇದನ್ನು ತಿಳಿಸ್ಲಿಕ್ಕೆ ದೃಷ್ಟದ್ಯುಮ್ನ ಸಾರಥಿ ಬಂದ. ದ್ರೌಪದಿ ಬಂದು ನೋಡಿದಾಳೆ, 5 ಮಂದಿ ಮಕ್ಕಳು ಇಲ್ಲ. ಬಹಳ ದುಃಖಪಟ್ಟಿದ್ದಾಳೆ, ವ್ಯಥೆ, ಅಸುರಮೋಹ ಅಷ್ಟೇ, ಮತ್ತಿನ್ನೇನಿಲ್ಲ. ವಿಶೇಷವಾಗಿ ಬುದ್ಧಭಿಮಾನಿಯಾದವಳು, ಸಾಕ್ಷಾತ್ ವಾಯುವಿನ ಮಡದಿಗೆ ಇದೆಲ್ಲ ದುಃಖಗಳಾಗ್ತದೆ. ದುಃಖ ಬರುವ ಹಾಗೆ ನಟನೆ ಮಾಡಿದ್ದಾಳೆ. ತಾನು ಕೃಷ್ಣ ಮತ್ತು ಅರ್ಜುನ ಬಂದ ಕೂಡ ಅರ್ಜುನಿಗೆ ಹೇಳ್ತಾಳೆ, ಇದಕ್ಕೆಲ್ಲ ಕಾರಣಕರ್ತ ಯಾರು? ಅಶ್ವತ್ಥಾಮ. ಅವನು ಈಗಲೇ ಸದೆ ಬಡಿಬೇಕು ಅಂತ. ಕೃಷ್ಣನ ಸಾರಥ್ಯದಲ್ಲಿ ಮುಂದೆ ಮಾಡಿಕೊಂಡು ಅರ್ಜುನ ಹೊರಟವನನ್ನು ಇವ ಅಶ್ವತ್ಥಾಮ ಏನು ಮಾಡ್ತಾನೆ ಅಂದರೆ, ಕೂಡಲೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಇವ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಮತ್ತೊಂದು ಅಸ್ತ್ರ ಏನು? ಬ್ರಹ್ಮಾಸ್ತ್ರವೇ ಅಂತ ಕೃಷ್ಣನೇ ಹೇಳ್ತಾನೆ, ಬ್ರಹ್ಮಾಸ್ತ್ರವೇ ಪ್ರಯೋಗ ಮಾಡು ಅಂತ. ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರ ಏನಾಗ್ತದೆ ಅಂದರೆ ಲೋಕಕ್ಕೆ ವಿನಾಶ. ಈ ಅಟೋಬಾಮ್ ಅಂತ ಹೇಳ್ತೇವಲ್ಲ, ನ್ಯೂಕ್ಲಿಯರ್ ವೆಪನೇ ಆಗ್ತದೆ. ಏನಾಗ್ತದೆ? ಜಗತ್ತೇ ನಾಶ ಆಗ್ತದೆ ಅಷ್ಟೇ. ಇನ್ನೊಬ್ಬ ಹಾಕದೆ ಸುಮ್ಮನೆ ಇದ್ರಾರು ಆ ಭಾಗ ಮಾತ್ರ ನಾಶ ಆಗದೇ ಇರುತ್ತೆ. ಅದಕ್ಕೆ ಇವು ನ್ಯೂಕ್ಲಿಯರ್ ಹಾಕಿದ್ರೆ ಜಗತ್ತೇ ನಾಶ ಆಗ್ತಾ ಹೋಗ್ತದೆ. ಹಾಗೆ ಜಗತ್ತಿಗೆ ನ್ಯೂಕ್ಲಿಯರ್ ವೆಪನ್ ಅಂದರೆ ಇದೇನೆ, ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರಕ್ಕೆ ಮತ್ತು ಬ್ರಹ್ಮಾಸ್ತ್ರ ಆದರೆ ಜಗತ್ತೇ ನಾಶ ಅಂತ ಹೇಳಿ ಅದು ಕೃಷ್ಣನೇ ತಡಿತಾನಂತ. ಕೃಷ್ಣನೇ ತಡೆದು ಅದನ್ನು ಅರ್ಜುನಿಗೆ ಹೇಳ್ತಾನಂತ, ಇದನ್ನು ಉಪಶಮನ ಮಾಡಿಕೋ ಅಂತ. ಅವ ಉಪಸಂಹಾರ ಮಾಡ್ತಾನೆ. ಯಾರು ಸೋತಂತಹ ಅಶ್ವತ್ಥಾಮ ಅವನನ್ನು ಎಳ್ಕೊಂಡು ಬಂದು ದ್ರೌಪದಿಯ ಕಾಲಿಗೆ ಹಾಕ್ತಾನಂತ. ದ್ರೌಪದಿಗೆ ಕಾಲಿಗೆ ಹಾಕಿದೇನು ದೊಡ್ಡದೇನಲ್ಲ, ಚಿಂತನೆ ಸರಿಯಾಗೇ. ತಾಯಿಯ ಕಾಲಿಗೆ ಮಗ ಬಂದು ಬಿದ್ದ ಅಂತ. ನಾವೇನಾದ್ರು ಅಪರಾಧ ಮಾಡಿದ್ರೆ ತಂದೆ ತಾಯಿಗೆ ಕಾಯಿಗೆ ಹೋಗಿ ಬೀಳ್ತೀವಿ, ಕ್ಷಮಿಸಿ ಅಂತ. ಹಾಗೆ ಬಂದು ಬಿದ್ದ ಅವ ರುದ್ರ, ಬೇರೆನೇ ಅಲ್ಲ. ಅಶ್ವತ್ಥಾಮ ಹಾಗೆ ರುದ್ರ. ಅವರು ಮಾಡಿದಂತಹ ತಪ್ಪಿಗೆ ಅವರ ತಾಯಿಯಾದಂತಹ ಬುದ್ಧಿಭಿಮಾನಿಯಾದಂತಹ ದ್ರೌಪದಿ ದೇವಿಗೆ ಬಂದು ಬಿದ್ದರು. ಅದು ಸರಿಯಾದದ್ದೇ ಅಂತ. ಹೀಗೆ
ಅದನ್ನು ದ್ರೌಪದಿ ಕ್ಷಮಿಸ್ತಾಳಂತೆ. ಬಿಟ್ಟು ಬಿಡಿ ಅಂತ ಹೇಳ್ಕೊಳ್ತಾಳೆ. ಇವನ ಕೊಲ್ಲೋದು ಬೇಡ ಅಂತ. ಯಾಕೆಂದರೆ ಈಗಾಗಲೇ ಮಕ್ಕಳನ್ನು ಕಳ್ಕೊಂಡು ನಾನು ಪರಿತಪಿಸ್ತಾ ಇದ್ದೀನಿ ನೋಡಿ. 5 ಜನ ಮಕ್ಕಳು, 5 ಜನ ಮಕ್ಕಳಲ್ಲಿ ಒಬ್ಬನೂ ಇಲ್ಲ, ಪರಿತಪಿಸ್ತಾ ಇದ್ದೀನಿ. ಆದರೆ ನನಗೆ ಗಂಡಂದರಲ್ಲ ಇದ್ದೀರಾ, ಗಂಡ ಅಂತ ಹೇಳ್ಕೊಳ್ಳಿಕ್ಕೆ ಇದ್ದೀರಾ. ಆದರೆ ಇವನಿಗೆ ತಾಯಿ ಅಂತ ಒಬ್ಬಳಿದ್ದಾಳೆ. ಆ ತಾಯಿಗೆ ಮಗ ಅಂತಿರುವಂಥ ಇವನೊಬ್ಬನೇ, ಗಂಡ ಇಲ್ಲ. ಯೋಚನೆ ಮಾಡಿ ನೋಡಿ. ಅತ್ಯಂತ ಪತಿವ್ರತಾ ಸ್ತ್ರೀ ಅಂತ ಹೇಳ್ತಾಳೆ. ಯಾರನ್ನ? ಕೃಪಿಯನ್ನು, ದ್ರೋಣಾಚಾರ್ಯರ ಹೆಂಡತಿ ಕೃಪಿಯನ್ನು. ಜಗತ್ತಿನಲ್ಲೇ ಪತಿವ್ರತಾ ಸ್ತ್ರೀಯಲ್ಲಿ ಕೃಪಿ ಒಬ್ಬಳು. ಆ ಪತಿವ್ರತಾ ಸ್ತ್ರೀಗೆ ದುರಹ ಬಗೆಯೋದು ಬೇಡ. ಇವನನ್ನು ಕಳ್ಕೊಂಡ್ರೆ ಏನಾಗ್ತದೆ, ಅವಳಿಗೆ ಯಾರೂ ಇಲ್ಲ ಅಂತ ಆಗ್ತದೆ ಅಂತ. ಅದಕ್ಕೋಸ್ಕರವಾಗಿ ಬಿಟ್ಟು ಬಿಡಿ ಅಂತ ಹೇಳ್ತಾಳೆ. ಇದನ್ನ ನಕುಲ, ಸಹದೇವ, ಧರ್ಮರಾಜನಿಗಂತೂ ಬಹಳ ಸಂತೋಷ. ಅವನು ಇದಕ್ಕೆ ಕಾಯ್ತಾ ಇರ್ತಾನೆ. ಹಿಂಸೆ ಅಂದ್ರೆ ಆಗೋದಿಲ್ಲ ಅವನಿಗೆ, ಬಹಳ ಸಂತುಷ್ಟ ಆಗ್ತದೆ. ದ್ರೌಪದಿಯಲ್ಲಿ ನಕುಲ, ಸಹದೇವರು, ಕೃಷ್ಣ, ಅರ್ಜುನ ಎಲ್ಲರೂ ಒಪ್ಕೊಳ್ತಾರೆ. ಒಬ್ಬ ಮಾತ್ರ ಒಪ್ಕೊಳ್ಳಲ್ಲ. ಯಾರು? ಭೀಮ ಒಪ್ಕೊಳ್ಳಲ್ಲ. ಇವ ದುಷ್ಟನ ಸಂಹಾರ ಆಗಲೇಬೇಕು ಅಂತ ಹೇಳ್ತಾನೆ. ಇವ ಆತ ತಾಯಿ ಆದವ ಬ್ರಾಹ್ಮಣನೇ ಆದರೂ ಸಹಿತ ಮುಖ್ಯವಾಗಿ ಶಿಶುಗಳನ್ನು ಸಂಹಾರ ಮಾಡ್ತಾರೆ. ಶಿಶು ಸಂಹಾರ ಎನ್ನುವಂಥದ್ದು ಬ್ರಹ್ಮಹತ್ಯೆಗಿಂತಲೂ ಬಹಳ ದೊಡ್ಡದು. ಆದ್ದರಿಂದ ಸಂಹಾರ ಮಾಡಿ ಅಂತ ಹೇಳ್ತಾನೆ. ಇದಕ್ಕೆ ಕೃಷ್ಣ ಒಂದೇ ಮಾತು ಹೇಳ್ಬಿಡ್ತಾನೆ, ನೋಡಪ್ಪ, ದ್ರೌಪದಿಯನ್ನು ಸಂತೋಷಪಡಿಸು, ಭೀಮನನ್ನು, ನಿನ್ನ ಅಣ್ಣನಾದಂತಹ ಭೀಮನ್ನು ಸಂತೋಷಪಡಿಸು, ಏನು ಮಾಡ್ತೀಯ ಅಂತ ಅವನ ಮೇಲೆ ಹಾಕ್ಬಿಡ್ತಾನೆ. ಈಗ ಪರೀಕ್ಷೆ ಬರೀಲಿಕ್ಕೆ ಪೆನ್ನು ಪೇಪರ್ ಕೊಟ್ಟರೆ ಅಲ್ಲಿ ಏನು ಬೇಕಾದ್ರೂ ಬರಿಬೋದು. ಇದು ಅವನಿಗೆ ಪೆನ್ ಪೇಪರ್ ಅಲ್ಲ, ಇದು ಅವನಿಗೆ ಮಾಡಿ ತೋರಿಸ್ಬೇಕು. ಇವಾಗ ಹೆಂಗೆ ಮಾಡ್ತಾನೆ? ಇವಾಗ ಒಂದು ಕಡೆಯಿಂದಾಗಿ ದ್ರೌಪದಿ ಏನು ಹೇಳ್ತಾ ಇದ್ದಾಳೆ, ಸಾಯಿಸೋದು ಬೇಡ, ಅದು ಬಹಳ ಗುರುಪುತ್ರ, ಗುರುವಿಗೆ ಸಮಾನ ಅಂತ ಒಂದು ಮಾತನ್ನು ಹೇಳ್ತಾನೆ ಅರ್ಜುನಿಗೆ. ಇವಾಗ ಗುರುಪುತ್ರ ನಿನ್ನ ಗುರುವಿಗೆ ಸಮಾನನಾದವ. ಅಷ್ಟು ಮಾತ್ರ ಅಲ್ಲ, ಪ್ರತಿವ್ರತಾ ಸ್ತ್ರೀ ಒಬ್ಬಳಿದ್ದಾಳೆ, ಕಾಯ್ತಾ ಇದ್ದಾಳೆ, ಮನೆಗೆ ಬರ್ತಾನೆ ಒಬ್ಬ ಮಗ ಅಂತ. ಬಹಳ ಬ್ರಾಹ್ಮಣ ಬೇರೆ, ಕೊಲ್ಲೋದು ಬೇಡ ಅಂತ. ಇನ್ನೊಬ್ಬ ಕೊಲ್ಲು ಅಂತ. ಇನ್ನು ಆತಾಯಾದವ ಬಹಳ ದುಷ್ಟ, ಇವನು ಕೊಲ್ಲೇಬೇಕು ಅಂತ. ಏನು ಮಾಡಬೇಕು ಅಂತ ಯೋಚನೆ ಏನು ಮಾಡಲಿಲ್ಲ ಅಂತೆ. ಅವನ ತಲೆಯಲ್ಲಿ ಸ್ವಭಾವತಃ ಅಂದರೆ ಹುಟ್ಟದಾಗಿಂದ ಬಂದಂತಹ ಒಂದು ಮಣಿ, ಶಿರೋಮಣಿ, ಅದನ್ನು ಕಿತ್ತು ಬಿಡ್ತಾನೆ. ಕಿತ್ತು ಬಿಟ್ಟು ಹೇಳ್ತಾನಂತೆ, ಒಬ್ಬ ವ್ಯಕ್ತಿಗೆ ಸಾಯಿಸೋದು ಅಂದರೆ ಅವನ ಶರೀರವನ್ನು ಘಾತನೆ ಮಾಡೋದು ಅಂತ ಮಾತ್ರವಲ್ಲ. ಈಗ ಬುಲ್ಡೋಸರ್ ರಾಜ ಅಂತ ಒಬ್ಬ ಇದ್ದಾನೆ ನಮ್ಮ ಉತ್ತರ ಪ್ರದೇಶದಲ್ಲಿ. ಮಾಡಿದ ದುಷ್ಟತನಕ್ಕೆ ಅವರ ಸಂಪತ್ತನ್ನು ಹರಣ ಮಾಡಿರೂ ಸಾಕು, ಅವರನ್ನು ಕೊಂದದಕ್ಕೆ ಸಮಾನ ಅಂತ ತಿಳಿದವ್ರು ನೋಡಿ. ಧರ್ಮವನ್ನು ತಿಳಿದವರು, ಅರ್ಜುನ ಮಕ್ಕಳು ಧರ್ಮವನ್ನು ತಿಳಿದವರು. ಹೀಗೆ ದುಷ್ಟರು ಮಾಡಿದಂತಹ ಕುಕೃತ್ಯಗಳನ್ನು, ಅವರ ಸಂಪತ್ತನ್ನು ಹರಣ ಮಾಡಿರೋ ಸಹಿತ ಅವರ ಮರಣಕ್ಕೆ ಸಮಾನ ಅಂತ. ಆದ್ದರಿಂದ ಅವನ ಶಿರೋಮಣಿಯನ್ನು ತೆಗೆದು ಬಿಡ್ತಾನೆ ಅಂತ ಇದು ಹೇಳೋದು ಭಾಗವತದ ಕಥೆ. ಆದರೆ ಮಹಾಭಾರತ ಹೇಳುವಾಗ ಇವ ಕೊಂದು ಓಡಿ ಹೋಗುವಾಗ ಹಿಮ್ಮೆಟ್ಟಿದವ ಭೀಮ ಅಂತ ಹೇಳ್ತಾರೆ. ಭೀಮ ಹಿಮ್ಮೆಟ್ಟಿದವ. ಭೀಮನಲ್ಲಿ ಯುದ್ಧ ಮಾಡಲಿಕ್ಕೆ ಆಗದೆ ಸೋತು ಸುಣ್ಣನಾದಾಗ ಕೃಷ್ಣ ಅರ್ಜುನರು ಬಂದು ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿದಾಗ ಸೋತದ್ದಕ್ಕೆ ಪ್ರತಿಯಾಗಿ ಏನು ಮಾಡಬೇಕು, ತೀರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಓಡೋಡ್ಲಿಕ್ಕೂ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ ಭೀಮ. ಎಷ್ಟೇ ವೇಗವಾಗಿ ಹೋದರೂ ಸಾಕ್ಷಾತ್ ವಾಯು ಬಿಡ್ತದ? ವಾಯುಗಿಂತ ಇನ್ಯಾವುದು ವೇಗ? ವಾಯು ವೇಗಕ್ಕಿಂತ ದೊಡ್ಡ ವೇಗ ಇಲ್ಲ. ಇವಾಗ ಯೋಚನೆ ಮಾಡಿದ, ಇವ ಮನೋವೇಗ, ಇವ ಅಶ್ವತ್ಥಾಮ ಮನೋವೇಗ, ಮನೋಕ್ಕೆ ಅಭಿಮಾನಿಗಳು, ಇವರು ವಾಯುದೇವರು, ವಾಯುಕ್ಕೆ ಅಭಿಮಾನಿಗಳು. ಯಾವುದು ಮೇಲೆ ಆಗಲಿಲ್ಲ. ರಥದಲ್ಲಿ ಸೋತ, ಇನ್ನು ಓಡಿದ್ರೆ ಆಗೋದಿಲ್ಲ ಅಂತ ಬ್ರಹ್ಮಾಸ್ತ್ರವೇ ಪ್ರಯೋಗ ಮಾಡ್ತಾನೆ. ಇವ ಬ್ರಹ್ಮಾಸ್ತ್ರಕ್ಕೆ ಅಸ್ತ್ರ ಹೊಡ್ತಾನ ಇವ ಭೀಮ. ಅಸ್ತ್ರದ ಯುದ್ಧವೇ ಮಾಡದೇ ಇರೋನು, ಅದಕ್ಕೆ ಗದೆ ಹಿಡ್ಕೊಂಡವ. ಮತ್ತೊಬ್ಬ ದೇವತೆಯನ್ನ ಬಾ, ದಯವಿಟ್ಟು ಬಾ ಅಂತ ಪ್ರಾರ್ಥನೆ ಮಾಡಿ ಅಸ್ತ್ರ ಬಿಡೋನಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ. ಎಲ್ಲರೂ ಯುದ್ಧ ಮಾಡ್ತಾರೆ. ಯುದ್ಧ ಮಾಡುವಾಗ ಆ ಅಸ್ತ್ರಕ್ಕೆ ಅಭಿಮಾನಿಗಳನ್ನ ಕರೆಸ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ಪ್ರಾರ್ಥನೆ ಅದು, ಬನ್ನಿ ಹೋಗಿ ಅಂತ ಹೇಳುವಂತಹದ್ದು. ಇವಾಗ ಯಾರಲ್ಲಿ ಯಾಚನೆ ಮಾಡ್ತಾನೆ? ಯಾಚನೆ ಮಾಡಿದ್ರೆ ಯಾರೇ ಯಾಚನೆ ಮಾಡ್ತಾನೆ? ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೇ ಯಾಚನೆ ಮಾಡುವಂಥವನಲ್ಲ. ಅಂಥವ ಬ್ರಹ್ಮಾಸ್ತ್ರಕ್ಕೆ ಮತ್ತೊಂದು ಅಸ್ತ್ರ ಬಿಡ್ತಾನ. ಬಿಡಲ್ಲ ಅಂತಾನೆ ಹಿಂದೆಯಿಂದ ಕೃಷ್ಣಾರ್ಜುನರು ಬರ್ತಾರೆ. ಅರ್ಜುನನ ಕರ್ಕೊಂಡ್ಬರ್ತಾನೆ ಕೃಷ್ಣ. ಇವಾಗ ಬ್ರಹ್ಮಾಸ್ತ್ರ ಪ್ರಯೋಗ ಆಗ್ತದೆ, ಇದಕ್ಕೆ ಇವಾಗ ಅಸ್ತ್ರ ಮಾಡೋದಿಲ್ಲ. ಏನು ಮಾಡ್ತಾನೆ? ಅದಕ್ಕೆ ಪ್ರತಿರೋಧವಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಇದು ನಿಲ್ಲೋದಿಲ್ಲ ಅಂತ. ಯಾಕೆ? ಬ್ರಹ್ಮಾಸ್ತ್ರಕ್ಕೆ ಅಭಿಮಾನಿಯಾದವ ಯಾರು? ಆ ಬ್ರಹ್ಮನಾದವನೇ, ಭಾವಿ ಬ್ರಹ್ಮನಾದವ ಇವನೇ. ಮುಂದಿನ ಬ್ರಹ್ಮಪ್ರದಿಗೆ ಬರುವಂತಹ ಈ ವಾಯುನೇ. ಆ ಬ್ರಹ್ಮಾಸ್ತ್ರ ಅಂದ್ರೆ ಏನದು? ಬ್ರಹ್ಮ ಗಾಯತ್ರಿ, ಅದು ಆ ಗಾಯತ್ರಿಗೆ ಅಭಿಮಾನಿಯಾದವ ವಾಯುನೇ. ಇವಾಗ ಏನು ಮಾಡ್ತಾನೆ? ಅದಕ್ಕೆ ಪ್ರತಿರೋಧ ಹೊಡ್ತಾನೆ ಹೊರತು ಅದು ಶಾಂತವೂ ಆಗಲ್ಲ, ಇವನೂ ಶಾಂತ ಆಗಲ್ಲ. ಇವನ ಸ್ವರೂಪವೇ ಅದು ಶಾಂತ. ಎರಡೂ ಕಡೆಯಿಂದ ಶಾಂತ ಆಗದೆ ಇದ್ದ ಮತ್ತಿನ್ನೇನು ಮಾಡಬೇಕಾಗ್ತದೆ? ಬಾ, ನೀನು ಬ್ರಹ್ಮಾಸ್ತ್ರ ಬಿಡು ಅಂತ ಅರ್ಜುನನ್ನ ಕೃಷ್ಣ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಹೀಗೆ ಕರ್ಕೊಂಡು ಹೋಗಿ ಇವ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರಕ್ಕೆ ಬಿಟ್ಟಾಗ ಆ ಎರಡು ಬ್ರಹ್ಮಾಸ್ತ್ರ ಸೇರಿದರೆ ಸರ್ವನಾಶ ಅಂತ ತಡೆದಕ್ಕೆ ಬಂದವರು ಯಾದವ ಕೃಷ್ಣನಲ್ಲ, ವಾಸಿಷ್ಠ ಕೃಷ್ಣ.
ವೇದವ್ಯಾಸರು ಬಂದು ತಡಿತಾರೆ. ಎರಡೂ ಕೈಗಳಿಂದ ಈಚೆಯಿಂದ ಬರುವಂಥ ಒಂದು ಬ್ರಹ್ಮಾಸ್ತ್ರವನ್ನು ಇನ್ನೊಂದು ಕಡೆಯಿಂದ ಬರುವಂಥ ಬ್ರಹ್ಮಾಸ್ತ್ರವನ್ನು ತಡಿತಾರೆ. ತಡೆದು ಉಪಶಮನ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದು ಒಳ್ಳೆಯದಲ್ಲ, ಜಗತ್ತಿಗೆ ಒಳ್ಳೆಯದಲ್ಲ ಅಂತ. ಇದು ಮಹಾಭಾರತದ ಕತೆ. ಹಾಗಾದರೆ ಉಪಸಂಹಾರ ಮಾಡಲಿಕ್ಕೆ ಯೋಗ್ಯ ಯಾರಾಗ್ತಾನೆ? ಅರ್ಜುನನಾದ. ಯಾಕೆ ಇವ ಯಾಕಾಗಲಿಲ್ಲ? ಅವನ ಬ್ರಹ್ಮಚರ್ಯ ಹೋಗಿತ್ತು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನಿಂದ ಉಪಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಈ ಬ್ರಹ್ಮಾಸ್ತ್ರದ ಉಪಸಂಹಾರ, ಅದನ್ನು ಉಪಶಮನಗೊಳಿಸುವಂತಹದ್ದು ಬ್ರಹ್ಮಚರ್ಯದಲ್ಲಿರುವಂಥವರಿಗೆ ಮಾತ್ರ ಅಂತ. ಯೋಚನೆ ಮಾಡಿ ನೋಡಿದ್ರೆ ಇವ ಗೃಹಸ್ಥ, ಒಂದಲ್ಲ ಎರಡಲ್ಲ 3-6 ಮದುವೆ ಮಾಡ್ಕೊಂಡವ ಅಲ್ವಾ? ಈ ತೀರ್ಥಯಾತ್ರೆ ಅಂತ ಹೊರಟಲ್ಲ ಮದುವೆ ಮಾಡ್ಕೊಳ್ತಾನೆ. ಕತೆ ಕೇಳಿ, ಮಹಾಭಾರತ ಕತೆ ಕೇಳಿದ್ರೆ ದ್ರೌಪದಿಯನ್ನು ಮದುವೆ ಮಾಡಿಕೊಂಡ, ತೀರ್ಥಯಾತ್ರೆಗೆ ಹೊಟ್ಟ, ಅಲ್ಲಿ ಯಾರೋ ಸಿಗ್ತಾರೆ, ಅಲ್ಲೂ ಮದುವೆ ಮಾಡಿಕೊಂಡ. ಕೃಷ್ಣನ ಸಖ್ಯ ಬೆಳೆಸಿದ, ಯಾಕೆ? ಸುಭದ್ರೆನ ಮದುವೆ ಆಗ್ಲಿಕ್ಕೆ. ಹೀಗೆ ನಾನಾ ಕಡೆ ಮದುವೆ, ನಾನಾ ಕಡೆ ಮಕ್ಕಳು ಇವನಿಗೆ. ಅಶ್ವತ್ಥಾಮನಿಗೆ ಒಂದು ಮದುವೆ ಆಗಲಿಲ್ಲ, ಅವನು ಬ್ರಹ್ಮಚಾರಿ ಪಾಪ. ಆದರೆ ಕೃಷ್ಣ ಹೇಳ್ತಾನೆ, ನೀನು ಬ್ರಹ್ಮಚಾರಿ ಅಲ್ಲ, ಇವ ಬ್ರಹ್ಮಚಾರಿ ಅಂತ. ಅರ್ಥ ಏನು? ಗೃಹಸ್ಥನಾದರೂ ಸಹಿತ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದವ, ತನ್ನ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯನ್ನು ನೋಡಿದೇ ಇರುವಂತವ. ಹಾಗೆ ಪರಸ್ತ್ರೀಯಾದಂತಹ ಒಂದು ಕಾಲದಲ್ಲಿ ದ್ರೌಪದಿ ತನ್ನ ಅಣ್ಣನನ್ನು ನೋಡಿದಾಗ್ಲೇನೆ ಯಾತ್ರೆಗೆ ಹೊರಟವ. ಕತೆ ಗೊತ್ತಿದಲ್ಲ ನಮಗೆ. ಅದು 1 ವರ್ಷ ಒಬ್ಬರಲ್ಲಿ ಅಂತ ಚಿಂತನೆ. ಹೀಗಿರುವಾಗ ಧರ್ಮರಾಜನ ಜೊತೆಗೆ ದ್ರೌಪದಿ ದೇವಿ ಇರುವಾಗ ಕಂಡದ್ದಕ್ಕೇನೆ ಓಡಿ ಹೋಗ್ತಾನೆ, ತೀರ್ಥಯಾತ್ರೆಗೆ ಹೊರಡ್ತೇನೆ ಅಂತ. ಅಂಥವ ಅಷ್ಟು ಬ್ರಹ್ಮಚರ್ಯ ಪರಿಪಾಲನೆ ಮಾಡಿದವ ಅರ್ಜುನ. ನೀನು ಬ್ರಾಹ್ಮಣನಾಗಿದ್ದುಕೊಂಡು ಯಾರೋ ಒಬ್ಬ ಕ್ಷತ್ರಿಯ ಹೇಳಿದ ಕೂಡಲೇ ಅವನ ಹೆಂಡತಿಯಲ್ಲಿ ಮಕ್ಕಳು ಮಾಡ್ತೇನೆ ಅಂತ ಒಪ್ಕೊಂಡಿಯಲ್ಲ, ಅಲ್ಲೇ ನಿನ್ನ ಬ್ರಹ್ಮಚರ್ಯ ಹೋಯ್ತು, ನಾಶ ಆಯಿತು. ಒಪ್ಕೊಳ್ತಾನಲ್ಲ ದುರ್ಯೋಧನಲ್ಲಿ, ಆಯಿತು ನಾನು ಮಕ್ಕಳು ಮಾಡ್ತೇನೆ, ನಿನ್ನ ಸಂತಾನವನ್ನೇ ಮುಂದೆ ರಾಜ್ಯದಲ್ಲಿ ಅಭಿಷಿಕ್ತನನ್ನಾಗಿ ಮಾಡ್ತೇನೆ, ಇವರೆಲ್ಲ ನಾಶ ಮಾಡಿ ಅಂತ ಒಪ್ಕೊಂಡಿಯಲ್ಲ. ಅದು ಸಜ್ಜನರಾದಂತಹ ಪಾಂಡವರಲ್ಲಿ ಹೀಗೆ ಮಾಡಿದೆಯಲ್ಲ, ನಿನ್ನ ಬ್ರಹ್ಮಚರ್ಯ ಹಾಳೆ ಆಗಿದೆ, ಅದಕ್ಕೆ ನಿನಗೆ ಉಪಶಮನ ಮಾಡಲಿಕ್ಕೆ ಆಗ್ತಿಲ್ಲ ಅಂತ. ಅದಕ್ಕೋಸ್ಕರವಾಗಿ ಅರ್ಜುನೇ ಉಪಶಮನ ಮಾಡ್ತಾನೆ. ಉಪಶಮನ ಮಾಡಿದ್ದನ್ನು ವಾಪಸ್ ತಗೊಳ್ಬೇಕಾದ್ರೆ ಅದನ್ನು ಶಾಂತ ಮಾತ್ರಗೊಳಿಸೋದಲ್ಲ, 2 ಅರ್ಥ ಇಲ್ಲ. ಹೋದದ್ದನ್ನು ಶಾಂತಗೊಳಿಸೋದು, ಶಾಂತಗೊಳಿಸಿದನ್ನು ಮತ್ತೆ ವಾಪಸ್ಸು ತೆಗೆದುಕೊಳ್ಳೋದು. ಶಾಂತಗೊಳಿಸ್ಲಿಕ್ಕಾಗಲಿಲ್ಲ ಇವನಿಗೆ, ವಾಪಸ್ ತಗೊಳ್ಬೇಕಲ್ಲ, ವಾಪಸ್ ತಗೊಳ್ಳಿಲ್ವಂತ. ಏನು ಮಾಡಿದ ಅಂದರೆ ಅದನ್ನು ಉತ್ತರೆಯ ಗರ್ಭದಲ್ಲಿ ಬಿಟ್ಟ ಅಂತ. ಬಿಟ್ಟದ್ದು ಭೀಮನಿಗೆ, ಆದದ್ದು ಉತ್ತರೆಯ ಗರ್ಭಕ್ಕೆ. ಯಾರಿಗೆ? ಪರೀಕ್ಷಿತನಿಗೆ. ಯೋಚನೆ ಮಾಡಿ ನೋಡಿ, ಕೃಷ್ಣ ಆಗೊಂದು ಮಾತನ್ನು ಹೇಳ್ತಾನೆ, ಯಾವ ಕಾರಣಕ್ಕೂ ಉತ್ತರೆಯ ಗರ್ಭಕ್ಕೆ ಮಾತ್ರ ಬಿಡಬೇಡ. ನನ್ನ ಒಂದು ಅನುಗ್ರಹದಿಂದ, ನನ್ನ ಆಜ್ಞೆ, ನನ್ನ ಅನುಗ್ರಹದಿಂದಾಗಿ ಈ ಪಾಂಡವರ ವಂಶ, ಸಜ್ಜನರ ವಂಶ 1000 ವರ್ಷ ಕಾಲಕ್ಕೆ ಇರ್ತದೆ ಅಂತ. ಕ್ಷೇಮಕಾಂತ ಅಂತ ಒಬ್ಬ ರಾಜ ಬರ್ತಾನೆ, ಅವ ಕೊನೆಯವ. ಈಗ 1000 ವರ್ಷದ ತನಕೂ ಸಹಿತ ಪಾಂಡವರ ವಂಶಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಉತ್ತರೆಯ ಗರ್ಭಕ್ಕೆ ಬಿಡಬೇಡ ಅಂತ ಹೇಳಿ ಸಹಿತ ಬಿಡ್ತಾನೆ. ಬಿಟ್ಟ ನಂತರ ಪರಮಾತ್ಮನೇ ತಾನು ಒಂದು ರೂಪದಿಂದ ಉತ್ತರೆಯ ಗರ್ಭಕ್ಕೆ ಪ್ರವೇಶ ಮಾಡಿ ಅಲ್ಲಿಂದ ರಕ್ಷಣೆ, ಸದಾಕಾಲ ರಕ್ಷಣೆ ಮಾಡ್ತಾ ಇದ್ದವ. ಅದು ಭಾಗವತ ಹೇಳ್ತದೆ, ಒಂದು ಅಂಗುಷ್ಟದ ಗಾತ್ರದಲ್ಲಿ ಒಬ್ಬ ಪುರುಷ ಇದ್ದ ಅಂತ. ಅಪರೀಕ್ಷಿತ ನಿತ್ಯವಾಗಿ ಕಾಣ್ತಾ ಇದ್ದ ಅಂತ. ಬೆಂಕಿಯನ್ನು ಶಾಂತಗೊಳಿಸಲಿಕ್ಕೆ ಒಬ್ಬ ಅಂಗುಷ್ಟ ಗಾತ್ರದ ಒಬ್ಬ ವ್ಯಕ್ತಿ ಇದ್ದ ಅಂತೇಳಿ. ಎಲ್ಲಿಯ ತನಕ ಅಂದರೆ 10ನೇ ತಿಂಗಳ ತನಕ. ಅವ ಹೊರಗೆ ಬರುವ ತನಕ. ಹೊರಗೆ ಬರುವಾಗ ಕಾಣಲಿಲ್ಲ ಅಂತ. ಕಾಣಲಿಲ್ಲ ಅರ್ಥ ಏನು? ಸತ್ತ ಅಲ್ಲಿ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ, ಎಂತಹ ವ್ಯಕ್ತಿ, ಸಾಕ್ಷಾತ್ ರುದ್ರಾಂಶಂಭೂತನಾದವ ಅಶ್ವತ್ಥಾಮ, ಅವ ಬಿಟ್ಟಂತಹ ಅಸ್ತ್ರ ಅದು ಹಾಗೇ ಶಾಂತ ಆಗಿಬಿಟ್ರೆ ಅದೂ ಏನಾಗದ ಹಾಗೆ ಇರಬೇಕು, ಇವನು ಉಳಿಬೇಕು. 10ನೇ ತಿಂಗಳ ಕೊನೆಯಲ್ಲಿ ಇವ ಹೊರಗೆ ಬರುವಾಗ ಕಾಣಲಿಲ್ವಂತೆ ಪರೀಕ್ಷಿತನಿಗೆ. ಅರ್ಥ ಏನಾಯಿತು? ಅವಾಗ ಅವನ್ನ ಸಂಹಾರ ಮಾಡ್ತ, ಸತ್ತವನನ್ನು ಮತ್ತೆ ಕರ್ಕೊಂಡು ಬಂದ. ಅದು ದೊಡ್ಡದೇನಲ್ಲ ಪರಮಾತ್ಮನಿಗೆ. ಇನ್ನಂತಹ ಅನಂತ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಪರಮಾತ್ಮನಿಗೆ, ನಶಿಸೋದಂತನ್ನು ಮತ್ತೆ ತರುವಂಥವನಿಗೆ ಸತ್ತೋದವನನ್ನು ಮತ್ತೆ ತರಬಾರ್ದು ಅಂತೇನೆ. ಅದಕ್ಕೆ ಅವನಿಗೆ ಪರೀಕ್ಷಿತ ಅಂತ. ಅದಕ್ಕೆ ಮತ್ತೊಂದು ಹೆಸರು ವಿಷ್ಣುರಾತ ಅಂತ. ಸತ್ತವ ಮತ್ತೆ ಬಂದ, ಆದ್ದರಿಂದಾಗಿ ವಿಷ್ಣುರಾತ ಅಂತ ಅವನಿಗೆ ನಾಮಕರಣ. ಪರೀಕ್ಷಿತ ಅಲ್ಲ ನಾಮಕರಣ ಅವನಿಗೆ. ಮೊದಲ ಹೆಸರು ಅವನಿಗೆ ವಿಷ್ಣುರಾತ ಅಂತ. ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವ, ಸತ್ತರೂ ಬದುಕಿ ಬಂದವ, ಆದ್ದರಿಂದ ವಿಷ್ಣುರಾತ ಅಂತ ಹೆಸರು. ಹೀಗೆ ಇದು ಮಹಾಭಾರತ ಹೇಳುವಂತಹ ಕತೆ. ಈಗ ನಾನು ಉತ್ತರೆಯಲ್ಲಿ ಬಿಡಬೇಡ ಅಂತ ಹೇಳಿ ಬಿಟ್ಟಿಯಲ್ಲ, ನೀನು ಬ್ರಹ್ಮಚರ್ಯವನ್ನು ಹಾಳು ಮಾಡಿಕೊಂಡು ನನ್ನ ಆಜ್ಞೆಯನ್ನು ನೀನು ಮೀರ್ತಾ ಇದ್ಯಾ. ಆದ್ದರಿಂದ ಇನ್ನು ಮುಂದೆ ನೀನು 1000 ವರ್ಷಗಳ ಕಾಲ ಜಗತ್ತಿನಲ್ಲಿ ಯಾರಿಗೂ ಕಾಣದ ಹಾಗೆ, ಭೂಮಿಯಲ್ಲಿ ಸ್ಪರ್ಶವೇ ಇಲ್ಲದ ಹಾಗೆ ಕಾಡಿನಲ್ಲಿ ವಾಸ ಮಾಡು. ಕಾಡಿನಲ್ಲಿ ವಾಸ ಮಾಡೋದು ಮಾತ್ರವಲ್ಲ, ಒಂದು ವೇಳೆ ಪುರುಷರು ನಿನಗೆ ಸಿಕ್ಕಿರೂ ಸಹಿತ ಅವರ ತಲೆಯ ಮೇಲುಭಾಗದಲ್ಲಿ ನಿನಗೆ ವಾಸ, ಸ್ಪರ್ಶವೇ ಇಲ್ಲ ನಿನಗೆ, ಯಾರಲ್ಲೂ ಸ್ಪರ್ಶವೇ ಕಾಣದ ಹಾಗೆ. ಅಷ್ಟು ಮಾತ್ರವಲ್ಲ, ಕಾಡಿನ ವಾಸದಲ್ಲಿ ಹೇಗೆ ಅಂದರೆ ವ್ರಣತ್ರಾತ, ದೇಹವೆಲ್ಲ ಗುಳ್ಳೆಗಳು. ಅಷ್ಟು ಮಾತ್ರವಲ್ಲ, ದುರ್ಗಂಧಯುಕ್ತವಾದಂತಹ ದೇಹ. ಅದರಿಂದಾಗಿ 1000 ವರ್ಷ ಕಾಲ ಬದುಕು ಅಂತ ಹೇಳ್ತಾರೆ.
ಅದಾಗಿ 5,000 ವರ್ಷ ಮೇಲೆ ಆಗಿದೆ. ಈಗ 1,000 ವರ್ಷ ಮಾತ್ರ ಅಶ್ವತ್ಥಾಮಾಚಾರ್ಯಗೆ ಆಗಾದದ್ದು. ಇದನ್ನು ಈ ಕರೆ ಇನ್ನೊಬ್ಬ ಕೃಷ್ಣ ಇದ್ದಲ್ಲ, ವಾಸಿಷ್ಠ ಕೃಷ್ಣರು, ತಥಾಸ್ತು ಅಂತ ಹೇಳಿಬಿಡ್ತಾರೆ. ಕೃಷ್ಣ ಹೇಳಿದಾಗ ಏನಾಗಲಿಲ್ಲ ಅವನಿಗೆ, ಅಶ್ವತ್ಥಾಮಾಚಾರ್ಯರಿಗೆ. ಕೃಷ್ಣನ ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತಾ ಇದ್ದ ಅಶ್ವತ್ಥಾಮ. ಯಾಕೆಂದರೆ ದುರ್ಯೋಧನ ಬುದ್ಧಿ ಅವನಿಗೆ, ದುರ್ಯೋಧನ ಸಖ್ಯ, ಅವನ ಹಾಲು ಕುಡಿದವ. ಯಾವಾಗ ತಮ್ಮ ಗುರುಗಳು ವ್ಯಾಸರು ತಥಾಸ್ತು ಅಂತ ಹೇಳಿಬಿಟ್ರು, ಪರಿತಪಿಸಿ ಅವನ ಶರಣಾಗತನಾಗ್ತಾ. ಹಾಗಾಗಿ ವ್ಯಾಸರು ಒಂದು ಮಾತನ್ನು ಹೇಳ್ತಾರೆ, ಯೋಚನೆ ಮಾಡಬೇಡ, ಈ ಒಂದು ಶಾಪ 1000 ವರ್ಷಗಳ ಕಾಲ ತನಕ ಮಾತ್ರ. 1000 ವರ್ಷದ ನಂತರದಲ್ಲಿ ನಿನಗೆ ಇದರಿಂದ ಮುಕ್ತಿ, ಈ ದುರ್ಗಂಧ ಇಂತಹ ದೇಹದಿಂದ ಮುಕ್ತಿಗೊಂಡು ಮತ್ತೆ ಭೂಮಿಯ ಸ್ಪರ್ಶದಿಂದಾಗಿ ನನ್ನ ಅನುಗ್ರಹಕ್ಕೆ ಪಾತ್ರನ ಆಗ್ತೀಯ ಅಂತ. ಈಗ ಅವರು ವ್ಯಾಸರಲ್ಲಿ ಪಾಠ ಕೇಳ್ತಾ ಇದ್ದಾರೆ ಅಶ್ವತ್ಥಾಮಾಚಾರ್ಯ. ಅವರು ಚಿರಜೀವಿಗಳು, ದೊಡ್ಡ ಬದರಿಯಲ್ಲಿ ಇದ್ದಾರೆ ಅಂತ ಚಿಂತನೆ ಮಾಡಬೇಕು. ಅಲ್ಲಿ ತನಕ ಮಾತ್ರ ಅವರಿಗೆ ಆದದ್ದು ಅಂತ. ಹೀಗೆ ಎಲ್ಲಿ ಜಾತ್ರೆ, ಎಲ್ಲಿ ದುಷ್ಟ ಜನರು ಸೇರ್ತಾರೋ ಅವರ ಮೇಲೆ ಮಾತ್ರ ಅವರಿಗೆ ಕೆಲಸ. ಅಂದರೆ ಮೇಲಿಂದ ಇದ್ದು ಅವರಿಗೆ ಬುದ್ಧಿ ಕೊಡ್ತಾ ಇರ್ತಾರೆ, ಪ್ರಚೋದನೆ ಮಾಡ್ತಾ ಇರ್ತಾರೆ ದುಷ್ಟ ಪ್ರವೃತ್ತಿಯಲ್ಲಿ. ನಂತರ ಯಾರು ಕಾಣದೇ ಇದ್ದಾಗ ಅರಣ್ಯದಲ್ಲಿ ವಾಸ ಮಾಡೋದು. ಹೀಗೆ 1000 ವರ್ಷದ ಒಂದು ರೂಪವನ್ನು ನೀನು ತಾಳಬೇಕು. ದುಷ್ಟ ಕುಬುದ್ಧಿಗೆ ನಿನಗೆ ಇದು ಬೇಕು, ತನ್ನ ತಕ್ಕ ಶಾಸ್ತಿ ಅಂತ ಪರಮಾತ್ಮ ಹೇಳಿದ. ಅದಕ್ಕೆ ವ್ಯಾಸರೂ ತಥಾಸ್ತು ಅಂತ ಹೇಳಿದ್ದಾರೆ. ನೋಡಿ, ಕಥೆ ಕೇಳುವಾಗ ಇದು ಮಹಾಭಾರತ ಕಥೆ ಹೀಗಿದೆ. ಭಾಗವತ ಹೇಳುವಾಗ ಹೋದದ್ದು, ಬ್ರಹ್ಮಾಸ್ತ್ರ ಬಿಟ್ಟದ್ದು, ಕರ್ಕೊಂಬಂದದ್ದು ಯಾರೋ ಅರ್ಜುನ ಅಂತ ಕಥೆ ಇದೆ. ಏನು ಚಿಂತನೆ ಅಂದರೆ, ಮತ್ತೆ ಮಹಾಭಾರತವನ್ನು ಮತ್ತೆ ವ್ಯತ್ಯಸ್ತ ಮಾಡುವ ಹಾಗಿಲ್ಲ. ಶಾಸ್ತ್ರದ ಚಿಂತನೆಯಲ್ಲಿ 3 ವಿಷಯವನ್ನು ವ್ಯತ್ಯಸ್ತ ಮಾಡಬಾರದತ್ತು. ಯಾವುದನ್ನು? ಒಂದು, ರಾಮಾಯಣದ ಕಥೆಯನ್ನು ಚೇಂಜ್ ಮಾಡುವ ಹಾಗಿಲ್ಲ. ರಾಮಾಯಣ ಹೇಗೆ ನಡೀತದೋ ಪ್ರತಿ ಬಾರಿಯೂ ಸಹಿತ ಹಾಗೆ ನಡೀತದೆ. ಯಾವಾಗ ರಾಮದೇವರ ಅವತಾರ ಆಗ್ತದೋ ರಾಮನಾಗಿ ಪರಮಾತ್ಮನೇ ಬರೋದು, ಸೀತೆಯಾಗಿ ಲಕ್ಷ್ಮಿಯೇ ಬರೋದು. ಹೀಗೆ ಅವರ ಕಥೆಯನ್ನು ಚೇಂಜ್ ಮಾಡುವ ಹಾಗಿಲ್ಲ. ಅದರಲ್ಲಿ ಮೇಲೆ ಆಚೀಚೆ ಆಗ್ತದೆ ಅಂತಿಲ್ಲ. ಮತ್ತೊಂದು ಯಾವುದು? ಪಾಂಡವರ ಕಥೆ. ಪಾಂಡವರ ಕಥೆಯನ್ನು ಒಳಗೊಂಡಂತಹ ಮುಖ್ಯವಾಗಿ ಕೃಷ್ಣನ ಕಥೆ ಮತ್ತು ಪಾಂಡವರ ಕಥೆ. ಕೃಷ್ಣನಾಗಿ ಪರಮಾತ್ಮನೇ ಬರೋದು. ನೋಡಿ, ವ್ಯಾಸರಾಗಿ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ. ಈ 28ನೇ ದ್ವಾಪರದಲ್ಲಿ ವ್ಯಾಸರಾಗಿ ಪರಮಾತ್ಮನೇ ಬಂದರೆ, 29ನೇ ಯುಗದಲ್ಲಿ, ದ್ವಾಪರದ ಯುಗದಲ್ಲಿ ವ್ಯಾಸರಾಗಿ ಬರುವಂಥವರು ಅಶ್ವತ್ಥಾಮಾಚಾರ್ಯ. ಅಶ್ವತ್ಥಾಮರೇ ವ್ಯಾಸರ ರೂಪವನ್ನು ಪಡಿತಾರೆ. ಹೀಗೆ ಅದು ಬದಲಾವಣೆ ಆಗ್ತದೆ. ಆದರೆ ಕೃಷ್ಣ ರೂಪ, ರಾಮರೂಪ ಬದಲಾವಣೆ ಆಗೋದಿಲ್ಲ. ಮುಖ್ಯವಾಗಿ ಪಾಂಡವರ ಕತೆ ಬದಲಾವಣೆ ಆಗೋದಿಲ್ಲ. ಮಹಾಭಾರತ ಕತೆ ಬದಲಾವಣೆ ಆಗಲ್ಲ. ಮತ್ತು ಭಾಗವತ ಬೇರೆ ಹೇಳ್ತಾ ಇದೆ. ಮತ್ತೇನು ಅರ್ಥವನ್ನು ಮಾಡಬೇಕು ಅಂತಾದರೆ, ಇದೆಲ್ಲವನ್ನು ಸ್ವಪ್ನದಲ್ಲಿ ಕಂಡ ಅಂತ. ಭಾಗವತ ಹೇಳುವಂತಹ ಕಥೆ ಸ್ವಪ್ನದಲ್ಲಿ ಕಂಡ. ಏನು ಸ್ವಪ್ನ? ಇವ ನೋಡಿದಲ್ಲ, ಗೂಬೆ ನೋಡಿದ, ಎಲ್ಲ ಕಾಗೆಗಳನ್ನು ನಾಶ ಮಾಡೋದು ಕಂಡ. ಹಾಗಾದರೆ ನಾನು ಒಬ್ಬನೇ ಶಿಬಿರಕ್ಕೆ ಪ್ರವೇಶ ಮಾಡಿ ಎಲ್ಲ ಪಾಂಡವಾದಿಗಳನ್ನು ಸಂಹಾರ ಮಾಡ್ತೇನೆ ಅಂತ ಯೋಚನೆ ಮಾಡಿ ಸುಸ್ತಾಗಿದ್ದ, ಮಲ್ಕೊಂಡ್ಬಿಟ್ಟ. ಮಲ್ಕೊಂಡಾಗ ಇದೆಲ್ಲವನ್ನ ಸ್ವಪ್ನದಲ್ಲಿ ಕಂಡ. ಅಂದರೆ ಪಾಂಡವರ ಮಕ್ಕಳನ್ನು ಕೊಲ್ಲೋದು, ದುಷ್ಟದ್ಯುಮ್ನಾದಿಗಳನ್ನು ಕೊಂದು ಪಾಂಡವರ ಮಕ್ಕಳನ್ನು ಕೊಲ್ಲೋದು, ತಾನು ಅಲ್ಲಿಂದ ಓಡಿ ಹೋಗುವುದನ್ನು ಈ ಕೃಷ್ಣಾರ್ಜುನರು ಹಿಮ್ಮಟ್ಟಿ ಬರುವುದು, ಅವರಲ್ಲಿ ಯುದ್ಧ ಮಾಡಲಿಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು, ಬ್ರಹ್ಮಾಸ್ತ್ರ ಉಪಶಮನ ಮಾಡಲಿಕ್ಕೆ ಆಗದೇ ಇದ್ದಾಗ ಸೋತು ದ್ರೌಪದಿಯ ಕಾಲಿಗೆ ಬಂದು ಬೀಳೋದು, ಇದೆಲ್ಲವನ್ನ ಸ್ವಪ್ನದಲ್ಲಿ ಕಂಡ. ಮತ್ತೆ ನಡೆದದ್ದೇನು? ಸ್ವಪ್ನದಲ್ಲಿ ಕಂಡ, ನಡೆದ ಕತೆ ಮಹಾಭಾರತದಲ್ಲಿ. ಇಲ್ಲಿಲ್ಲ ಆ ಕಥೆ. ಸ್ವಪ್ನದಲ್ಲಿ ಕಂಡದ್ದನ್ನು ಹೇಳಿ ಮುಗಿಸ್ಬಿಡ್ತಾರೆ ಇಲ್ಲಿಗೆ. ದ್ರೌಪದಿ ಕಾಲಿಗೆ ಬಂದು ಬಿದ್ದ, ಅವನನ್ನು ದ್ರೌಪದಿ, ಭೀಮ ಹೇಳಿದ ಹಾಗೆ ಕೊಲ್ಲಲೂ ಬೇಕು, ದ್ರೌಪದಿ ಹೇಳಿದ ಹಾಗೆ ಕೊಲ್ಲಲೂಬಾರದು, ಅದಕ್ಕೆ ಮನೆಯನ್ನು ಸ್ವೀಕಾರ ಮಾಡಿ ಅವನನ್ನು ಬಿಟ್ಟ ಅಂತ ಕತೆ ಹೇಳಿ ಮುಗಿಸ್ತದೆ. ಇದು ಸ್ವಪ್ನದಲ್ಲಿ ಕಂಡು ತಾನು ಹೊರಡ್ತಾನೆ. ಇಲ್ಲಿಗೆ ಯುದ್ಧಕ್ಕೆ ಹೊರಟ, ರಾತ್ರಿಯ ಕಾಲದಲ್ಲಿ ಎಚ್ಚೆತ್ತುಕೊಂಡ, ಹೊರಟಂತಹ ಕತೆ, ಅಲ್ಲಿ ಆದಂತಹ ಕತೆ ಎಲ್ಲ ಮಹಾಭಾರತದಲ್ಲಿ ಬರ್ತದೆ. ಹೀಗೆ ವಿರೋಧವನ್ನು ಹೀಗೆ ಪರಿಹಾರ ಮಾಡಬೇಕು ಅಂತ ಇದನ್ನು ತಿಳಿಸಿದವರು ಯಾರೂ ಇಲ್ಲ. ಸಾಕ್ಷಾತ್ ನಿರ್ಣಯದಲ್ಲಿ ಆಚಾರ್ಯ ತಿಳಿಸಿದ್ದು. ಆಚಾರ್ಯರು ತಿಳಿಸದೆ ಹೋದರೆ ನಮಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಹೇಗೆ ಮಹಾಭಾರತಕ್ಕೆ ನಿರ್ಣಯ ಗ್ರಂಥವನ್ನು ಮಾಡಿದಾರೋ ಭಾಗವತಕ್ಕೂ ನಿರ್ಣಯ ಗ್ರಂಥ ಮಾಡಿದ್ದಾರೆ. ಭಾಗವತಕ್ಕೆ ನಿರ್ಣಯವನ್ನು ಮಾಡ್ತಾ ಇದೆಲ್ಲವನ್ನ ಸ್ವಪ್ನದಲ್ಲಿ ಕಂಡದ್ದು ಅಂತ ನಾವು ವಿರೋಧವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ. ಸ್ವಪ್ನದಲ್ಲಿ ಕಂಡದ್ದು ನಿಮಗೇನು ಗೊತ್ತಾಗ್ತದೆ? ಸ್ವಪ್ನದಲ್ಲಿ ಕಂಡದ್ದು ಅಂತಲೇ ಬರೀತಾ ಇರೋರು ಯಾರು? ವ್ಯಾಸ. ಅದಕ್ಕೆ ಅವ್ರನ್ನ ಏನು ಹೇಳ್ತಾ ಇದ್ವಿ? ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಅರ್ಥೇಶು ಅಭಿಘ್ನ ಸ್ವರಾಟ್. ನೋಡಿ, 1ನೇ ಪದ್ಯ ಬಿಟ್ಟು ಭಾಗವತ ಮುಂದಕ್ಕೆ ಹೋಗಲ್ಲ. ಕತೆ ಮುಂದಕ್ಕೆ ಹೋಗ್ತಾ ಇದೆ, 1ನೇ ಪದ್ಯ ಮುಂದಕ್ಕೆ ಹೋಗಲಿಲ್ಲ. ವ್ಯಾಸರು ಪರಮಾತ್ಮ ಎಂತವ? ಅರ್ಥೇಶು ಅಭಿಘ್ನ ಸ್ವರಾಟ್. ಅಂದರೆ ತಾನು ಸರ್ವಜ್ಞನೂ ಹೌದು, ಸರ್ವೋತ್ತಮನೂ ಹೌದು. ಅರ್ಥೇಶು ಅಭಿಘ್ನ ಅಂದರೆ ಸರ್ವಜ್ಞ ಅಂತ. ಸರ್ವಜ್ಞ ಅಂದರೆ ಸುಮ್ಮನೆ ಸರ್ವಜ್ಞ ಅಲ್ಲ. ಈ ಅಶ್ವತ್ಥಾಮ ಮುಂದೆ ಯುದ್ಧ ನಡೆಯುವಾಗ ಏನು ಕನಸಿನಲ್ಲಿ ಕಾಣ್ತಾನೆ ಅದನ್ನು ಬರೆದಿಟ್ಟಿದ.
ಕನಸಿನಲ್ಲಿ ಕಂಡು ಮುಂದೆ ಏನಾಗ್ತದೆ ಅದನ್ನು ಮಹಾಭಾರತದಲ್ಲಿ ಬರೆದಿಟ್ಟಿದ್ದಾರೆ. ಅವರು ಸರ್ವೋತ್ತಮರು, ಅವರು ಸರ್ವಜ್ಞರು ಅಂತ ತಿಳಿಸ್ತಾ ಇರೋರು ಯಾರು? ಇನ್ನೊಬ್ಬರು ಸರ್ವಜ್ಞರು, ಯಾರು? ಆಚಾರ್ಯರು. ಮತ್ತೆ ಯಾರು ತಿಳಿಸ್ಬೇಕು? ಇವರೇ ಬಂದು ತಿಳಿಸ್ಬೇಕು. ಮುಂದಿನ ಜೀವೋತ್ತಮರಾದಂತಹ ಸರ್ವಜ್ಞರಾದಂತಹ ಆ ಸರ್ವೋತ್ತಮನ ವಿಷಯವನ್ನು ಜೀವೋತ್ತಮರಾದಂತಹ ಆಚಾರ್ಯರು ತಿಳಿಸ್ಬೇಕು. ಹೀಗೆ ಅದರ ಚಿಂತನೆಯನ್ನು, ವಿರೋಧವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಮುಂದೆ ಆಯಿತು. ಅಶ್ವತ್ಥಾಮನ ಕತೆ ಮುಗೀತು. ಉತ್ತರೆಯ ಗರ್ಭವನ್ನು ಪರಮಾತ್ಮ ಕಾಪಾಡಿದ್ದಾನೆ. ಮುಂದೆ 10 ತಿಂಗಳ ನಂತರದಲ್ಲಿ ಪರಮಾತ್ಮ ಸತ್ತವನನ್ನು ಮತ್ತೆ ಬದುಕಿಸಿ, ಸತ್ತವರನ್ನು ಬದುಕಿಸಿದ ಕಥೆಯನ್ನು ನಾವು ರಾಯರು ಮೊದಲಾದವರಲ್ಲಿ ಕಾಣ್ತೇವೆ. ಅಂಥ ಅನಂತರಾಯರನ್ನ ವಾಯುದೇವ ಮೊದಲಾದವರನ್ನ ಸೃಷ್ಟಿ ಮಾಡುವಂಥ ಪರಮಾತ್ಮನಿಗೆ ದೊಡ್ಡದಲ್ಲ. ಮತ್ತೆ ಆಶ್ಚರ್ಯ ಪಡೋದಲ್ಲ, ಅಯ್ಯೋ ಅದೆಂಗೆ ಮಾಡಿದ ಅಂತ ಚಿಂತನೆ ಮಾಡೋದಲ್ಲ. ಮಾಡ್ತಾನೆ ಪರಮಾತ್ಮ, ಅನಂತ ರೀತಿಯಲ್ಲಿ ಮಾಡ್ತಾನೆ. ಅದು ಪರಿಪೂರ್ಣವಾದಂತಹ ಗುಣದಲ್ಲಿ ಇದೂ ಒಂದು. ಹೀಗೆ ಅವನಿಗೆ ವಿಷ್ಣುರಾತ ಅಂತ ನಾಮಕರಣ ಮಾಡಿದ್ದಾರೆ ಎಲ್ಲ ಋಷಿಮುನಿಗಳು ಸೇರಿಕೊಂಡು. ಯಾಕೆ ಪರಮಾತ್ಮನೇ ರಕ್ಷಿಸಲ್ಪಟ್ಟವ ಅಂತ. ಅಷ್ಟು ಮಾತ್ರವಲ್ಲ, ಅವನ ಮೂಲಕವೇ ಅವನಿಗೆ ಪರೀಕ್ಷಿತ ಅಂತ ಒಂದು ಹೆಸರು ಬಂತಂತ. ಯಾಕೆಂದರೆ ಅವ ಹುಟ್ಟಿದ ಕೂಡಲೇ ನಾಮಕರಣ ಆಗುವಾಗ ಜಾತಕರ್ಮ ಅಂತ ಒಂದು ಸಂಸ್ಕಾರ ಇದೆ. ಜಾತಕರ್ಮ ನಾಮಕರಣ ಅಂತ ಅದು ನೋಡಬೇಕು, ಘಟ್ಟ ಹೇಗಿದೆ, ಎಷ್ಟು ವರ್ಷ ಬದುಕ್ತಾನೆ, ಹೇಗೆ ಅಂತ. ಏನಾರು ಅವನಿಗೆ ರೋಗವೋ ಅಥವಾ ಅವನಿಗೆ ಏನಾರು ಗ್ರಹದ ಪೀಡೆ ಇದ್ದಲ್ಲಿ ಗ್ರಹ ಶಾಂತಿ ಮಾಡ್ಕೊಳ್ಬೇಕು ನಾಮಕರಣದಲ್ಲಿ. ಅದು ಚಿಂತನೆ ಈಗಲೂ ನಡೀತಾ ಇದೆ. ಋಷಿಮುನಿಗಳ ಸೇರಿಕೊಂಡು ಹೇಳ್ತಾರೆ, ಇವನಿಗೆ ಇಷ್ಟು ವರ್ಷದ ಆಯುಷ್ಯ ಇದೆ. ತಕ್ಷಕ ಅಂತ ಒಬ್ಬ ಬಹಳ ದೊಡ್ಡ ಚಕ್ರವರ್ತಿ ಆಗ್ತಾನೆ, ಕಲಿಯನ್ನೇ ನಿಗ್ರಹಣ ಮಾಡ್ತಾನೆ. ಮುಂದೆ ತಕ್ಷಕ ಅಂತ ಒಬ್ಬ ಸರ್ಪದಿಂದ ತಾನು ಮರಣ ಹೊಂದ್ತಾನೆ. ಮರಣ ಹೊಂದುವಾಗಲೂ ಭಾಗವತದ ಕಥೆಯ ಚಿಂತನೆ ಮಾಡಿ ಮುಕ್ತಿಯನ್ನೇ ಬಡಿತಾನೆ ಅಂತ ಕಥೆ ಎಲ್ಲ ಪಾಂಡವಾದಿಗಳಿಗೆ ಋಷಿಮುನಿಗಳು ವಿಷಯ ತಿಳಿಸ್ತಾರೆ. ಆಯಿತು, ನಾಮಕರಣವೂ ಆಗಿದೆ. ಮುಂದೆ ಈ ವಿಷಯ ಪರೀಕ್ಷಿತನಿಗೆ ಗೊತ್ತಾಗ್ತದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ ಇವ ತಕ್ಷಕನೋ ಅಂತ ನಿರೀಕ್ಷಣೆ ಮಾಡ್ತಾ ಇರ್ತಾನಂತೆ. ಒಬ್ಬ ವ್ಯಕ್ತಿ ಕಂಡ ಆದರೆ ಮುಂದೆ ಇವನೇ ತಕ್ಷಕನೋ ಅಂತ. ಪರಿತಃ ಈಕ್ಷಿತಃ ಪರೀಕ್ಷಿತಃ ಅಂತ ಅದು. ಅಂದರೆ ಪ್ರತಿಯೊಬ್ಬರಲ್ಲೂ ವೀಕ್ಷಣೆ ಮಾಡಿದ, ಇವನೇ ತಕ್ಷಕನೋ ಇವನೇ ನಾನು ಕೊಲ್ತಾನೋ ಅಂತ. ಅದಕ್ಕೆ ಅವನ ಪರೀಕ್ಷಿತ ಅಂತ ಕರೀಲಿಕ್ಕೆ ಪರಮಾರ್ಥ. ಅಷ್ಟು ಮಾತ್ರ ಅಲ್ಲ, ಪರೀಕ್ಷಿತ ಅಂತನಕ್ಕೆ ಮತ್ತೊಂದು ಅರ್ಥ ಪರೈ ಈಕ್ಷಿತ ಅಂತ. ಪರ ಅಂದರೆ ಪರಮಾತ್ಮ, ಸತ್ಯಂ ಪರಂ ಧೀಮಹಿ. ಪರ ಅಂದರೆ ಸರ್ವೋತ್ತಮ, ಸರ್ವೋತ್ಕೃಷ್ಟನಾದವ, ಅವನಿಂದ ರಕ್ಷಿಸಲ್ಪಟ್ಟವ, ಈಕ್ಷಿತನಾದವ. ಎಲ್ಲಿ ಹೊರಗೆ ಬಂದ ನಂತರ ಅಲ್ಲ, ಅವನ ತಾಯಿ ಆಗಬಹುದು, ಅವರ ತಾತಂದಿರಾಗಬಹುದು, ಹೊರಗೆ ಬಂದ ಮೇಲೆ ನೋಡಿದವರು, ಹೊರಗೆ ಬಂದ ಮೇಲೆ ಅವನಿಗೆ ರಕ್ಷಣೆ ಮಾಡಿ ಪಟ್ಟ ಕೊಟ್ಟದವರು. ಇವ ಅಂತವನಲ್ಲ ಪರಮಾತ್ಮ, ಒಳಗಿದ್ದೇ ಅವನ ರಕ್ಷಣೆ ಮಾಡಿ ಅವನಿಗೆ ಉಪದೇಶವನ್ನು ಮಾಡಿ ನೀಡಿದವ. ಹೇಗೆ ನಾರದರು ಪ್ರಹ್ಲಾದರಾಯರು ಗರ್ಭದಲ್ಲಿರುವಾಗಲೇ ಉಪದೇಶವನ್ನು ಮಾಡ್ತಾರೋ, ನಾರದರು ಹೊರಗಿಂದ ಉಪದೇಶ ಮಾಡಿತ್ತು. ಯೋಚನೆ ಮಾಡಿ, ಇವ ಹಾಗಲ್ಲ. ಕೃಷ್ಣ ಪರಮಾತ್ಮ ಒಳಗೆ ಒಂದು ರೂಪದಲ್ಲಿ ಹೋಗಿ ರಕ್ಷಣೆ ಮಾಡಿದ್ದು ಮಾತ್ರವಲ್ಲ, ತತ್ವದ ಉಪದೇಶವನ್ನು ನೀಡ್ತಾನೆ. ಅದಕ್ಕೇನೆ ಮುಂದೆ ಅವ ಶುಕ ಮಹರ್ಷಿಗಳಿಂದನೇ ಮುಂದೆ ಭಾಗವತ ಪುರಾಣ ಕೇಳುವಷ್ಟು ಅವನಿಗೆ ಯೋಗ್ಯತೆ. ಯಾಕೆ ಶುಕ ಮಹರ್ಷಿಗಳಿಂದನೇ ಪಡೀಬೇಕು, ಸರಕಾರಗಳಿಂದ ಪಡಿಬೋದಿತ್ತು. ಸೂತ ಪುರಾಣಿಕರೆಲ್ಲ ಇದ್ರಲ್ಲ, ಪುರಾಣದ ಆಚಾರ್ಯರೇ ಸೂತ ಪುರಾಣಿಕರು, ಅವರಲ್ಲಿ ಕೇಳ್ಬೋದಿತ್ತು. ನಾವು ಶುಕಾಚಾರ್ಯನ ಹೇಳಲ್ಲ, ಪುರಾಣಿಕರು ಅಂತ ಹೇಳೋದು ಯಾರನ್ನ? ರೋಮಹರ್ಷಣರನ್ನ. ಅವ್ರ ಹೆಸರು ರೋಮಹರ್ಷಣ ಅಂತ. ಅವ್ರನ್ನ ಹೇಳ್ಬೋದಿತ್ತು. ಯಾಕೆ ಶುಕ ಮಹರ್ಷಿಗಳು ಹೇಳಬೇಕು? ಅಶ್ವತ್ಥಾಮ ಎಂಬುವಂತಹ ರುದ್ರಾಂಶದಿಂದ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಒಳಪಟ್ಟವನಿಗೆ, ಆ ರುದ್ರಾಂಶ ಸಂಭೂತನಾದಂತಹ ಶುಕಮುನಿಯೇ ಇವನಿಗೆ ಮರಣದ ಕಾಲದಲ್ಲಿ ಬ್ರಹ್ಮೋಪದೇಶವನ್ನು ನೀಡಿ ಮುಕ್ತಿ ಕೊಡಿಸ್ಬೇಕು. ಪರಮಾತ್ಮನ ಚಿಂತನೆ ನೋಡಿ ಎಷ್ಟಿದೆ. ನೀನು ಕೊಲ್ಲಿಕ್ಕೆ ನೀನು ಯೋಗ್ಯನಲ್ಲ ಅಂತ ಆ ರುದ್ರನಿಗೆ ಹೇಳಿ, ನೀನು ಕೊಲ್ಲುವನಂತವನಲ್ಲ, ಅವನಿಗೆ ಮುಕ್ತಿಯನ್ನೇ ಕೊಡುವಂಥವ ಅಂತ ತೋರಿಸಿಕೊಟ್ಟ ಕೃಷ್ಣ ಪರಮಾತ್ಮ. ಮುಂದೆ ಅದಕ್ಕೆ ಶುಕ ಮಹರ್ಷಿಗಳಿಂದನೇ ತತ್ವೋಪದೇಶವನ್ನು ನೀಡಿಸ್ತಾನೆ. ಹೀಗೆ ಪರೀಕ್ಷಿತ್ ರಾಜನ ಆಗಮನ ನಂತರದಲ್ಲಿ ಪರೀಕ್ಷಿತ್ ರಾಜನ ಚಕ್ರವರ್ತಿ, ಅವನ ಸಾರ್ವಭೌಮತ್ವ, ಅವನಿಗೆ ಪಟ್ಟವನ್ನು ಕೊಟ್ಟು ಹೊರಡ್ತಾರಂತೆ, ಪರಂಧಾಮಕ್ಕೆ ಹೊರಡ್ತಾರೆ. ಯಾಕೆ? ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟ ಅಂತ ಬಹಳ ಚಂದ ಇದೆ ವಿಷಯ. ಹೋಗುವಾಗ ಕೃಷ್ಣ ಪರಮಾತ್ಮ ಧರ್ಮರಾಜನನ್ನು ಕೂಡಿಸಿ ಅವರಲ್ಲಿ 3 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿಸ್ತಾನಂತೆ. ಭಾಗವತ ಹೇಳುವ ಹಾಗೆ ಇಡೀ ಸಮಸ್ತ ಭೂಮಂಡಲಕ್ಕೆ ಕಲಿಯುಗ ಪ್ರಾರಂಭವಾಯಿತು. ಯೋಚನೆ ಮಾಡಿ, ಕಲಿಯುಗ ಪ್ರಾರಂಭವಾದರೂ ಸಹಿತ ಇಡೀ ಸಮಸ್ತ ಭೂಮಂಡಲಕ್ಕೆ ಏಕಚಕ್ರಾಧಿಪತಿ ಅಂದರೆ ಧರ್ಮರಾಜ. ಹೆಸರಿಗೆ ಕೂತವ, ಅದು ದಂಡಶಾಸನ ಮಾಡಿದವಲ್ಲ ಭೀಮಸೇನನೇ. ಹೀಗೆ ಅದಕ್ಕೆ ಮುಖ್ಯ ಅನುಗ್ರಹ ಮಾಡಿದವ ಕೃಷ್ಣ ಪರಮಾತ್ಮ ಅಂತ. ಹೀಗೆ ಕೃಷ್ಣ ಪರಮಾತ್ಮ ಬಹಳ ಹೊತ್ತು ಕಸ್ತಿನಾವತಿಯಲ್ಲಿದ್ದು ಹೊರಡ್ತಾನಂತೆ. ಬಹಳ ಹೊತ್ತಾಯಿತು. ಇವ ಯಾವುದು ದ್ವಾರಕೆಯನ್ನು ಬಿಟ್ಟು ಹೊರಡುವಾಗ ತಡಿತಾನಂತೆ ಧರ್ಮರಾಜ. ಬೇಡ, ಹೋಗೋದು ಬೇಡ ಅಂತ. ಅಷ್ಟು ಮಾತ್ರವಲ್ಲ, ಬಾರಿಗೂ ಬೇಡ್ಕೊಳ್ತಾಳೆ ಕುಂತಿದೇವಿ. ವಿಪದಶಂತು ನಶ್ವತ್ ತತ್ರ ತತ್ರ ಜಗತ್ಪತಿ. ಯಾರು ಕೇಳಲ್ಲ ಇಂತಹ ವರ. ಒಂದು ವರ ಕೇಳ್ತೇನೆ ಅಂತ. ಎಂತಹ ವರ? ಸದಾಕಾಲ ನಮಗೆ ವಿಪತ್ತೇ ಬರಲಿ ಅಂತ ಯಾರು ಹೇಳ್ತಾರೆ? ಈ ಥರ
ವಿಪತ್ತು ಬರಬಾರ್ದು ಅಂತ ಕೇಳ್ಕೊಳ್ತೀವಿ. ಒಮ್ಮೆ ವಿಪತ್ತು ಬಂದರೆ ಬೈಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆದರೆ ಕುಂತಿದೇವಿ ಕೃಷ್ಣನಲ್ಲಿ ಕೇಳುವಂತಹದ್ದು ಸದಾಕಾಲ ವಿಪತ್ತು ಬರಲಿ ಅಂತ. ಯಾಕೆ? ನಮ್ಮ ಹುಟ್ಟಿದಾಗಲಿಂದ ನಮಗೆ ವಿಪತ್ತು, ಪ್ರತಿಯೊಂದು ವಿಪತ್ತಲ್ಲಿ ಬಂದು ನಿನ್ನ ದರ್ಶನ ಕೊಟ್ಟು ನಮಗೆ ರಕ್ಷಣೆ ನೀಡಿದು. ಅದು ವಿಷಪ್ರಾಶನ ಆಗಲಿ, ಧರ್ಮರಾಜ ಆಗುವಂತಹ ವಿಷಪ್ರಾಶನ, ಅರಗಿನ ಮನೆ ಸುಡುವಂತಹ ಕರ್ಮವಾಗಲಿ, ಅಥವಾ ಈ ನರಕಾಸುರಾದಿಗಳು ಅಥವಾ ಈ ಬಕಾಸುರ ಮೊದಲಾದವರಾಗಬಹುದು, ಈ ರಾಜಸೂಯಾಗದಲ್ಲಿ ನಡೆದಂತಹ ಕಪಟತನಗಳಾಗಬಹುದು, ಮುಂದೆ ನಡೆಯುವಂತಹ ಜೂಜುತನ, ದ್ರೌಪದಿಯ ರಕ್ಷಣೆ, ಯುದ್ಧ, ಎಲ್ಲ ಸನ್ನಿವೇಶದಲ್ಲೂ ಸದಾಕಾಲ ನಮ್ಮ ವನವಾಸ ಕಾಲದಲ್ಲಿ ಮುಖ್ಯವಾಗಿ ಎಲ್ಲ ಸದಾಕಾಲದಲ್ಲಿ ನಮಗೆ ರಕ್ಷಣೆ ನೀಡಿ ನಮಗೆ ಅನುಗ್ರಹವನ್ನು ನೀಡಿದಂತಹ ರೂಪ ನಿನ್ನದು. ಆದ್ದರಿಂದಾಗಿ ನಿನ್ನ ದರ್ಶನ ನಮಗೆ ಆಗಬೇಕು ಅಂದರೆ ಏನು ಮಾಡಬೇಕು ನಾವು? ಅವ ದ್ವಾರಕ್ಕೆ ಹೊರಟಾಗಿಳುವಂತಹ ಮಾತು, ಸದಾಕಾಲ ವಿಪತ್ತೇ ಬರಲಿ, ವಿಪತ್ತು ಇದ್ರೆ ಏನಾಗ್ತದೆ? ನಿನ್ನ ದರ್ಶನ ಆಗ್ತದೆ ಅಂತ ಯಾರು ಬೇಡ್ಕೊಳ್ತಾರೆ ಈ ಥರ? ಹೀಗೆ ಕುಂತಿದೇವಿ ಬೇಡ್ಕೊಳ್ತಾಳೆ, ಧರ್ಮರಾಜನು ಕೈ ಹಿಡಿದು ಹೇಳ್ತಾನೆ, ಇಲ್ಲೇ ಇದ್ದು ಬಿಡು ನಮ್ಮ ಜೊತೆಗೆ ಅಂತ. ಆದ್ರೆ ಹೋಗಲೇಬೇಕು, ದ್ವಾರಕಾವತಿಗೆ ಹೋದ್ರೇ ಮುಂದಿನ ಕೆಲಸ ಆಗೋದು. ಹೀಗೆ ಪರಮಾತ್ಮ ದ್ವಾರಕಾವತಿಗೆ ಹೊರಟ ನಂತರದಲ್ಲಿ ಏನಾಯಿತು ಅಂದರೆ, ಸ್ವಲ್ಪ ಕಾಲದಲ್ಲಿ ಇವ ಬಂದ, ಯಾರೋ ಚಿಕ್ಕಪ್ಪ ವಿದುರ ಬಂದ. ಎಲ್ಲಿಗೆ ಹೊರಟಿದ್ದ? ಇವಾಗ ಯುದ್ಧಕ್ಕೆ ಮೊದಲೇ ಹೊರಟಿದ್ದ. ಇವ ದುರ್ಯೋಧನ ಸರಿ ಇಲ್ಲ ಅಂತ ಹೊರಟಿದ್ದ. ಇಲ್ಲಿಗೆ ತೀರ್ಥಯಾತ್ರೆಗೆ ಹೊರಟವ. ತೀರ್ಥಯಾತ್ರೆಯಲ್ಲಿ ಮೈತ್ರೇಯ ಎಂಬುವಂತಹ ಋಷಿಗಳಲ್ಲಿ ಭಾಗವತದ ಉಪದೇಶವನ್ನು ಪಡೆದು ಬಹಳ ದುಃಖದಿಂದ ಬರ್ತಾನಂತೆ. ಯಾಕೆ? ಇನ್ನು ಮುಂದೆ 26 ವರ್ಷದಲ್ಲಿ ಯಾದವರ ಸಂಕುಲ ಇರೋದಿಲ್ಲ, ಅವರ ವಂಶವೇ ನಾಶವಾಗ್ತದೆ ಅಂತ. ಇದು ವಿಷಯ ಹೋಗ್ಬೇಕಂದ್ರೆ ಮತ್ತೆ 3ನೇ ಸ್ಕಂದಕ್ಕೆ ಹೋಗ್ಬೇಕು ನಾವು. 3ನೇ ಸ್ಕಂದಕ್ಕೆ ಬಂದಾಗ ವಿಷಯ ಗೊತ್ತಾಗ್ತದೆ. ಮೈತ್ರೇಯರಲ್ಲಿ ಭಾಗವತದ ಉಪದೇಶವನ್ನು ವಿದುರರು ಪಡಿತಾರೆ. ಹೀಗೆ ವಿದುರರು ಮತ್ತೆ ತಮ್ಮ ಸ್ಥಾನಕ್ಕೆ ಬಂದು, ಯಾಕೆ ಅಂದರೆ ಮುಂದೆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟ ಅಂದರೆ ಇವರು ಇರ್ತಾರಲ್ಲ, ಇವರೇ ಇರಲ್ಲ. ಇವರೇ ಇಲ್ಲದೆ ಹೋದರೆ ಮುದುಕ ಯಾರು? ನಮ್ಮ ಅಣ್ಣ ಧೃತರಾಷ್ಟ್ರ. ಅವನಿದ್ದೇನು ಮಾಡ್ತಾನೆ? ನಡಿ ಕಾಡಿಗೆ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಬಂದ. ಬಹಳ ಅವನಿಗೆ ಉಪದೇಶವನ್ನು ನೀಡಿ ಕರ್ಕೊಂಡು ಹೋಗ್ತಾನೆ. ಇವರು ಇರುವಾಗ ಇವರಲ್ಲಿ ಪರಮ ನೀಚತನವಾಗಿ ನಡ್ಕೊಂಡು, ಅವರ ಹೆಂಡತಿಯಲ್ಲಿ ಕುಧರ್ಮ ಆಗುವಾಗ, ಅಧರ್ಮ ಆಗುವಾಗ ಅದನ್ನು ತಡಿಲಿಲ್ಲ ನೀನು. ನಾಯಿಗೆ ಹಾಕುವಾಗೆ ನಿನಗೆ ಅನ್ನ ಹಾಕ್ತಾ ಇದ್ದಾನೆ ಭೀಮ. ಸುಮ್ಮನೆ ಹಾಕಲ್ಲ ಭೀಮ, ಅವ ಪರಮ ಧಾರ್ಮಿಕ. ನಾಯಿಗೆ ಹಾಕುವಾಗೆ ಅನ್ನ ತಿನ್ಕೊಂಡು ಎಷ್ಟು ವರ್ಷ ಬದುಕ್ತೆ? ಎಷ್ಟು ಸುಖ ನಿನಗೆ? ನೀನೇ ಇರೋದಿಲ್ಲ ಇನ್ನು ಮುಂದೆ. ಇನ್ನು ನಿನ್ನ ಶರೀರ ಸುಖ ಎಲ್ಲಿಂದ ಎಲ್ಲಿಗೆ ಸಾಕಾಗ್ತದೆ? ಮುದುಕಾಗಿದ್ಯಾ, ಮೊದಲಾದರೆ ದಷ್ಟಪುಷ್ಟದಿಂದ ಇದ್ಯಾ, ಎಲ್ಲ ಸುಖವನ್ನು ಪಡಿತಾ ಇದೆಯಾ, ರಾಜವೈಭೋಗ ಇತ್ತು. ಮುದುಕ ಆದ ನಂತರ ಯಾಕೆ ರಾಜವೈಭೋಗ? ನಡಿ ಕಾಡಿಗೆ ಅಂತ ಕರ್ಕೊಂಡು ಹೋಗ್ತಾನೆ. ಈಗ ಬಂದಾಗ ಅವನಿಗೆ ಬಹಳ ಸತ್ಕಾರ ನಡೀತದೆ. ಧರ್ಮರಾಜಳಿಗೆ ಬಹಳ ಸಂತೋಷ ಆಗ್ತದೆ. ಕೇಳ್ಕೊಳ್ತಾನೆ, ಎಷ್ಟು ಒಳ್ಳೆಯ ವಿಷಯ, ನಮ್ಮ ಪ್ರತಿ ಕಾಲದಲ್ಲೂ ಅಲ್ಲಿ ಕೃಷ್ಣ ಪರಮಾತ್ಮನ ರಕ್ಷಣೆ ಆಯಿತು ಅಂತ ಕೇಳ್ಕೊಳ್ತಾಳಲ್ಲ, ಹಾಗೆ ವಿದುರ ನೀನು ರಕ್ಷಣೆ ಮಾಡಿದೆ ಅಂತ ಹೇಳ್ಕೊಳ್ತಾನೆ. ಯಾರು? ಧರ್ಮರಾಜ. ಯಾಕೆಂದರೆ ಅರಗಿನ ಮನೆ ವಿಷಯ ಆಗಬಹುದು. ವಿಷಪ್ರಾಶನ ಆಗುವಾಗ ಕೇಳಿದವನು ಯಾರು? ವಿದುರನೇ ಬಂದು ಹೇಳ್ತಾನೆ, ಅರಗಿನ ಮನೆಯಲ್ಲಿ ಒಂದು ಸುರಂಗ ತೋಡಿ ಹೊರಗೆ ಬರುವ ಹಾಗೆ ಮಾಡಿದ್ದೇ ವಿದುರನೇ ಅಲ್ವಾ, ಎಲ್ಲವನ್ನ ಮಾಡಿದೀಯಾ ಅಂತ ಹೇಳಿ ಆದರ ಬಹಳ ಸತ್ಕಾರ ಮಾಡಿ ಸುಖಪಟ್ಟು ಇಲ್ಲೇ ಇರು ಅಂತ ಹೇಳೋ ಸಹಿತ ವಿದುರ ಇರೋದಿಲ್ಲ, ಹೊರಡ್ತಾನಂತೆ. ಇಲ್ಲ, ನಾನು ಇದ್ಬಿಟ್ರೆ ನನ್ನ ಅಣ್ಣ ಇಲ್ಲೇ ಇದ್ಬಿಡ್ತಾನೆ, ನಾವೆಲ್ಲ ಹೊರಡ್ತೇವೆ ವನಪ್ರಸ್ಥಕ್ಕೆ ಅಂತ. ವನಪ್ರಸ್ಥಕ್ಕೆ ಹೊರಡ್ತಾರೆ. ವನಪ್ರಸ್ಥಕ್ಕೆ ಹೊರಟ 21 ಇನ್ನೂ ವರ್ಷ ಇರುವಾಗ, ಅಂದರೆ ಯಾದವರ ವಂಶ ನಾಶ ಆಗುವಲಿಕ್ಕೆ ಇನ್ನು 21 ವರ್ಷ ಅಂತಂದರೆ ಯೋಚನೆ ಏನು? 5 ವರ್ಷದಲ್ಲಿ ವನಪ್ರಸ್ಥರಾಗಿ ಧೃತರಾಷ್ಟ್ರ ಮರಣವನ್ನು ಹೊಂತಾನಂತೆ. ಅದು ಕಥೆಯೆಲ್ಲ ಪರಿಪೂರ್ಣವಾಗಿ ಹೇಳ್ತಾರೆ. ಧೃತರಾಷ್ಟ್ರನಿಗೆ ಆಗುವಂತಹ ಊರ್ಧ್ವದೇಹ ಕ್ರಿಯೆ ಎಲ್ಲವನ್ನ ಮಾಡ್ತಾರೆ. ಈಗ ವಿಷಯ ಹೇಳಲಿಲ್ಲ ಇವ, ಹೇಳಿದ್ರೆ ಮತ್ತೆ ದುಃಖ ಆಗ್ತದೆ ಅಂತ. ಅರ್ಜುನ ಬಹಳ ದಿನ ಅಲ್ಲೇ ಇದ್ದ ಅಂತ. ಕೊನೆಯಲ್ಲಿ ಎಷ್ಟು ದಿನ ಅಂದರೆ 7 ದಿನ. ಅದು ಧರ್ಮರಾಜನ ತಗೊಳ್ಳಿಕ್ಕಾಗಲಿಲ್ಲ. ತನ್ನ ತಮ್ಮನನ್ನ ಬಹಳ ಪ್ರೀತಿ ಯಾರಿಗೆ? ಧರ್ಮರಾಜನಿಗೆ. ಮತ್ತೆ ಭೀಮನ ಮೇಲೆ ಇಲ್ವೋ ಅಂತಲ್ಲ, ಅರ್ಜುನಿಗಿಂತೂ ಭೀಮನ ಮೇಲೆ ಜಾಸ್ತಿ. ಭೀಮ ಹೊರಟು ನಿಂತಿದ್ರೆ ಇವ ತಡಿತಾರಲ್ಲ, ಇವನು ಬಂದ್ಬಿಡ್ತಿದ್ದ. ಮತ್ತು ಇಲ್ಲಿ ರಕ್ಷಕ ಯಾರು? ಅದಕ್ಕೆ ಅರ್ಜುನ ಕೊಟ್ಟು ಕಳಿಸಿದ್ದ. ಭೀಮನು ಹೊಡ್ತಾ ಇದ್ದ. ಭೀಮ ಹೊರಟ್ರೆ ಇವ ಇರ್ತಾ ಇರಲಿಲ್ಲ. ಆದರೆ ಅರ್ಜುನನ ಮೇಲೆ ಬಹಳ ಪ್ರೀತಿ ಅಂತ ತೋರ್ತದೆ. ಆದರೆ ಅರ್ಜುನಗಿಂತೂ ಭೀಮನ ಮೇಲೆ ಬಹಳ ಪ್ರೀತಿ. ಅರ್ಜುನ ಬರಲಿಕ್ಕೆ ಕಾಯ್ತಾ ಇದ್ದ. ಅದು 7 ದಿನ, ಅವನಿಗೆ 7 ಮಾಸ ಆಯ್ತಂತೆ. ಯಾರಿಗೆ? ಧರ್ಮರಾಜನಿಗೆ. ಬಂದ ಕೂಡಲೇ ಬಹಳ ಸಂತೋಷ ಆಯಿತು. ಕೇಳಿಕೊಂಡ, ಕೃಷ್ಣ ಹೇಗಿದ್ದಾನೆ, ಯಾದವರು ಹೇಗಿದ್ದಾರೆ ಅಂತ. ಉತ್ತರ ಇಲ್ಲ ಇವನಿಗೆ. ನೋಡಿದರೆ ಯಾದವರ ಸಂಕುಲ ನಾಶವಾಗಿದೆ, ಕೃಷ್ಣ ಪರಮಾತ್ಮ ಹೊರಟಿದ್ದಾನೆ. ಕೃಷ್ಣ ಪರಮಾತ್ಮ ಹೊರಟ ಕೂಡಲೇ ಕಲಿಯ, ಎಲ್ಲ ಕಡೆ ಕಲಿಯ ಆವೇಶ ತುಂಬಿಕೊಂಡಿದೆ. ಇವ ಸೋತು ಬಂದಿರ್ತಾನೆ. ಇವ ಇಲ್ಲಿಯ ತನಕ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಎಲ್ಲವನ್ನ ಗೆಲ್ತಾ ಇದ್ದ. ಸಾಮಾನ್ಯ ವ್ಯಕ್ತಿಗಳಲ್ಲಿ ಸೋತು ಬರ್ತಾನೆ. ಎಲ್ಲ ವಿಷಯವನ್ನು ಹೇಳ್ಕೊಳ್ತಾನೆ. ಆಯಿತು, ಇನ್ನು ಮುಂದೆ ನಾವು ಇರೋದು ಬೇಡ ಅಂತ ಹೇಳಿ ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಇವರೆಲ್ಲ ಹೊರಡ್ತಾರೆ. ಹೊರಟವರು ಗಂಧಮಾದನ ಪರ್ವತದ ಮುಖಾಂತರವಾಗಿ, ಅದು ಉತ್ತರ ದಿಕ್ಕಿಗೆ ಹೊರಡ್ತಾರೆ ಅಂತ
ಕಥೆ ಕೇಳುವಾಗ ನಾವು ದ್ರೌಪದಿ ಶರೀರ ಬಿತ್ತು, ನಂತರ ನಕುಲ ಸಹದೇವರದು, ಹಾಗೆಲ್ಲ ಕಥೆ. ಎಲ್ಲರ ದೇಹವು ಗಂಧಮಾದನ ಪರ್ವತಕ್ಕೆ ಮೇಲೆ ಹೋಗಿದ್ದು. ಪರ್ವತದ ಮೇಲೆ ಹೋಗಿ ಅವರ ಶರೀರ ತ್ಯಾಗ ಮಾಡಿಕೊಳ್ತಾರೆ. ಶಶಿರಸ್ಥರಾಗಿ ಹೋದವ ಧರ್ಮರಾಜ ಅಂತ ಕಥೆ ಹೇಳಿ ಮುಗಿಸ್ತಾರೆ. ಹೀಗೆ ಮತ್ತೆ ಮೊದಲ ಸ್ಕಂದದಲ್ಲಿರುವಂತಹ ವಿಷಯ ಪರೀಕ್ಷಿತ್ ರಾಜನ ಪಟ್ಟಾಭಿಷೇಕ, ಪರೀಕ್ಷಿತ್ ರಾಜನ ಕಲಿನಿಗ್ರಹಣ ವಿಷಯವನ್ನು ಹೇಳ್ತಾರೆ. ಬಹಳ ಚೆಂದ ಇದೆ, ಇದನ್ನು ಹೇಳಿ ಮುಗಿಸ್ತೇನೆ ಇವತ್ತು. ಬಹಳ ಅದ್ಭುತ ವಿಷಯ. ಇವ ಪಟ್ಟಾಭಿಷಿಕ್ತನಾದ ಕಾಡಿಗೆ ಹೊರಟ ಅಂತ. ಯಾಕೆ ಕಾಡಿಗೆ ಹೊರಟ ಅಂದರೆ ಬೇರೆಯವರೆಲ್ಲ ಬೇಟೆಗೆ ಅಂತ ಹೊರಡ್ತಾರೆ. ಇವ ಯಾವ ಬೇಟೆಗೆ ಹೊರಟ ಅಂದರೆ ಕಲಿಯ ಬೇಟೆಗೆ ಹೊರಟ. ಯಾರು ಹೊರಟವರಿಲ್ಲ. ಎಷ್ಟು ಪರೀಕ್ಷಿತ್ ರಾಜನ ವಿಷಯ ಹೇಳೋದು ಮುಗಿಯೋದೇ ಇಲ್ಲ ನಮಗೆ. ಬಹಳ ಸಾತ್ವಿಕ ವ್ಯಕ್ತಿ ಅವ, ಅಷ್ಟೇ ಪರಾಕ್ರಮಿಯೂ ಕೂಡ. ಯೋಚನೆ ಮಾಡಿದ, ವ್ಯಾಧರ ಆದರೆ ಬೇಟೆಗಾರರ ಹಾಗೆ ಪ್ರಾಣಿಗಳ ಬೇಟೆಯಾಡೋದಕ್ಕಿಂತ ಕಲಿಯನ್ನೇ ಬೇಟೆ ಆಡೋಣ ಅಂತ ಹೊರಟ. ಹುಡುಕ್ದ, ಒಂದು ಊರಿನಲ್ಲಿ ಕಂಡ ಅಂತ ಕಲಿ. ಅದು ಯಾವ ರೂಪದಲ್ಲಿ ಕಂಡ ಅಂದರೆ ಒಬ್ಬ ಶೂದ್ರನ ರಾಜನಾಗಿ ಕಂಡ. ಶೂದ್ರ ರಾಜ ಆಗುವಾಗಿಲ್ಲ, ಶೂದ್ರನ ಒಬ್ಬ ರಾಜ ಆದರೆ ಹೇಗಿರ್ತದೆ ಹಾಗೆ ರೂಪದಲ್ಲಿ ಕಂಡದ್ದು ಕೇವಲ ರಾಜನ ಮಾತ್ರವಲ್ಲ, ಒಂದು ಎತ್ತು, ಒಂದು ವೃಷಭ, ಬಿಳಿಯ ಆಕಾರದಲ್ಲಿರುವಂತಹ ಒಂದು ಎತ್ತು, ಅದು 3 ಕಾಲುಗಳನ್ನು ಕಳ್ಕೊಂಡಿದೆ ಅಂತ. 3 ಕಾಲುಗಳನ್ನು ಕಳ್ಕೊಂಡು ಒಂದೇ ಕಾಲಿನಲ್ಲಿ ಕುಣ್ತಾ ಇದೆ ಅಂತ. ಅದರ ಜೊತೆಗಿರುವಂತಹ ಒಂದು ಹಸು, ಅಂದರೆ ಹಸುವಿನ ರೂಪದಲ್ಲಿರುವಂತಹ, ಅಂದರೆ ಗೋರೂಪದಲ್ಲಿರುವಂತಹ ಸಾಕ್ಷಾತ್ ಭೂದೇವಿ, ವೃಷಭದ ರೂಪದಲ್ಲಿ ಬಿಳಿ ಎತ್ತಿನ ರೂಪದಲ್ಲಿರುವಂತಹ ಧರ್ಮರಾಜ, ಸಾಕ್ಷಾತ್ ಧರ್ಮ ಪ್ರಜಾಪತಿ ಅವ ಧರ್ಮರಾಜನೇ. 3 ಕಳ್ಕೊಂಡಿದ್ದಾನೆ. ಉಳಿದಿರೋದು ಒಂದೇ ಒಂದು, ತಪಸ್ಸು, ಶೌಚ, ದಯೆ. 3 ಹೋಗಿದೆ. ಜಗತ್ತಿಗೆ ಆಧಾರ 4 ಧರ್ಮ. ಯಾವ ಧರ್ಮ? ತಪಸ್ಸು, ಶೌಚ, ದಯೆ, ಸತ್ಯ ಅಂತ. ತಪಸ್ಸು, ಶೌಚ, ದಯೆ ಹೋಗಿದೆ. ಸತ್ಯ ಅಂತ ಒಂದು ಕಾಲು ಮಾತ್ರ ಉಳ್ಕೊಂಡಿದೆ. ಅದು ಬಹಳ ಸತ್ಯ ಇರೋದು ಬಹಳ ಕಷ್ಟ. ಅದಕ್ಕೆ ಕುಂತಾ ಇದ್ದಾನೆ. ಕುಂಟೋದೇನೋ ಸುಖನ ಅದು. ಒಬ್ಬ ವ್ಯಕ್ತಿ ಕುಂತಾ ಇದ್ದಾನೆ, ಅರ್ಥ ಏನೋ ಬಹಳ ದುಃಖ. ಬಹಳ ದುಃಖ ಅವನಿಗೆ. ಅದನ್ನು ನೋಡುವಂತಹ ಯಾರಿಗೆ? ಈ ಹಸುವಿಗೆ. ಅದಕ್ಕೂ ಬಹಳ ದುಃಖ. ಅದನ್ನು ಕಂಡಿದ್ದಾನೆ ಅಂತ. ಅವರಲ್ಲಿ ಆಗುವಂತಹ ಸಂಭಾಷಣೆ ವಿಷಯ ಬಹಳ ಚಂದ ಇದೆ. ಅದು ಅವರಲ್ಲಿ ಸಂಭಾಷಣೆ ಆಗ್ತದೆ ಅಂತ. ಈ ಗೋ ಎಂಬುವಂತಹ ಏನು ಭೂದೇವಿ ಇದ್ದಾಳಲ್ಲ, ಅದು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಬಹಳ ಚಂದ ಇದೆ ವಿಷಯ. ಏನು ಅಂದರೆ, ಯಾಕೆ ನಾನು ದುಃಖದಲ್ಲಿದ್ದೇನೆ ಅಂತ ಒಂದು ಮಾತನ್ನು ಹೇಳ್ಕೊಳ್ತದೆ. ಎತ್ತಿಗೂ ದುಃಖ ಆಗ್ತಾ ಇದೆ, ಇದಕ್ಕೂ ದುಃಖ ಅಂತೆ ಭೂಗೆ. ಆದರೆ ಭೂ ಸ್ವರೂಪಭೂತವಾದಂತಹ ಗೋಗೆ. ಯಾಕೆ ಅಂದರೆ ಇಲ್ಲಿಯ ತನಕ ಕೃಷ್ಣ ಪರಮಾತ್ಮನ ಏನು ಧ್ವಜ, ಅಂಕುಶ, ಚಕ್ರ, ಶಂಖಗಳ ಚಿಹ್ನೆ ಉಳ್ಳಂತಹ ಪಾದದ ಧೂಳು, ಅಂದರೆ ಪಾದ ರಾಶಿ ಈ ಗೋವಿನ ಮೇಲೆ ಇತ್ತಂತೆ. ಅದರಿಂದಾಗಿ ಇದಕ್ಕೆ ಅಹಂಕಾರ ಇತ್ತಂತೆ. ಸಾಕ್ಷಾತ್ ಪರಮಾತ್ಮನೇ ಹೊತ್ತಿದೆ ನಾನು ಅಂತ. ಅಂದರೆ ಅದು ಭೂಮಿ ಮೇಲೆ ಓಡಾಡ್ತಾ ಇದ್ದ ಕೃಷ್ಣ ಪರಮಾತ್ಮ. ಅವನ ಪಾದದ ಚಿಹ್ನೆಯಲ್ಲಿ ಏನಿರ್ತದೆ? ಚಕ್ರಶಂಕಾದಿ ರೇಖೆಗಳಿರ್ತದೆ. ಆ ರೇಖೆಯನ್ನು ಹೊತ್ತಿದವ ನಾನು ಅಂತ ಬಹಳ ಸಂತೋಷರಾಗಿದ್ದೆ. ಆದರೆ ಈಗ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟಿದ್ದಾನೆ. ಅವ ಎಂತಹ ಗುಣಸಾಗರ ಪರಮಾತ್ಮ. ಅಂಥ ಗುಣ ಇಂಥ ಗುಣ ಅಂತ ಹೇಳ್ತೇವಲ್ಲ, ಅದು ಭಾಗವತ ಪುರಾಣ ಹೇಳ್ತದೆ. ಅದು ಘೋರೂಪದಲ್ಲಿರುವಂತಹ ಯಾರು? ಈ ಭೂದೇವಿ ತಾನು ವರ್ಣನೆ ಮಾಡ್ತದೆ. ಬಹಳ ಚಂದ ಇದೆ ಅದು. ಸತ್ಯಂ, ಶೋಚಂ, ದಯಾದಾನಂ, ಸತ್ಯಂ, ಶೋಚಂ, ದಯಾದಾನಂ, ತ್ಯಾಗಸ್ಸಂತೋಷ ಆರ್ಜವಂ, ಶಮೋಧಮಸ್ತಪಸ್ಸಾಮ್ಯಂ, ತಿತಿಕ್ಷೋಪರತಿಶ್ರುತಂ, ಜ್ಞಾನಂ ವಿರಕ್ತಿರೈಶ್ವರ್ಯಂ, ಶೌರ್ಯಂ ತೇಜೋದತಿ ಸ್ಮೃತಿ, ಸ್ವಾತಂತ್ರ್ಯಂ ಕೌಶಲಂ ಕಾಂತಿ, ಸೌಭಗಂ ಮಾರ್ಧವಂ ಕ್ಷಮಾ, ಪ್ರಾಗಲ್ಭ್ಯಂ ಪ್ರಶ್ರಯಶೀಲಂ, ಸಹ ಓಜೋ ಬಲಂ ಭಗಃ, ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಯಂ, ಕೀರ್ತಿರ್ಮಾನೋಹನಂಕೃತಿ, ಇಮೇ ಚಾನ್ಯೇ ಚ ಭಗವನ್ ನಿತ್ಯಾ ಯತ್ರ ಮಹಾಗುಣಾಃ, ಪ್ರಾರ್ಥ್ಯಾ ಮಹತ್ವಮಿಚ್ಛದ್ಭಿಃ ನ ಚ ಯಾಂತಿ ಸ್ಮ ಕರ್ಹಿಚಿತ್, ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಅಂತ ಹೇಳ್ತಾ ಪರಮಾತ್ಮನ ಆ ಶ್ರೀನಿವಾಸ ರೂಪಿಯಾದಂತಹ ಕೃಷ್ಣ ಪರಮಾತ್ಮನ ಮಹಾಗುಣಗಳನ್ನು ವರ್ಣನೆ ಮಾಡ್ತಾ ಹೋಗ್ತದೆ. ಮೊದಲು ಮಂಗಳ ಶ್ಲೋಕದಲ್ಲಿ ಹೇಳುವಾಗೆ ಪರಮಾತ್ಮ ಎಂತವ? ಜನ್ಮಾದ್ಯಸ್ಯ ಯತಃ ಅಂತ ಹೇಳ್ತಾ ಇದೆ. ಜಗತ್ತಿನ ಕರ್ತೃತ್ವ ಉಳ್ಳವ, ಅಷ್ಟಕರ್ತೃತ್ವ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿ ಕರ್ತೃತ್ವ ಉಳ್ಳವ ಪರಮಾತ್ಮ ಅಂತ. ಅಂತಹ ಪರಮಾತ್ಮ ಅನಂತ ಗುಣಸಾಗರ ಅಂತ. ಅನಂತ ಗುಣಸಾಗರನಾದವ ಪರಮಾತ್ಮನ ಬಗ್ಗೆ ವರ್ಣನೆ ಮಾಡಬೇಕಲ್ಲ. ಪ್ರಮುಖವಾಗಿ ಮೊದಲ ಸ್ಕಂದದಲ್ಲಿ ನಾವು ಕತೆ ಕೇಳಿದ್ದು ಇದೆಲ್ಲ ಪ್ರಮುಖವೇ ಇಲ್ಲ ಅಂತಲ್ಲ. ಅತ್ಯಂತ ಪ್ರಮುಖದ ಚಿಂತನೆ ಯಾವುದು ಅಂದರೆ ಈ ಭೂದೇವಿಯಾದಂತಹ ಗೋವಿನ ರೂಪದಲ್ಲಿರುವಂತಹ ಭೂದೇವಿ ಪರಮಾತ್ಮನ ಗುಣಗಳನ್ನು ಹೊಗಳುವಂತಹದ್ದು. ಬಹಳ ಚಂದ ವಿಷಯ ಇದು. ಏನು ವಿಷಯ ನೋಡಿ? ಸತ್ಯಂ,
ಶೌಚಂ ದಯಾದಾನಂ, ಸತ್ಯಂ ಶೌಚಂ ಇದನ್ನು ಅವನು ಕಾಣ್ತದಲ್ಲ. ಸತ್ಯತೆ ಧರ್ಮರಾಜಾದಲ್ಲಿ ಕಾಣ್ತವೆ, ಹರಿಶ್ಚಂದ್ರನಲ್ಲಿ ಸತ್ಯತೆ ಕಾಣ್ತು. ದಯೆ ಬೇರೆ ಬೇರೆ ಚಕ್ರವರ್ತಿಗಳಲ್ಲಿ ದಯೆ ಕಂಡಿದೆ ಅಲ್ವಾ. ಒಬ್ಬ ರಾಜ ಚಕ್ರವರ್ತಿ ತನ್ನ ದೇಹವನ್ನೇ ಕೊಡ್ತಾನೆ, ಮಾಂಸವನ್ನೇ ಕೊಡ್ತಾನೆ. ಎಷ್ಟು ದಯೆ ಅವನಿಗೆ. ಶಿಬಿ ಚಕ್ರವರ್ತಿ ಏನು ಮಾಡ್ದ ಕತೆ ಗೊತ್ತಿದ್ದಲ್ವಾ. ಈ ಒಂದು ಗಿಳಿಯನ್ನು ಕಾಪಾಡ್ಲಿಕ್ಕೆ ಹೋಗಿ ಆ ಗೃದ್ರಕ್ಕೆ ಅಂದ್ರೆ ಹದ್ದಿಗೆ ಅದಕ್ಕೆ ಸಮಾನವಾಗಿ ನನ್ನ ಮಾಂಸ ಕೊಡ್ತೇನೆ ಅಂತ ಹೇಳಿ ಕೊನೆಗೆ ನೋಡ್ರೆ ಅವನ ದೇಹನೇ ಕೊಡಬೇಕಾಗಿತ್ತು. ಅದು ತಕ್ಕಡಿಯಲ್ಲಿ ಇಡ್ತಾನೆ, ಅದಕ್ಕೆ ಸಮಾನವಾಗಿ ಒಂದು ಕಡೆ ಗಿಳಿ ಇಟ್ಟು ಇನ್ನೊಂದು ಕಡೆ ಮಾಂಸ ಇಡ್ಲಿಕ್ಕೆ ಹೋದ್ರೆ ಹಾಗೆ ಇಷ್ಟು ಪುಟ್ಟ ಗಿಳಿ ಅದು, ಇವನು ಮಾಂಸ ಎಷ್ಟಿಟ್ರೂ ಹೋಗ್ತಾ ಇಲ್ಲ. ಅದು ಎಷ್ಟು ದಯೆ ಇರಬೇಡ, ಒಂದು ಗಿಳಿಯನ್ನು ರಕ್ಷಣೆ ಮಾಡುವಂತಹದ್ದು ಅಂತ. ಪ್ರಜಾ ರಕ್ಷಣೆ ಅಂದರೆ ಅದು ಪ್ರಜೆಯಲ್ಲಿ ಒಂದು ಗಿಳಿಯು ಸೇರ್ಕೊಂಡಿದೆ, ಅದನ್ನು ರಕ್ಷಣೆ ಮಾಡಬೇಕಿವ. ಅದ್ರಿಗೆ ಎಷ್ಟು ಅದ್ಭುತ ಚಿಂತನೆ. ಹೀಗೆ ಗಿಳಿಯಲ್ಲ ಅದು, ಏನದು ಗುಬ್ಬಚ್ಚಿ, ಅದು ಗುಬ್ಬಚ್ಚಿ ಚಿಂತನೆ. ಅದು ಇನ್ನೂ ಚಿಕ್ಕದು, ಗಿಳಿಗಿಂತನೂ ಚಿಕ್ಕದು. ಹೀಗೆ ಸತ್ಯ ದಯಾ ಶೌಚ ಬೇರೆಯವರು ಕಾಣ್ತೀವಿ ನಾವು. ಪರಮಾತ್ಮನಲ್ಲಿ ಗುಣ ಏನು ಅದು ಬಹಳ ವಿಶೇಷವಾಗಿ ವಿಜಯಧ್ವಜತೆ ಹತ್ರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಭಾಗವತ ಪುರಾಣ ಏನು ಸುಲಭ ಅಲ್ಲ ಅದು. ಅಲ್ಲಿ ಹೇಳುವಂತಹ ವಿಶೇಷ ಚಿಂತನೆಯನ್ನ ವ್ಯಾಖ್ಯಾನದಲ್ಲಿ ಹೇಳಿದವರೆ ಬಹಳ ಕಷ್ಟ ಆಗ್ತದೆ. ಸತ್ಯ ಅಂದ್ರೆ ಅರ್ಥ ಏನು? ನಿರ್ದುಃಖ ಆನಂದ ಅನುಭವ. ಇವತ್ತು ಇದೊಂದು ವಿಷಯ ಮುಗಿಸೋಣ, ಸ್ವಲ್ಪ ದೊಡ್ಡದಾಗ್ತದೆ ಇದು. ನಿರ್ದುಃಖ ಆನಂದ ಅನುಭವ. ಸತ್ಯ ಅಂದ್ರೆ ಅರ್ಥ ನಿರ್ದುಃಖ ಆನಂದದ ಅನುಭವ, ದುಃಖ ಇಲ್ಲದೆ ಆನಂದದ ಅನುಭವ. ಇದು ಯಾರಿಗಿದೆ? ಇವನ್ ಕೊಡ್ತಾ ಇದ್ದ, ಶಿಬಿ ಚಕ್ರವರ್ತಿ ಕೊಡ್ತಾ ಇದ್ದ, ದುಃಖ ಆಗ್ತಾ ಇತ್ತು ಅವನಿಗೆ. ಆನಂದ ಏನಲ್ಲ, ಅವನಿಗೆ ದುಃಖ ಆಗ್ತಾ ಇತ್ತು. ಯಾರೇ ವ್ಯಕ್ತಿ ಇರಲಿ ನಿರ್ದುಃಖ ಆನಂದದ ಅನುಭವ ಇರುವಂತಹದ್ದು ಪರಿಪೂರ್ಣವಾಗಿ ಪರಮಾತ್ಮನಿಗೆ. ಅದು ಅದಕ್ಕೆ ಅವನಿಗೆ ಸತ್ಯ ಅಂತ ಹೆಸರು. ನಂತರ ಏನು? ಶೌಚ ಅಂತ. ಶೌಚ ಅಂದರೆ ಅದು ನಿತ್ಯ ಶುದ್ಧಿತ್ವ, ಅದು ಸರಿಯಾದದ್ದೇ, ಶುದ್ಧಿತ್ವ ಇರುವಂತಹದ್ದು. ನಂತರ ದಯಾ ಅಂತ ಅರ್ಥ. ದಯೆ ಅಂದರೆ ದಯೇನೆ ಕಾರುಣ್ಯ ಸಮುದ್ರಾವ. ಬೇರೆಯವ್ರಿಗೆ ಕಾರುಣ್ಯ ಇರ್ತದೆ, ಎಲ್ಲಿ ತನಕ ಹೇಳಿ? ಅವ್ರದ್ದು ಹೋಗೋ ತನಕ. ಈ ಶಿಬಿ ಚಕ್ರವರ್ತಿ ಕಾರುಣ್ಯ ಇರ್ತಾ ಇತ್ತು ಎಲ್ಲಿ ತನಕ? ಇವನ ದೇಹ ಹೋಗೋ ತನಕ. ದೇಹ ಹೋಗಿದ್ರೆ ಅವ್ನು ಕೊಟ್ಟಿದ್ದು ಸರಿ ಆಗ್ತಿತ್ತ? ಕೊಡದೆ ಹೋದಾಗ ಗುಬ್ಬೆ ಜನ ಕೊಂದು ತಿಂತಾ ಇತ್ತು ಅದು ಗೃದ್ರ. ನೀನು ಕೊಟ್ಟಿದ್ದ ಮಾಂಸ ನಂಗೆ ಸಾಕಾಗ್ಲಿಲ್ಲ ಅಂತ. ಆದರೆ ಪರಮಾತ್ಮನ ಕಾರುಣ್ಯ ಅದು ಸಮುದ್ರಕ್ಕೆ ಆಳ, ಅದರ ಗಾಂಭೀರ್ಯ ಹೇಳಲಿಕ್ಕಾಗ್ತದ? ಇತಿಮಿತಿ ಹೇಳಲಿಕ್ಕಾಗಲ್ಲ. ಎಷ್ಟು ಲೀಟರ್ ನೀರಿದೆ ಅಂತ ಹೇಳಲಿಕ್ಕಾಗ್ತದೆ? ಅದರಲ್ಲಿ ತೆಗಿಲಿಕ್ಕೆ ಹೋದವನೇ ಲೀಟರ್ ಆಗ್ತಾನಷ್ಟೇ, ಅವನೇ ಹೋಗ್ತಾನಷ್ಟೇ. ಹೀಗೆ ಅಷ್ಟು ಕೃಪಾ ಸಮುದ್ರನಾದವ. ನಂತರ ಯಾವುದು? ದಾನ ಅಂದ್ರೆ ಅರ್ಥ ಏನು? ಪರಮಾತ್ಮ ದಾನ ಮಾಡ್ದಾನ. ಪರಮಾತ್ಮ ದಾನ ಮಾಡುವಷ್ಟು ಮತ್ತೊಬ್ಬರಿಗೆ ದಾನ ಮಾಡಲಿಕ್ಕಿಲ್ಲ. ಚಕ್ರವರ್ತಿಗಳು ಅವರು ಮಾಡ್ತಾರಲ್ರಿ ಅಂದರೆ ಅವರು ಹಾಗೆ ಮಾಡಲಿಕ್ಕಿಲ್ಲ. ಇವ ಎಂಥ ದಾನ ಮಾಡ್ತಾನೆ? ಭಕ್ತಾನಾಂ ಸುಖಂ ದ್ವೇಷಿನಾಂ ಅಭಕ್ತಾನಾಂ ದುಃಖಂ. ಇದು ಯಾರು ಕೊಡ್ತಾರೆ? ಸಜ್ಜನರಿಗೆ ಸುಖವನ್ನ, ಕಲಿ ಮೊದಲಾದಂಥವರಿಗೆ ದುರ್ಯೋಧನಾದಿಗಳಿಗೆ ದುಃಖವನ್ನ ಇದು ಯಾರು ಕೊಡ್ಲಿಕ್ಕಾಗ್ತದೆ? ಪರಮಾತ್ಮನೇ ಕೊಡಬೇಕು. ನಂತರ ತ್ಯಾಗ ನಾವೆಲ್ಲ ಮಾಡ್ತೀವಲ್ರಿ, ನಾವು ಮಾಡ್ತೀವಿ. ಅಭಿಮಾನದಿಂದ ಸಹಿತವಾಗಿ ತ್ಯಾಗ ಮಾಡ್ತೀವಿ. ತ್ಯಾಗ ಮಾಡುವಾಗ ನಾನು ಮಾಡಿದ್ರಿ ತ್ಯಾಗ, ನಾನು ತ್ಯಾಗ ಮಾಡಿರ್ತಾರೆ, ಅಲ್ಲೇ ಅವನಿಗೆ ತ್ಯಾಗ ಇಲ್ಲ, ಏನೋ ಮಾಡಿರ್ತಾನೆ ಪಾಪ, ಇಲ್ಲ ಅಂತಲ್ಲ. ಅದು ತ್ಯಾಗ ಹೇಳುವಾಗಲೇ ಏನು ತ್ಯಾಗ ಮಾಡಿದೆ ಗೊತ್ತಾ? ನಾನು ಎಲ್ಲ ಮಾಡಿದೆ ಆಚಾರ್ಯ, ಇದೆಲ್ಲ ಕೊಟ್ಟೆ, ಅದೆಲ್ಲ ದಾನ ಮಾಡಿದೆ, ಇದೆಲ್ಲ ದಾನ ಮಾಡಿದೆ ಅಂತ ನಾನು ಅಂತಲ್ಲಿ. ಅದಕ್ಕೆ ಮಿಥ್ಯಾಭಿಮಾನ ರಾಹಿತ್ಯ ಅಂತ. ಅವನಿಗೆ ಮಿಥ್ಯಾಭಿಮಾನ ಇಲ್ಲ. ಅವನಿಗೆ ಸುಮ್ಮನೆ ಅವನಿಗೆ ಅಭಿಮಾನ ಇಲ್ಲ. ಅಭಿಮಾನ ಇದ್ದೇ ಇದೆ. ಅನಂತ ಗುಣಸಾಗರ ಪರಮಾತ್ಮ, ಅಭಿಮಾನ ಇದೆ, ಆದರೆ ಮಿಥ್ಯಾಭಿಮಾನ ಇಲ್ಲ ಅವನಿಗೆ. ನಂತರ ಏನು? ಎಷ್ಟು ಚಂದ ನೋಡಿ. ಸಂತೋಷ ಚ ಆರ್ಜವಂ. ಸಂತೋಷ ಅರ್ಥ ನಮಗೂ ಸಂತೋಷ ಇದೆ. ಸ್ವರೂಪಾನಂದ ಅನುಭವ. ನಮಗೆ ಆ ಸಂತೋಷ ಇದೆಯಾ? ಸಂತೋಷ ಯಾವುದರಿಂದ ಆಗ್ತಿದೆ ಯೋಚನೆ ಮಾಡಿ. ವಿಷಯ ಪದಾರ್ಥಗಳನ್ನು ಅನುಭವಿಸುವಾಗ ಸಂತೋಷ ಆಗ್ತಾ ಇದೆ. ಇದು ಸ್ವರೂಪಾನಂದವ? ಶರೀರದಿಂದ ಆಗುವಂತಹ ಅನುಭವ, ಇಂದ್ರಿಯದಿಂದ ಆಗುವಂತಹ ಸ್ವರೂಪದ ಅನುಭವ ಅಲ್ಲ. ಶರೀರದ ಮುಖಾಂತರವಾಗಿ, ಇಂದ್ರಿಯದ ದೇಹದ ಮುಖಾಂತರವಾಗಿ ಆಗುವಂತಹ ಸಂತೋಷ. ಆದರೆ ಪರಮಾತ್ಮನಿಗೆ ಸ್ವರೂಪಾನಂದ ಅನುಭವ. ನಂತರ ಆರ್ಜವ ಅಂದರೆ ಪ್ರಾಮಾಣಿಕತ್ವ, ರುಜುತ್ವ ಅಂತ. ಪ್ರಾಮಾಣಿಕತ್ವ, ಪರಮಾತ್ಮನಿಗಿರುವಂತಹ ಪ್ರಾಮಾಣಿಕತ್ವ ಕಥೆಯಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ. ಅವನ ಕೃಷ್ಣ ರಾಮಾದಿ ಕಥೆಗಳಲ್ಲಿ ಕೇಳುವಾಗ ಅವನು ನಡೆದುಕೊಂಡಂತಹ ದಾರಿ. ಯಾಕೆ ಈಗಷ್ಟೇ ಕಂಡ್ವಿ ಪ್ರಾಮಾಣಿಕತ್ವದ ಸಾಕ್ಷಾತ್ ರುದ್ರಾಂಶ ಸಂಭೂತರಾದಂಥ ಅಶ್ವತ್ಥಾಮಾಚಾರ್ಯರ ಆ ಒಂದು ಬ್ರಹ್ಮಾಸ್ತ್ರ ಅವ ಪ್ರಯೋಗ ಮಾಡಿ ಆಗಿದೆ, ಅದೂ ನಡೆಸ್ಕೊಡ್ಬೇಕು. ಯಾಕೆ? ಪರಮಭಕ್ತ ವೈಷ್ಣವೋತ್ತಮನಾದವ ರುದ್ರಾಂಶ ಸಂಭೂತನಾದಂಥ ಅಶ್ವತ್ಥಾಮ. ಇನ್ನೊಂದು ಕಡೆಯಲ್ಲಿ ಚಕ್ರವರ್ತಿಯ ಸ್ಥಾನದಲ್ಲಿರುವಂತಹ ಪರೀಕ್ಷಿತ್ ರಾಜ. ಇಬ್ಬರನ್ನು ಉಳಿಸ್ಬೇಕು. ಇವನ ಮಾತನ್ನು ಉಳಿಸಿಕೊಟ್ಟ, ಅವನು ಬರುವ ಹಾಗೆ ಮಾಡಿದ. ಎಷ್ಟು ಪ್ರಾಮಾಣಿಕತ್ವ ನೋಡಿ. ಯೋಚನೆ ಮಾಡಿದರೆ ಒಂದಾ ರುದ್ರನ ಮಾತನ್ನು ಮಾಡಬೇಕಿತ್ತು, ಅಥವಾ ರುದ್ರ ಹೋಗು ನೀನು, ಅಶ್ವತ್ಥಾಮ ನೀನು ಸರಿ ಇಲ್ಲ, ನಾನು ಇವನು ಬದುಕಿಸ್ತೇನೆ ಹಾಗೇ ಕರಬೇಕಿತ್ತು. ಸತ್ತು ಬದುಕಿಸಿದ. ಯಾಕೆ? ಅಷ್ಟು ಪ್ರಾಮಾಣಿಕತ್ವ ಪರಮಾತ್ಮನಿಗೆ. ನಂತರದಲ್ಲಿ ಶಮೋದಮ. ನಮಗೂ ಶಮದಮ ಇದೆ, ಆದರೆ ಪರಮಾತ್ಮನಿಗಿರುವಂತಹ ಶಮದಮ ಎಂಥದ್ದು? ಶಮ ಅಂದರೆ ಪ್ರಿಯ ರೂಪ. ಗೀತೆಯಲ್ಲಿ ಹೇಳ್ತಾನಲ್ಲ, ನನಗೆ ಪ್ರಿಯರಾದವರು ಭಕ್ತರು, ಭಕ್ತರಿಗೆ ಪ್ರಿಯರಾದವ ನಾನು ಅಂತ ಒಂದು ಮಾತನ್ನು ಹೇಳ್ತಾನೆ. ಹಂಸಸ ಮಮ ಪ್ರಿಯ,
ಅತ್ಯಂತ ಪ್ರಿಯ ರೂಪ ಪರಮಾತ್ಮ ಯಾರಿಗೆ? ಭಕ್ತರಿಗೆ, ಜ್ಞಾನಿಗಳಿಗೆ. ಹೀಗೆ ಶಮ ಅಂದರೆ ಪ್ರಿಯ ರೂಪ ಪರಮಾತ್ಮ. ದಮ, ದಮ ಅಂದರೆ ಇಂದ್ರಿಯ ನಿಗ್ರಹಣವೇ. ಪರಮಾತ್ಮನಿಗಿರುವಂತಹ ಇಂದ್ರಿಯ ನಿಗ್ರಹ ಇನ್ನಷ್ಟು ಯಾರಿಗಿದೆ? ಪರಮಾತ್ಮನಿಗೆ ಇಂದ್ರಿಯ ಇಲ್ವಲ್ರಿ. ದಮ ಅಂದರೆ ಅಲ್ಲಿ ಶತ್ರು ನಿಗ್ರಹ ಅಂತ ಅರ್ಥ. ನಮಗೆ ಇಂದ್ರಿಯ ನಿಗ್ರಹ ದಮ ಅಂದರೆ, ಪರಮಾತ್ಮನಿಗೆ ಶತ್ರು ನಿಗ್ರಹತ್ವ. ಶತ್ರುಗಳ ನಿಗ್ರಹತ್ವದ ವಿಷಯದಲ್ಲಿ ಅವನಿಗಿರುವಷ್ಟು ಪರಿಪೂರ್ಣತೆ ಯಾರಿಗಿದೆ? ಯಾರಿಗೂ ಇರುವಂತಹದ್ದಲ್ಲ. ಹೀಗೆ ಶಮೋದಮ ತಪಸ್ಸಾಮ್ಯಂ. ತಪಃ, ತಪಃ ಅಂದರೆ ಜ್ಞಾನಸ್ವರೂಪ ಪರಮಾತ್ಮ. ನಮಗೂ ತಪಸ್ಸಲ್ಲ ಇದ್ದರೆ ನಾವು ಕೂತ್ಕೊಂಡ್ರೆ ಮನೇಲಿ ಗೊತ್ತಲ್ಲ, ಗಂಟೆ ಗಂಟೆ ಕೂತ್ಕೊಳ್ತೀವಿ, ತಪಸ್ಸು ಮಾಡ್ತೇವೆ ಅಂತ. ಪರಮಾತ್ಮನದು ತಪಸ್ಸು ಅಂದರೆ ಅದು ಜ್ಞಾನಸ್ವರೂಪ. ಆ ಜ್ಞಾನಸ್ವರೂಪಕ್ಕೆ ತಪಕ್ಕೆ ಸಾಮ್ಯ ಇದೆಯಾ? ಯೋಚನೆ ಮಾಡಿ. ಪರಮಾತ್ಮನ ಜ್ಞಾನ ಎಂಬುವಂತಹ ಗುಣಕ್ಕೆ ಏನು ಹೇಳಬೇಕು? ಅನಂತ ವೇದಗಳು ಹೇಳಬೇಕು. ಅನಂತ ವೇದಗಳು ಎಷ್ಟು? ಅನಂತ, ಹೆಸರಲ್ಲೇ ಇದೆ. ಆ ಜ್ಞಾನ ಅಷ್ಟು ಅನಂತವಾದದ್ದು ಅಂತ ಅರ್ಥ. ಹೀಗೆ ಸಾಮ್ಯ, ಸಾಮ್ಯ ಅಂದರೆ ನಿರ್ದುಷ್ಟ ಗುಣ ಪರಿಪೂರ್ಣತ್ವ. ನಮಗೂ ಸಾಮ್ಯತ್ವ ಇದೆ, ನಾವು ಸಾಮ್ಯವಾಗಿ ನೋಡ್ತೇವೆ. ಯಾರಲ್ಲಿ ಅಂದರೆ ದೋಷಿಗಳಾಗಿ ನೋಡ್ತೀವಿ ಸಾಮ್ಯವನ್ನು. ನಮಗೆ ಬೇಕಾದವರಲ್ಲಿ ಸಾಮ್ಯ ಕಾಣೋದು, ಬೇಡದೆ ಹೋದ್ರಲ್ಲಿ ಎತ್ತಾಕೋದು. ಅವರು ದೋಷದಿಂದ ಪರಿಪೂರ್ಣತ್ವ. ನಮಗೆ ಸಾಮ್ಯದಲ್ಲಿ ದೋಷದಿಂದ ಪರಿಪೂರ್ಣತ್ವ. ಬೇಕಾದವರಲ್ಲಿ ಬೇಕಾದ ಹಾಗೆ ಇರೋದು, ಬೇಡದೆ ಇರೋದ್ರೆ ಎತ್ತು ಹಾಕೋದು ಅವ್ರನ್ನ, ಅವರಲ್ಲಿ ದುಷ್ಟರಾಗಿ ಕಾಣುವಂಥ. ಅದರ ಪರಮಾತ್ಮನಿಗೆ ಹಾಗಿಲ್ಲ, ನಿರ್ದುಷ್ಟ ಪರಿಪೂರ್ಣತ್ವ. ಎಷ್ಟು ಚಂದ ನೋಡಿ, ಸಾಮ್ಯವಾಗಿ ಕಾಣ್ತಾನೆ, ನಿರ್ದುಷ್ಟ ರೀತಿಯಲ್ಲಿ ಕಾಣ್ತಾನೆ, ಎತ್ಕಿಂಚಿತ್ ದೋಷ ಇಲ್ಲದೆ ಪರಿಪೂರ್ಣ ರೀತಿಯಲ್ಲಿ ಕಾಣ್ತಾನೆ. ನಂತರ ಯಾವುದು? ಸಾಮ್ಯಂ ತಿತಿಕ್ಷಾ ಉಪರತಿಕ್ಷಮಃ. ತಿತಿಕ್ಷಾ, ತಿತಿಕ್ಷಾ ಅಂದರೆ ಸಹನೆ. ತಿತಿಕ್ಷೆ ಇದೆ ಅವನಿಗೆ. ಅವನಿಗೆ ಮಾತ್ರ ತಿತಿಕ್ಷೆ ಇಲ್ಲದೆ ಹೋಯಿತು ಅಂತ ತಿಳ್ಕೊಳ್ಳಿ. ಅವ ಸೃಷ್ಟಿಯ ಕಾಲದಲ್ಲಿ ಏನು ಮಾಡಬೇಕಿತ್ತು? ಲಯ ಮಾಡಬೇಕಿತ್ತು. ಯೋಚನೆ ಮಾಡಿ. ನಮಗೂ ಅಷ್ಟೇ ತಿತಿಕ್ಷೆ ಇದೆ. ತಿತಿಕ್ಷೆ ಯಾರಲ್ಲಿದೆ ಅಂದರೆ ನಮಗೆ ಮಾತ್ರ ನಮಗಲ್ಲಿರೋದು. ನಾವು ಬಹಳ ದೋಷ ಕರ್ಮಗಳನ್ನು ಮಾಡ್ತೀವಿ, ನಾವು ದುಷ್ಟರೇ. ಆದರೆ ನಮಗೆ ನಾವು ತಿತಿಕ್ಷೆ ಹೆಸನೇ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಜೊತೆಗಿರೋರು, ನಮಗೆ ಬೇಡದಿರೋರು ಮಾಡಿದ್ರೆ ಸಹಿಸ್ಲೋಗ್ಲಿ ಹೋಗಲ್ಲ. ನಾವು ಏನು ಅವರಲ್ಲಿ ಕ್ರೋಧ ಮಾಡ್ತೀವಿ, ಎಷ್ಟು ಅವರಲ್ಲಿ ಸಹನೆ ಇಲ್ಲದ ಹಾಗೆ ವರ್ತಿಸ್ತೇವೆ. ಆದರೆ ನಮ್ಮ ವಿಷಯಕ್ಕೆ ಬಂದಾಗ ಎಷ್ಟು ತಿತಿಕ್ಷೆ. ಹಾಗಲ್ಲ ಪರಮಾತ್ಮನಿಗೆ ತಿತಿಕ್ಷೆ. ದುಷ್ಟರಲ್ಲೂ ತಿತಿಕ್ಷಾ ಅವನಿಗೆ. ಎಷ್ಟು ಯೋಚನೆ ಮಾಡಿ. ಅವ ಯೋಚನೆ ಮಾಡಿದರೆ ದುರ್ಯೋಧನನ ಹುಟ್ಟಿಸ್ಲಿಕ್ಕೆ ಬಿಡಬಾರ್ದಾಗಿತ್ತು. ಅವಳು ಹೊಟ್ಟೆ ಹೊಡ್ಕೊಂಡಾಗ ಅದು ಗರ್ಭಸ್ರಾವ ಆದದ್ದದು. ಗರ್ಭಸ್ರಾವ ಆದದ್ದನ್ನು ವ್ಯಾಸರು ತಾವು ಏನು ಮಾಡ್ತಾರೆ, ಅದು ಈಗೀಗ ಬರ್ತಾ ಇದೆ ಸೈಂಟಿಫಿಕಲ್ ಅಂತ, ಅದು ಆವಾಗ ವ್ಯಾಸರು ಮಾಡಿ ತೋರ್ಸಾಗಿದ್ದು. ಬಾಟ್ಲಲ್ಲಿ ಹಾಕಿಡ್ತಾರೆ ಆ ಪಿಂಡಗಳನ್ನು. ಹೊಡ್ಕೊಂಡು ಬಿದ್ದು 100 ಪಿಂಡವಾಗ್ತದೆ. ಅದು 100 ಪಿಂಡವಾದದ್ದನ್ನು ಒಂದೊಂದು ಬಾಟ್ಲಲ್ಲಿ ಹಾಕಿ ಅದನ್ನು ಹೊರಗೆ ಬರುವ ಹಾಗೆ ಮಾಡ್ತಾರೆ. ಇವಾಗೆಲ್ಲ ಹಾಗೆ ಮಕ್ಕಳನ್ನ ತರಿಸ್ತಾರಲ್ಲ ಅಲ್ವಾ? ಅದಕ್ಕೇನೋ ಹೆಸರಿದೆ ಅದಕ್ಕೆ. ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಅದನ್ನು ನಮ್ಮ ವ್ಯಾಸರು ಮಾಡಿ ತೋರಿಸಾಯ್ತು. ಟೆಸ್ಟ್ ಟ್ಯೂಬ್ ಬೇಬಿಗಳೇ ಇರೋಲ್ಲ ದುರ್ಯೋಧನಾದಿಗಳು. 100 ಪಿಂಡ ಆಯ್ತದು, 100 ಜನ ಒಟ್ಟಿಗೆ ಹೊರಗೆ ಬರ್ತಾರೆ. ಇವನಿಗೆ ತಿತಿಕ್ಷೆ ಇಲ್ಲದೆ ಹೋದರೆ ಅವತ್ತೇ ನಾಶ ಮಾಡಬೇಕಿತ್ತು. ಎಲ್ಲ ಮೊಮ್ಮಕ್ಕಳೇ, ಮತ್ತಿನ್ನೇನಿಲ್ಲ. ಧೃತರಾಷ್ಟ್ರ ಮಗನಾದರೆ ಮೊಮ್ಮಗನೇ ಆಗಬೇಕಲ್ಲ. ಧೃತರಾಷ್ಟ್ರ ಬಂದದ್ದು ಹೇಗೆ? ವ್ಯಾಸರಿಂದನೇ ಬಂದದ್ದಲ್ಲ, ಮೊಮ್ಮಕ್ಕಳೇ. ದುಷ್ಟರು ಒಂದು ಸಂಹಾರ ಮಾಡಲಿಕ್ಕೆ ಹೋಗಲಿಲ್ಲ. ತಿತಿಕ್ಷ ಅವನಿರುವಷ್ಟು ಪರಿಪೂರ್ಣದ ತಿತಿಕ್ಷೆ, ಆ ಗುಣ ಯಾರಲ್ಲಿ ಕಾಣಲಿಕ್ಕೆ ಆಗ್ತದೆ. ನಂತರ ಉಪರತಿ ಶ್ರುತಂ. ಉಪರತಿ, ಉಪರತಿ ಅಂದರೆ ರತಿ. ರತಿ ಅಂದರೆ ಪ್ರೀತಿ ಅಂತ ಅರ್ಥ. ಪ್ರಿಯರೂಪ ಹೌದು, ಮುಖ್ಯವಾಗಿ ಉಪರಲ್ಲಿ ಪ್ರೀತಿ ಅಂತೆ ಅವನಿಗೆ. ಯಾರು ಉಪ ಅಂದರೆ? ಹೂ ಅಂದರೆ ಯಾರು? ರುದ್ರದೇವರು ಅಂತ. ವಿಶ್ವನೋತ್ತಮನಾದಂತಹ ರುದ್ರದೇವರಲ್ಲಿ ಪ್ರೀತಿ. ಮತ್ತೊಬ್ಬ ಇದ್ದಾನೆ ಪಾ. ಪಾ ಅಂದರೆ ಪಾಲನೆ ಮಾಡುವಂಥವ. ಯಾರು? ಜಗತ್ತಿನ ಪಾಲನೆ. ಇವ ಇಲ್ಲದೆ ಆದರೆ ಪಾಲನೆ ಆಗೋದಿಲ್ಲ, ಎಲ್ಲರೂ ಬೀಳ್ತಾರೆ. ಭಾಗವತದಲ್ಲಿ ಒಂದು ಮಾತು ಹೇಳ್ತದೆ. ಯಾರು ನೋಡಿ ಎಷ್ಟು ಚಂದ ವಿಷಯ. ಧರ್ಮರಾಜ ಇವ ಬಂದ ಕೂಡಲೇ, ಯಾರು? ವಿದುರ ಬಂದ ಕೂಡಲೇ ಒಂದೇ ಒಂದು ಉದಾಹರಣೆ ಹೇಳ್ತಾನೆ. ಇಲ್ಲಿ ತನಕ ನಾವು ಹೇಗಿದ್ವಿ ಅಂದರೆ, ಜಗತ್ತಿನಲ್ಲಿ ಪ್ರಾಣದೇವರು ಈ ಜಗತ್ತು ಎಂಬುವಂತಹ ಒಂದು ಶರೀರದಿಂದ ಹೊರಗೆ ಹೋದಾಗ ಎಲ್ಲ ಅಭಿಮಾನಿ ದೇವತೆಗಳು ಬಿದ್ದು ಹೋದ್ರು, ಅವ್ರಿಗೆ ಅಳ್ಳಾಡ್ಲಿಕ್ಕಾಗಲಿಲ್ಲ. ಆ ಪ್ರಾಣದೇವರು ಮತ್ತೆ ಪ್ರವೇಶ ಮಾಡಿದ ಕೂಡಲೇ, ಜಗತ್ತು ಎಂಬುವಂತಹ ಬ್ರಹ್ಮದೇವರ ಶರೀರದಲ್ಲಿ ಪ್ರವೇಶ ಮಾಡಿದ ಕೂಡಲೇ, ಅದು 2ನೇ ಸ್ಕಂದದಲ್ಲಿ ಬರ್ತದೆ ಆ ವಿಷಯ. ಬ್ರಹ್ಮದೇವರ ಆ ಶರೀರದಲ್ಲಿ ಪ್ರವೇಶ ಮಾಡಿದ ಕೂಡಲೇ ಎಲ್ಲ ಇಂದ್ರಿಯ ಅಭಿಮಾನಿಗಳು, ರುದ್ರನಿಂದ ಆವರಿಸಿ ಎಲ್ಲ ಅಭಿಮಾನಿ ದೇವತೆಗಳು ಸಹಿತ ಚಲನ ಆಗಲಿಕ್ಕೆ ಪ್ರಾರಂಭವಾಯಿತು. ಹಾಗೆ ನಮ್ಮದು ಅವಸ್ಥೆ ಇವಾಗ. ನೀನು ಹೋದ ಕೂಡಲೇ ನಮಗೆ ಎಲ್ಲ ಯುದ್ಧ, ನೋಡು ನೀವು ಹೋದಿ ಯುದ್ಧ ಎಲ್ಲ ಆಯಿತು, ನೀನು ಬಂದು ನಾವು ಸುಖವಾಗಿದ್ದೀವಿ, ನೀ ಪ್ರಾಣನ ಹಾಗೆ ನಮಗೆ ಅಂತ ವಿದುರನಿಗೆ ಹೇಳ್ತಾನೆ. ಯಾರೋ ಧರ್ಮರಾಜ ಹೇಳ್ತಾನೆ. ಎಷ್ಟು ಚಂದ. ಇದು ಇಲ್ಲೇ ಬರುವಂಥ ವಿಷಯ, ಇದೇ ಪ್ರಥಮ ಸ್ಕಂದದಲ್ಲಿ ಬರುವಂತಹ ವಿಷಯ. ಹಾಗೆ ಉಪರತಿ ಪಾ ಅಂದರೆ ಯಾರು? ಸರ್ವೋತ್ತಮ, ಜೀವೋತ್ತಮನಾದವ. ಹೂ ಅಂದರೆ ವಿಷ್ಣುವೋತ್ತಮನಾದವ ರುದ್ರದೇವ, ಅವರಲ್ಲಿ ರತಿ ಬಹಳ ಪ್ರೀತಿ. ಪಾ ಅಂದರೆ ಇವ ಜಗತ್ತಿನ ಪಾಲನೆ ಮಾಡುವಂಥವ, ಜಗತ್ತಿಗೆ ಆಧಾರಭೂತನಾದವ, ಜೀವೋತ್ತಮನಾದ ಬ್ರಹ್ಮವಾಯುಗಳು, ಅವರಲ್ಲಿ ಬಹಳ ಪ್ರೀತಿ. ಪರತಿ ಅಂದರೆ ಹೀಗೆ. ನಂತರ ಶ್ರುತಂ. ಶ್ರುತ ಅಂದರೆ ಏನು? ಶ್ರುತ ಅಂದರೆ ವೇದನೆ. ಇವ ವೇದವೇದ್ಯ. ಇವನಷ್ಟು ಶ್ರುತನಾದವ ಯಾರು? ಶ್ರುತಿ ಅಂದರೆ ವೇದ, ಇವ ಶ್ರುತ. ವೇದ ವೇದ್ಯಕ್ಕೆ ಶ್ರುತ ಅಂತ ಅರ್ಥ.
ವೇದವನ್ನು ತಿಳಿದುಕೊಂಡವ, ವೇದದಲ್ಲಿ ಪ್ರತಿಪಾದ್ಯನೆ ಮಾಡಲ್ಪಟ್ಟವ ಯಾರು? ನೀನೇ, ಪರಮಾತ್ಮ. ಹೀಗೆ ನಂತರದಲ್ಲಿ ಜ್ಞಾನಂ ವಿರಕ್ತಿರೈಶ್ವರ್ಯಂ. ಜ್ಞಾನ, ವಿರಕ್ತಿ, ಐಶ್ವರ್ಯ ನಮಗೆಲ್ಲ ಇದೆ. ಅದರ ಪರಮಾತ್ಮನಿಗಿರುವಂತಹ ಜ್ಞಾನ ಅದೆಂಥದ್ದು? ಸರ್ವಜ್ಞತ್ವ. ನೋಡಿ, ಜ್ಞಾನ, ಅನಂತ ವೇದಗಳ ಜ್ಞಾನ ಯಾರಿಗಿದೆ? ಪರಮಾತ್ಮನಿಗಿದೆ. ಹಾಗಾದರೆ ಜ್ಞಾನ ಅಂದರೆ ಏನಾಯಿತು? ಸರ್ವಜ್ಞತ್ವ. ಎಷ್ಟು ಚಂದ! ಜ್ಞಾನ ಅಂದರೆ ಸರ್ವಜ್ಞ. ವಿರಕ್ತಿರೈಶ್ವರ್ಯಂ. ವಿರಕ್ತಿರಿ ಅಂದರೆ ನಮಗೂ ವೈರಾಗ್ಯ ಇದೆ. ನಮಗೆ ಇಲ್ಲದೇ ಇರೋದ್ರಲ್ಲೂ ವೈರಾಗ್ಯ ನಮಗೆ. ನನಗೆ ಅರಮನೆ ಎಲ್ಲ ಬೇಡ ರೀ, ಏನೋ ಒಂದು 3 BHK 2 BHK ಇದೆ. ಯಾಕೆಂದ್ರೆ ಅರಮನೆ ಸಿಗಲ್ಲ ಇವನಿಗೆ. ಅರಮನೆ ಎಲ್ಲ ಬೇಡ ರೀ, ಅರಮನೆ ಸಿಗಲ್ಲ ಅಂತ ಇವನಿಗೆ ಗ್ಯಾರಂಟಿ. 60-40 ಸೈಟ್ ಎಲ್ಲ ಬೇಡ, 30-40 ಸಾಕು ನಮಗೆ. ವೈರಾಗ್ಯ ಸಾಕು, 30-40 ಸಾಕು, 20-30 ಸಾಕು. ಯಾಕೆ ನಮ್ಗೆ ಗೊತ್ತು 60-40 ತೊಗೊಳಕ್ಕಾಗಲ್ಲ ಅಂತ. ಆದರೆ ಪರಮಾತ್ಮನಿಗೆ ಎಂಥದ್ದು ವೈರಾಗ್ಯ? ವೈರಾಗ್ಯ ಅಂತ ಅಸಾರಂ ಸರ್ವಂ. ನಮಗೆಲ್ಲರಲ್ಲೂ ವೈರಾಗ್ಯ ಇಲ್ಲ. 30-40 ಬೇಕು, 20-30 ಬೇಕು, ಅದು ಬೇಕು, ಇದು ಬೇಕು ಅಂತ ಇರ್ತದೆ. ಸಿಗದೇ ಇರುವಂತಹ ಪದಾರ್ಥಗಳಲ್ಲಿ ನಮಗೆ ವೈರಾಗ್ಯ ಇರ್ತದೆ. ಅದು ಪರಮಾತ್ಮನಿಗೆ ಎಲ್ಲವೂ ಅಸಾರವೇ ಅಂತ ಗೊತ್ತಿದೆ ಅವನಿಗೆ. ಯಾಕೆ? ಅವ ಸರ್ವಜ್ಞನಾದವ, ಅವನಿಗೆ ಗೊತ್ತಿರಲೇಬೇಕು ವೈರಾಗ್ಯ. ನಂತರದಲ್ಲಿ ಐಶ್ವರ್ಯ. ಐಶ್ವರ್ಯ ಅಂದರೆ ಅರ್ಥ ಏನು? ನಮಗೂ ಐಶ್ವರ್ಯ ಇದೆ, ಆದರೆ ಎಲ್ಲವೂ ನಾಶವಾಗೋದು. ನಾವು ಐಶ್ವರ್ಯ, ನಮಗೂ ಐಶ್ವರ್ಯ, ದೇಹದ ಐಶ್ವರ್ಯ ಇದೆ ನಮಗೆ, ಆ ದೇಹನೇ ನಶ್ವರ ನಮಗೆ. ಅದರಲ್ಲಿ ಸ್ವಾಮಿತ್ವ ಇಲ್ಲ. ಅಂದರೆ ಅರ್ಥ ಏನು? ಸ್ವಾಮಿತ್ವ. ಐಶ್ವರ್ಯ ಅಂದರೆ ಸ್ವಾಮಿತ್ವ, ಎಲ್ಲದಕ್ಕೂ ಸ್ವಾಮಿತ್ವ ಇರುವಂತಹದ್ದು ಪರಮಾತ್ಮನಲ್ಲಿ. ನಂತರದಲ್ಲಿ ಶೌರ್ಯಂ ತೇಜೋದತಿ ಸ್ಮೃತಿ. ಶೌರ್ಯ, ಶೌರ್ಯ ಅಂದರೆ ಅರ್ಥ ಅದೇನು? ಶೌರ್ಯ ಇದೆ ಅಂತ. ಶೌರ್ಯ ಅಂದರೆ ಪಲಾಯನ ರಹಿತತ್ವ ಅಂತ. ಓಡೋಗ್ಬಾರ್ದು. ಒಬ್ಬ ಏನಾರು ಅಧಾರ್ಮಿಕರಿಂದಾಗಿ ಅಥವಾ ಶತ್ರುಗಳಿಂದಾಗಿ ಏನಾರು ವ್ಯಥೆ ಆಗ್ತಾ ಇದ್ದರೆ ಓಡೋಗ್ಬಾರ್ದು. ಅವರನ್ನು ಶೌರ್ಯರು ಅಂತ ಹೇಳ್ತೇವೆ. ಪಲಾಯನ ರಾಹಿತ್ಯತ್ವ. ಪಲಾಯನ ಮಾಡ್ತಾನೆ ಪರಮಾತ್ಮ ಎಲ್ಲಾದರೂ. ಪಲಾಯನ ಮಾಡ್ತಾನೆ ಅಂದರೆ ಅಲ್ಲೊಂದು ಏನೋ ಮೋಹ ಮಾಡ್ತಿದ್ದಾನೆ ಅಂತ ಅರ್ಥ. ನಂತರದಲ್ಲಿ ತೇಜಸ್ಸು ಅಂದರೆ ದರ್ಶನ ರಾಹಿತ್ಯ. ತೇಜಸ್ಸು, ನಮಗೆಲ್ಲ ತೇಜಸ್ಸಿದೆ. ಎಷ್ಟು ತೇಜಸ್ಸು? ಕಾಣುವಷ್ಟು ತೇಜಸ್ಸು. ಆದರೆ ಪರಮಾತ್ಮನ ತೇಜಸ್ಸು ಎಂಥದ್ದು? ದರ್ಶನ ರಾಹಿತ್ಯ. ಕಾಣ್ತಾನ ಪರಮಾತ್ಮ. ಅವನ ತೇಜಸ್ಸು ಯಾರ್ಯಾರು ಕಾಣ್ಲಿಕ್ಕಾಗ್ತದೆ? ಅವನ ತೇಜಸ್ಸಿನ ಒಂದು ಭೂತ ಯಾವುದು? ಕಾಲಿನ ಒಂದು ಧೂಳು, ಅದನ್ನು ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ ಲಕ್ಷ್ಮೀದೇವಿ. ಎಷ್ಟು ತೇಜಸ್ಸಿರಬೇಡ ಪರಮಾತ್ಮನದು. ಅಂದರೆ ದರ್ಶನ ರಾಹಿತ್ಯ ಅಂತ ಅರ್ಥ. ನಂತರದಲ್ಲಿ ಧೃತಿಶ್ರುತಿ. ಧೃತಿ ಅಂದರೆ ಧೈರ್ಯ. ಧೈರ್ಯ ಅಂದ್ರೆ ಅರ್ಥ ಏನು? ನಮಗೂ ಧೈರ್ಯ ಇದೆ, ಬೇಕಾದ ಕಡೆ ಮಾತ್ರ ಧೈರ್ಯ. ಧೈರ್ಯ ಅಂದರೆ ಪರಮಾತ್ಮನದು ಮನೋವಿಕಾರ ರಾಹಿತ್ಯತ್ವ. ಅವನಿಗೆ ಮನಸ್ಸೇ ಇಲ್ಲ, ಇವನಿಗೆ ಇನ್ನೇನಿದ್ದ ವಿಕಾರ ರಾಹಿತ್ಯತ್ವ. ಹೀಗೆ ಧೈರ್ಯತ್ವ. ನಂತರದಲ್ಲಿ ಸ್ಮೃತಿ. ಸ್ಮೃತಿ ಅಂದರೆ ಸ್ಮರಣೆ ಅಂತ. ನಮಗೂ ಸ್ಮೃತಿ ಇದೆ, ಸ್ಮರಣೆ ಇರ್ತದೆ. ಇಲ್ಲಿ ತನಕ ಹೇಳಿ. ಜ್ಞಾನ ಅಂದರೆ ಹಿಂದೆ ಹೇಳಿದ್ದೇನು ನಮ್ಗೆ ನೆನಪು ಬರಲ್ಲ ಅಲ್ವಾ? ಜ್ಞಾನ ಅಂದ್ರೇನು ನೆನಪು ಬರಲ್ಲ. ಆದರೆ ಪರಮಾತ್ಮನಿಗೆ ಎಂತಹ ಸ್ಮೃತಿ ಇದೆ ಅಂದರೆ ಅತೀತ ಅನಾಗತ ವರ್ತಮಾನ ಅನಂತ ಬ್ರಹ್ಮಾಂಡದ ಸ್ಮರಣ. ಯೋಚನೆ ಮಾಡಿ, ಅವನ ಸ್ಮೃತಿ ಯಾರಿಗೆ ಇಷ್ಟು ಜ್ಞಾನ ಇರ್ತದೆ? ಎಷ್ಟು ಬ್ರಹ್ಮದೇವರ ಕಲ್ಪಗಳು ಹೋಗಿವೆ, ಎಷ್ಟು ಬ್ರಹ್ಮದೇವರ ಕಲ್ಪಗಳು ಬ್ರಹ್ಮದೇವರು ಬರಲಿಕ್ಕಿದ್ದಾರೆ. ಈಗಿನ ಬ್ರಹ್ಮದೇವರ ಕಲ್ಪದಲ್ಲಿ ಎಷ್ಟು ವಿಚಿತ್ರಗಳು ನಡೀತವೆ. ಎಲ್ಲದರ ಅನಂತ ಸ್ಮರಣೆ ಯಾರಿಗಿದೆ? ಪರಮಾತ್ಮನಿಗೆ. ಅದಕ್ಕೆ ಅವನಿಗೆ ಸ್ಮೃತಿ ಎಂಬುವಂತಹ ಗುಣ ಅದು ಪರಿಪೂರ್ಣವಾಗಿರುವಂತಹದ್ದು. ನಂತರದಲ್ಲಿ ಸ್ವಾತಂತ್ರ್ಯ. ನಮಗೂ ಸ್ವಾತಂತ್ರ್ಯ ಇದೆ. ಎಲ್ಲಿ ತನಕ ಸ್ವಾತಂತ್ರ್ಯ ಹೇಳಿ? ಒಂದು ಕ್ಷಣ ಅಷ್ಟೇ. ಆ ಕ್ಷಣವೂ ನಮಗೆ ಪೂರ್ಣವಾಗಿಲ್ಲ. ಆದರೆ ಪರಮಾತ್ಮನ ಸ್ವಾತಂತ್ರ್ಯ ಪರಿಪೂರ್ಣವಾದಂತಹ ಸ್ವಾತಂತ್ರ್ಯ. ಕೌಶಲ ಅಂದರೆ ಎಲ್ಲ ಪದಾರ್ಥಗಳ ನೈಪುಣ್ಯತೆ. ಸರ್ವ ಪದಾರ್ಥೇಶು ವೈಚಿತ್ರ್ಯಂ. ಎಲ್ಲ ಪದಾರ್ಥಗಳ ಚಿಂತನ ಅದು ಪರಿಪೂರ್ಣವಾಗಿ ಪರಮಾತ್ಮನಿಗಿರುವಂತಹದ್ದು. ನಂತರ ಕಾಂತಿ. ಕಾಂತಿ ಅಂದರೆ ಗೊತ್ತಾಯ್ತು ನಮಗೆ. ಕಾಂತಿ ಅಂದರೆ ಏನು? ಪ್ರಕಾಶತೆ. ಎಲ್ಲದರ ಅರಿವು, ಎಲ್ಲದರ ಜ್ಞಾನ, ಅದರ ಚಿಂತನ ಪರಮಾತ್ಮನಿಗಿರುವಂತಹದ್ದು. ನಂತರ ಕಾಂತಿ ಸೌಭಗ ಮಾರ್ಧವಂ ಕ್ಷಮ. ಸೌಭಗ ಅಂದರೆ ಶುಭ ಪ್ರದಾತೃತ್ವ ಅಂತ. ಸೌಭಗ ಅಂದರೆ ಶುಭ ಸ್ವರೂಪಿಯಾದವ ಪರಮಾತ್ಮ ಅಂತ, ಅಂದರೆ ಶಂಕರ ಅಂತ ಅರ್ಥ. ನಂತರದಲ್ಲಿ ಮಾರ್ಧವಂ ಕ್ಷಮ. ಮಾರ್ಧವ ಅಂತಂದರೆ ಭಕ್ತ ಜನರಲ್ಲಿ ಮೃದು ಧೋರಣೆ ಪರಮಾತ್ಮನಿಗೆ, ಮೃದು ಸ್ವಭಾವ ಪರಮಾತ್ಮನಿಗೆ. ಮಾರ್ಧವ ಅಂತ ಚಿಂತನೆ ಮಾಡಿದ್ರೆ ನಮಗೂ ಮೃದು ಧೋರಣೆ ಮಾಡ್ತಾನೆ. ನಾವು ಮಾಡಿದ ಅಪರಾಧಗಳನ್ನು ಕ್ಷಮಿಸ್ತಾನೆ. ಮಾರ್ಧವ ಅಂತ ಹೇಳಿದ್ರು ಸಾಕು. ಮಾಧವ ಅಂತ ಹೇಳೋದು ಅದೇನೆ. ಮಾಧವ ಅಂದರೆ ಮಾರ್ಧವ ಅಂತ ಅರ್ಥ. ಹೀಗೆ ನಂತರದಲ್ಲಿ ಮಾರ್ಧವಂ ಕ್ಷಮ. ಕ್ಷಮ ಅಂದ್ರೆ ಅರ್ಥ ಏನು? ದ್ವೇಷ ಮಾಡುವಂಥವರಲ್ಲಿ ಕ್ರೋಧ ಮಾಡದೇ ಇರೋದು, ಅದು ಕ್ಷಮ. ನಾವು ಕ್ಷಮಿಸ್ತೀವಿ. ಯಾರಲ್ಲಿ ಹೇಳಿ? ನಾವು ಬೇಕಾದ್ರೊಳಗೆ ಕ್ಷಮಿಸ್ಬಿಡ್ತೀವಿ. ಬೇಡದೇ ಇರೋರು ಹೋದರೆ ಅವ್ರಿಗೆ ಕ್ರೋಧನೆ ಮಾಡೋದು. ಆದರೆ ಪರಮಾತ್ಮನಿಗೆ ಹಾಗಿಲ್ಲ. ದ್ವೇಷಕಾರಿಗಳು ಸಹಿತ
ಕ್ರೋಧ ಇಲ್ಲದೆ ಇರುವಂಥದ್ದು. ನಂತರದಲ್ಲಿ ಪ್ರಾಗಲ್ಭ್ಯ. ಪ್ರಾಗಲ್ಭ್ಯ ಅಂದರೆ ಆಕ್ರಮಣದ ಶೀಲತ್ವ. ಅವನ ಆಕ್ರಮಣದ ರೀತಿಯಲ್ಲಿ ಯಾರು ಆಕ್ರಮಣ ಮಾಡಲಿಕ್ಕಾಗ್ತದೆ? ಜಗತ್ತನ್ನೇ ಆಕ್ರಮಣ ಮಾಡಿ ವ್ಯಾಪ್ತವಾಗಿ ನಿಂತ್ಕೊಳ್ತಾ. ಜಗತ್ತು ಎಷ್ಟು ದೊಡ್ಡದು ಮುಂದೆ ಗೊತ್ತಾಗ್ತದೆ. ಅದು ಎಷ್ಟೆಷ್ಟು ಯೋಜನ ದೊಡ್ಡ, ಎಷ್ಟೆಷ್ಟು ಲಕ್ಷ ಯೋಜನ, ತಲೆ ಒಳಗೆ ಹೋಗಲ್ಲ. ಅದು ಹೋಗದೇ ಇರೋಷ್ಟು ವ್ಯಾಪ್ತವಾಗಿ ನಿಂತಿದ್ದಾನೆ. ಬ್ರಹ್ಮಾಂಡದ ಒಳಗಿದು, ಇನ್ನು ಬ್ರಹ್ಮಾಂಡದ ಹೊರಗಿನ ಎಷ್ಟು ದೊಡ್ಡ ರೂಪ ಅಲ್ವಾ? ಅದಕ್ಕೆ ಪುರುಷೋಕ್ತ ಅದು ದೊಡ್ಡದು ಅಂತ ಹೇಳುವಂತಹದ್ದು. ಹೀಗೆ ಪ್ರಾಗಲ್ಭ್ಯ ಪರಮಾತ್ಮನದು. ನಂತರದಲ್ಲಿ ಪ್ರಶ್ರಯ. ಪ್ರಶ್ರಯ ಅಂದರೆ ವಿನಯತೆ ಅಂತ, ವಿನಯ ಪರಿಪೂರ್ಣನಾದವ. ನಂತರದಲ್ಲಿ ಶೀಲ. ಶೀಲ ಅಂದರೆ ಶೀಲತ್ವ, ಒಳ್ಳೆಯ ಶೀಲ. ಸಹವೋಜೋ ಬಲಂಭಗ. ಸಹವೋಜ. ಸಹವೋಜ ಅಂದರೆ ಪರರ ಆಕ್ರಮಣಕ್ಕೆ ಒಳಗಾಗದೇ ಇರುವಂಥವ. ಪ್ರಾಗಲ್ಭ್ಯ ಅಂದರೆ ಆಕ್ರಮಣ ಮಾಡ್ತಾನೆ, ಇವನನ್ನು ಇವ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ. ಹಾಗಾದರೆ ಇವನನ್ನು ವ್ಯಾಪಿಸಿ ಮತ್ತೊಬ್ಬ ಇದ್ದಾನೆ ಅಂದರೆ ಸಹವೋಜ. ಇವನನ್ನು ವ್ಯಾಪಿಸಿ ಮತ್ತೊಬ್ಬರಿರಲಿಕ್ಕೆ ಸಾಧ್ಯವಿಲ್ಲ. ಇವನಿಗೆ ಸಮಾನನೇ ಮತ್ತೊಬ್ಬರಿಲ್ಲ. ಇವನಿಗಿಂತ ಉತ್ತಮ ಯಾರಿರಲಿಕ್ಕೆ ಸಾಧ್ಯ? ಹೀಗೆ ಸಹವೋಜ. ಬಲಂಭಗ. ಬಲ. ಬಲ ಅಂದರೆ ಗೊತ್ತಾಯ್ತು, ಅವನ ಬಲದ ಬಗ್ಗೆ ಹೇಳಬೇಕು ಅಂತಿಲ್ಲ. 3 ಕೋಟಿ ಅಕ್ಷೋಹಿಣಿ ಸೈನ್ಯವನ್ನು ಕ್ಷಣಕಾಲದಲ್ಲಿ ನಾಶ ಮಾಡ್ತಾನೆ. ಯಾರು? ಮುಂದೆ ಗೊತ್ತಾಗ್ತದೆ. ಕಾಲಯವನ 10ನೇ ದಶಮಸ್ಕಂದದಲ್ಲಿ ಗೊತ್ತಾಗ್ತದೆ. ಕಾಲಯವನ 3 ಕೋಟಿ ಅಕ್ಷೋಹಿಣಿ ಸೈನ್ಯ ತತ್ತಾನಂತ. 18 ಅಕ್ಷೋಹಿಣಿ ಸೈನ್ಯದ ಕಥೆಯನ್ನು ದೊಡ್ಡದಾಗಿ ಹೇಳ್ತೀವಿ ನಾವು. ಎಲ್ಲ ಬೀದಿ ಬೀದಿಯಲ್ಲಿ ಅದರ ನಾಟಕ ಮಾಡ್ತೀವಿ. 3 ಕೋಟಿ ಅಕ್ಷೋಹಿಣಿ ಸೈನ್ಯದನ್ನು ಕ್ಷಣಕಾಲ ನಾಶ ಮಾಡ್ತಾನಂತ. ಇದು ದೊಡ್ಡದೊಂದು ಚಿಂತನೆ ಮಾಡಬಾರ್ದು. ಇಂತಹ ಅನಂತ ಜಗತ್ತನ್ನು ನಾಶ ಮಾಡ್ತಾನೆ. ಏನು ಹೇಳಬೇಕು ಅವನ ಬಗ್ಗೆ, ಅವನ ಬಲದ ಬಗ್ಗೆ. ನಂತರದಲ್ಲಿ ಭಗಃ. ಹೀಗೆ ಭಗಃ ಅಂದರೆ ಭಗವಂತ ಅಂತ, ಷಡ್ಗುಣ್ಯ ಮೂರ್ತಿ ಅಂತ ಚಿಂತನೆ. ನಂತರ ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಯಂ. ಗಾಂಭೀರ್ಯ. ಗಾಂಭೀರ್ಯ ಅಂದರೆ ಗೊತ್ತಾಗ್ತದೆ, ಸಮುದ್ರದ ಗಾಂಭೀರ್ಯ ಅಂತ. ಅದನ್ನು ನೋಡ್ಲಿಕ್ಕಾಗ್ತದೆ ನಮಗೆ ಅಷ್ಟು, ಅಂತಹ ಪರಮಾತ್ಮನ ಗಾಂಭೀರ್ಯತೆ. ನಂತರದಲ್ಲಿ ಅಂದರೆ ತಿಳಿಯಲಾರದ ವ್ಯಕ್ತಿತ್ವ ಅಂತ. ಸಮುದ್ರದ ಆಳ ನೋಡಿ ಅಂದರೆ ಅದರ ವ್ಯಕ್ತಿತ್ವ ತಿಳ್ಕೊಳ್ಳಿಕ್ಕಾಗ್ತದೆ? ಆಗೋದಿಲ್ಲ. ನಂತರದಲ್ಲಿ ಸ್ಥೈರ್ಯ. ಪರಮಾತ್ಮನ ಸ್ಥಿರತೆ, ಧರ್ಮದಲ್ಲಿರುವಂತಹ ಸ್ಥಿರತೆ. ಒಮ್ಮೆಯಾದರೂ ಪರಮಾತ್ಮ ಅವನ್ ಮೆಟ್ಟಿ ನಿಲ್ಲಬಹುದು ಧರ್ಮವನ್ನು, ನನಗೆ ಈ ಧರ್ಮವಿಲ್ಲ ಅಂತ. ಆದರೆ ಯಾವ ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ಅವತಾರ ಮಾಡ್ತಾನೋ ಆ ರೂಪಕ್ಕೆ ತಕ್ಕ ಹಾಗೆ, ಆ ಗುಣ, ಆ ಒಂದು ಆಶ್ರಮಕ್ಕೆ ತಕ್ಕ ಹಾಗೆ ನೋಡ್ಕೊಳ್ತಾನೆ. ಒಮ್ಮೆ ಆದರೂ ಅದನ್ನು ಬಿಟ್ಟು ಹೋಗ್ತಾನೆ? ಬಿಟ್ಟು ಹೋಗೋದಿಲ್ಲ. ಅದರಲ್ಲಿರುವಂತಹ ಸ್ಥಿರತೆ. ಬಿಟ್ಟು ಹೋಗಿದ್ದಾನೆ ಎಂದು ಚಿಂತನೆ ಮಾಡಿದರೆ ಮತ್ತೆ ಅದು ಕಥೆ ಬೇರೆ. ಅದಕ್ಕೆ ನಿರ್ಣಯ ತಂದು ಕೊಡಬೇಕಾಗ್ತದೆ ನಾವು. ಸರಿಯಾದ ಚಿಂತನೆ ಮಾಡಿದರೆ ಅದು ಒಂದು ಅಸುರ ಮೋಹಕ್ಕೋಸ್ಕರ ಇರ್ತದೆ, ಒಂದು ಅವನ ಲೀಲೆಯೇ ಆಗಿರ್ತದೆ, ಅದು ಸ್ವಭಾವವೇ ಆಗಿರ್ತದೆ ಅವನದು. ನಂತರದಲ್ಲಿ ಸ್ಥೈರ್ಯಂ ಆಸ್ತಿಕ್ಯಂ. ಆಸ್ತಿಕ್ಯಂ ಅಂತ ಹೇಳಿದ್ರೆ ನಮಗೂ ಆಸ್ತಿಕ್ಯ ಇದೆ, ಬೇಕಾದರಲ್ಲಿ ಆಸ್ತಿಕ್ಯ. ನಮಗೆ ಬೇಡದೆ ಹೋದರೆ ಅದು ನಾಸ್ತಿಕ್ಯವಾದ. ಧರ್ಮಕರ್ಮಗಳನ್ನು ಮಾಡಲಿಕ್ಕೆ ನಮಗೆ ಆಗದೆ ಹೋದರೆ ಅದು ಬೇಡ ಅಂತ. ಅವನಿಗೆ ಹಾಗಲ್ಲ. ನಾಸ್ತಿಕ್ಯ ಅಂದರೆ ವೇದಂ ಸತ್ಯಂ ಅಂತೆಂಬುವಂತಹ ಒಂದು ಮಾತು. ವೇದದಲ್ಲಿ ಹೇಳುವ ಹಾಗೆ ವೇದ ಪ್ರತಿಪಾದ್ಯನಾದವ ಇವ, ವೇದವನ್ನು ಪರಿಪೂರ್ಣವಾಗಿ ಅರಿತವನೂ ಇವ. ಹಾಗೆ ಅಷ್ಟು ಮಾತ್ರವಲ್ಲ, ಅದರಲ್ಲಿ ಆಸ್ತಿಕ್ಯ ಬುದ್ಧಿಯೂ ಪರಿಪೂರ್ಣವಾಗಿರುವಂಥದ್ದು ಇವನಿಗೇನೆ. ಯಾಕಂದರೆ ಹಾಗೆ ನಡ್ಕೊಳ್ತಾನಲ್ಲ, ವೇದದ ಕರ್ಮಗಳನ್ನ ಚಿಂತನೆ ಪರಿಪೂರ್ಣವಾಗಿ ನಡ್ಕೊಳ್ತಾನಲ್ಲ ಹಾಗೆ. ನಂತರದಲ್ಲಿ ಆಸ್ತಿಕ್ಯಂ ಕೀರ್ತಿಮಾನೋ ಅನಂಕೃತಿ. ಕೀರ್ತಿಮಾನ್ ಅನಂಕೃತಿ. ಇವ ಕೀರ್ತಿಮಂತನೂ ಹೌದು. ಕೀರ್ತಿಮಂತರಲ್ಲಿ ದಯೆ, ಅವರಲ್ಲಿರುವಂತಹ ಚಿಂತನೆ, ವಿಶೇಷವಾಗಿ ನಾರದಾದಿಗಳಲ್ಲಿ ಹೇಗೆ ನಡ್ಕೊಳ್ತಾನೆ. ನಾರದರು ಮನೆಗೆ ಬಂದಾಗ ಕೃಷ್ಣ ಪರಮಾತ್ಮ ಅವರನ್ನು ಹೇಗೆ ಬರಮಾಡಿಕೊಂಡು ಹೇಗೆ ಅವರಲ್ಲಿ ನಡ್ಕೊಳ್ತಾನೆ ಅಂತ ಅನ್ನೋದು ಕಾಣಬೇಕು ನಾವು ದಶಮಸ್ಕಂದದಲ್ಲಿ. ಬಹಳ ಚಂದ ವಿಷಯ. ಹೀಗೆ ಅನಹಂಕೃತಿ ಅಂದರೆ ಅಹಂಕಾರ ಇಲ್ಲದೇ ಇರುವಂಥದ್ದು. ಇಷ್ಟೆಲ್ಲ ಇದ್ದರೆ ಅಹಂಕಾರ ಇರಬೇಕಲ್ಲ, ಕಿಂಚಿತ್ ಅಹಂಕಾರವೂ ಇಲ್ಲದೇ ಇರುವಂತಹದ್ದು. ಹೀಗೆ ಇಂತಹ ಎಲ್ಲ ಗುಣಗಳು, ಸ್ವಲ್ಪ ಗುಣ ಅಷ್ಟೇ ಹೇಳ್ತಾ ಇರೋದು ಭೂದೇವಿ. ಇದೇ ನಮಗೆ ಕಷ್ಟ ಆಗ್ತಾ ಇದೆ ಕೇಳಲಿಕ್ಕೆ, ಎಷ್ಟು ಚಿಂತನೆ ಪರಮಾತ್ಮನದು ಅಂತ. ಇಂತಹ ಎಲ್ಲ ಅನಂತ ಗುಣಗಳ ಪ್ರತಿಪಾದ್ಯನಾದಂಥವ ಯಾರು? ಶ್ರೀನಿವಾಸ. ಆ ಶ್ರೀನಿವಾಸ ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಷಾಮಿ ರಹಿತಂ ಲೋಕಾಂ ಪಾಪಾತ್ಮ ಕಲಿನೇಕ್ಷಿತಾಂ. ಇಂತಹ ಇಷ್ಟು ಅನಂತ ಗುಣಸಾರನಾದಂತಹ ಪರಮಾತ್ಮ ಈ ಭೂಮಿಯಲ್ಲಿ ಇಲ್ವಲ್ಲ, ಅಂದರೆ ನನ್ನಲ್ಲಿ ಇಲ್ವಲ್ಲ ಅಂತ ಅರ್ಥ. ಈ ಭೂದೇವಿ ಹೇಳ್ತಾ ಇರೋದು, ಹೊಟ್ನಲ್ಲ ಪರಮಾತ್ಮ. ಈ ಸಮಯದಲ್ಲಿ ಕಲಿ ಬಂದು ಎಲ್ಲವನ್ನ ನೋಡ್ತಾ ಇದ್ದಾನಲ್ಲ. ಯಾರನ್ನ ನೋಡ್ತಾ ಇದ್ದಾನೆ? ನನ್ನ ನಿನ್ನ ಅಲ್ಲ, ಎಲ್ಲರನ್ನ ನೋಡ್ತಾ ಇದ್ದಾನೆ. ನೋಡಿ ಯಾರ್ಯಾರು? ಆತ್ಮಾನಂ ಚಾನುಶೋಚಾಮಿ ಭವಂತಂ ಚಾಮರೋತ್ತಮ ದೇವಾನ್ ಋಷೀನ್ ಪಿತೃನ್ ಸಾಧೂನ್ ಸರ್ವಾನ್ ವರ್ಣಾಸ್ತತಾಶ್ರಮಾನ್. ಎಲ್ಲರನ್ನು ಕಾಣ್ತಾ ಇದ್ದಾನೆ. ಯಾಕೆ ಕಲಿಯುಗದಲ್ಲಿ ಅಧರ್ಮದ ಮೆಟ್ಟಿಲು, ಅದರ ಬುದ್ಧಿ, ಅದರ ಚಿಂತನೆ ಎತ್ತರಕ್ಕಿರ್ತದೆ ಅಂದರೆ ಭೂದೇವಿ ಹೇಳುವಂತಹ ಮಾತು. ಎಲ್ಲರನ್ನ ಕಾಣ್ತಾನಂತೆ. ಎಲ್ಲರನ್ನ ಕಂಡು ಎಲ್ಲರ ಒಳಗೆ ಪ್ರವೇಶ ಮಾಡಿ ಅವನೇ ಅಧರ್ಮವನ್ನು ಮಾಡಲಿಕ್ಕೆ ಮಾಡ್ತಾನೆ. ಅದರಿಂದಾಗಿ ನನಗೆ ದುಃಖ, ನೀನು ದುಃಖ ಪಡ್ತಾ ಇದ್ದೀಯಾ, ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಯಾರು? ಭೂದೇವಿಯಾದಂತಹ
ಭೂರೂಪದಲ್ಲಿರುವಂತಹ ಭೂದೇವಿ ಹೇಳ್ಕೊಳ್ತಾಳೆ. ಹೀಗೆ ಹೇಳಿಕೊಳ್ಳೋದನ್ನ ಎಲ್ಲವನ್ನ ತಾನು ಬಂದು ಕಾಣ್ತಾನೆ. ಪರೀಕ್ಷಿತ್ ರಾಜ ಕಾಣ್ತಾನೆ. ಕಂಡು ತಾನು ಬಾಣವನ್ನ ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರಲ್ಲಿ? ಕಲಿಯಲ್ಲಿ. ಕಲಿ ಶರಣಾಗತನಾಗ್ತಾನೆ. ಎಂಥ ಚಕ್ರವರ್ತಿ ಅವನ ಮನಸ್ಥೈರ್ಯ, ಅವನ ಪರಾಕ್ರಮ, ಬಹಳ ಹೆದರ್ತಾನೆ. ಹೆದರಿ ಶರಣಾಗತನಾಗ್ತಾನೆ. ಶರಣಾಗತನಿಗೂ ಸಹಿತ ನೋಡಿ, ಪರಮಾತ್ಮನ ಗುಣಗಳಿಗೆ, ಆ ಗುಣಗಳಿಗೆ ಪ್ರತಿಬಿಂಬರಾದಂತಹ ದೇವತೆಗಳು ಆ ಗುಣಗಳನ್ನು ಹೊಂದಿರಬೇಕು. ನಂತರ ಸ್ಥಾನದಲ್ಲಿ ಬರುವಂತಹ ಋಷಿಮುನಿಗಳು ಹೊಂದಿರಬೇಕು. ನಂತರ ಸ್ಥಾನದಲ್ಲಿ ತಾರತಮ್ಯದಲ್ಲಿ ಬರೋರು ಯಾರು? ಚಕ್ರವರ್ತಿಗಳು. ಅವರು ಹೊಂದಿರಬೇಕಲ್ಲ. ಅದಕ್ಕೆ ಇವನೇ ಸಾಕ್ಷಿ, ಪರೀಕ್ಷಿತ್ ರಾಜ. ಅವನನ್ನು ಬಿಡ್ತಾನಂತ. ಭಾಗವತ ಒಂದೇ ಮಾತು ಹೇಳ್ತದೆ, ನಾನುದ್ವೇಷ್ಟಿ ಕಲಿಂ ಸಾಮ್ರಾಟ್. ಕಲಿಯನ್ನ ದ್ವೇಷ ಮಾಡಲಿಲ್ವಂತೆ ಇವ. ಯಾರು? ದ್ವೇಷ ಮಾಡಿದ್ರೆ ಅವಾಗಲೇ ಕೊಂದು ಹಾಕಬೇಕಿತ್ತು. ಶರಣಾಗತಿ ಆದ ಕೂಡಲೇ ಅವನ ಕೇಳಿದನ್ನ ಕೊಡ್ತಾನಂತ. ಯಾಕಂದ್ರೆ ಅವನು ಒಬ್ಬ ಪ್ರಜೆ. ಇವನ ಆಸ್ಥಾನದಲ್ಲಿ, ಇವನ ಸಮಸ್ತ ಭೂಮಂಡಲದ ಆಸ್ಥಾನದಲ್ಲಿ ಕಲಿಯು ಒಬ್ಬ ಪ್ರಜೆ. ಅವ ಶರಣಾಗತಿ ಹೊಂದಿದ್ದಲ್ಲಿ ಅವನ ರಕ್ಷಣೆ ಮಾಡಬೇಕು. ಏನು ಬೇಕು ಅಂತ ಕೇಳ್ತಾನೆ. ಎಷ್ಟು ದಯೆ ನೋಡು. ಕೈಯಲ್ಲಿ ದಯೆ ತೋರಿಸೋರು. ಪರಮಾತ್ಮನ ಅನಂತ ಗುಣದಲ್ಲಿ ಇದೊಂದು. ಇದು ಅವನ ಉಪದೇಶ ಪಡೆದಂತಹ, ಅವನ ರಕ್ಷಣೆ ಪಡೆದಂತಹ ಪರೀಕ್ಷಿತ್ ರಾಜನಲ್ಲೂ ಇದೆ. ಅವ ಕೇಳಿದ, ಇವ ನನಗೊಂದು ಸ್ಥಾನ ಕೊಡಿ ಅಂತ ಹೇಳಿದ. 5 ಕಡೆ ಸ್ಥಾನ ಕೊಡ್ತಾನೆ. ಮೊದಲೊಂದು 4 ಅಂತ ಹೇಳ್ತಾನೆ. ಸಾಕಾಗಲ್ಲ ಅಂತ ಹೇಳಿಕೊಂಡು ಮತ್ತೊಂದು ಸ್ಥಾನ ಕೊಡ್ತಾನೆ. ಆ 4 ರೂಪಗಳು ಯಾವುದು? ಅದು ಬಂಗಾರ ಕೊನೆ ಕೊಡೋದು. ಮೊದಲು ಹೇಳೋದೇನೆ ಅಶುದ್ಧಿ ರೂಪವಾದದ್ದು. ನೋಡೋಣ ಯಾವುದು ಅಂತ. ಮೊದಲ ಚಿಂತನೆನೇ ಮದ್ಯಪಾನ, ನಂತರದಲ್ಲಿ ಸ್ತ್ರೀ ಸಂಘ, ನಂತರದಲ್ಲಿ ಕಲಹ, ಮತ್ತೊಂದನ್ನು ಬಿಡ್ತಾ ಇದ್ದೇವೆ. ದ್ಯೂತ. ದ್ಯೂತ ಈ ಭಾಗವತ ಕೇಳುವಾಗ ನಿನ್ನೆ ಒಂದು ವಿಷಯ ಹೇಳಿದ್ದೆ ಅಲ್ಲ, ಪಾಠದಲ್ಲಿ ಹೇಳಿದ್ದೆ, ನೆನಪು ಬಂದಿಲ್ವಾ? ಪದ್ಮಪುರಾಣದಲ್ಲಿ ಒಂದು ಮಾತು ಬರ್ತದೆ. ಮಹತ್ವ ಹೇಳುವಾಗ ಅದು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಭಾಗವತ ಪುರಾಣ ಹೇಗೆ ಮನೆಯಲ್ಲಿ ಪ್ರಾರಂಭ ಮಾಡಬೇಕು. ಒಂದು ಕಡೆಯಲ್ಲಿ ಭಾಗವತ ಪುರಾಣ ಹೇಳುವೊಬ್ಬ ಇದ್ದರೆ ಅವನಿಗೆ ಪ್ರತಿಯಾಗಿ ಇನ್ನೊಬ್ಬ ಇರಬೇಕಂತ. ಸಾಮಾನ್ಯವಲ್ಲ ಭಾಗವತ ಪುರಾಣ. ಯಾಕೆಂದರೆ ಅದ್ರ ಹೇಳಲಿಕ್ಕೆ ತಾಕತ್ತು ಬೇಕು. ಅದು ವಿಸ್ಮರಣಾದಿಗಳಾದಲ್ಲಿ ಮತ್ತೊಬ್ಬ ಎತ್ಕೊಳ್ಳೋ ಇರಬೇಕು. ಹೀಗೆ ದಯೆ, ಮದ್ಯಪಾನ, ಸ್ತ್ರೀ ಸಂಘ, 4ನೇದು ಜೂಜಾಯ್ತು, ಕಲಹ, ದುಷ್ಟ ಕಲಹ. ಬರೀ ಕಲಹ, ದುಷ್ಟ ಕಲಹ. ಯುದ್ಧದಲ್ಲಿ ಕಲಿಯಿದ್ದಾನೆ ಅಂತಲ್ಲ, ದುಷ್ಟ ಕಲಹ. ಈ 4 ಕೊಟ್ಟ ಕೂಡಲೇ ಮತ್ತೊಂದು ಬೇಕು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ವೈರ ಅಂತ ಒಂದು ಕೊಡ್ತಾನೆ. ವೈರ ಅಂದ್ರೆ ಇದರಿಂದ ವೈರತ್ವ ಹುಟ್ಟುತ್ತದೆ. ಯಾವುದು? ಬಂಗಾರ. ಅಂದ್ರೆ ಹಾಗಾದ್ರೆ ಇದೆಲ್ಲ ನಾವು ಭೋಗ ಮಾಡುವ ಹಾಗಿಲ್ವಾ? ಸ್ತ್ರೀ ಸಂಘ ಮಾಡುವ ಹಾಗೆ ಇಲ್ವಾ? ಬಂಗಾರವನ್ನು ತೆಗೆದುಕೊಳ್ಳುವ ಹಾಗಾಗಿಲ್ಲ ಅಂದ್ರೆ ಅತಿಯಾಗುವ ಹಾಗಿಲ್ಲ ಅಂತ ಅರ್ಥ. ಕೆಲವೊಂದನ್ನು ಕೆಲವೊಬ್ರು ಉಪಯೋಗ ಮಾಡಲೇಬೇಕು. ಈಗ ಜೂಜು ಯಾರು ಮಾಡುವ ಹಾಗಿಲ್ಲ. ಜೂಜು ಎಂಬುವಂತಹದ್ದು ನಮಗೆ ನಿರ್ದಯೆಯನ್ನು ತಂದುಕೊಡ್ತದೆ. ನಿರ್ದಯೆ ತಂದುಕೊಡ್ತು ಯಾರಿಗೆ? ದುರ್ಯೋಧನಾದಿಗಳಿಗೆ. ನಂತರದಲ್ಲಿ ಮದ್ಯಪಾನ, ಅದು ಕ್ಷತ್ರಿಯರಿಗಿದೆ. ಅದು ಮತ್ತೆ ಹೆಚ್ಚಲ್ಲ, ಅದು ಮಿತಿ ಮೀರದ ಹಾಗೆ ಕೆಲವೊಬ್ಬರಿಗೆ ಮಾತ್ರ ಮದ್ಯಪಾನ ಇದೆ. ಮತ್ತೆ ಬ್ರಾಹ್ಮಣರು ತೊಗೊಳ್ಬಾರ್ದು. ಆಮೇಲೆ ಮದ್ಯಪಾನ, ನಂತರದಲ್ಲಿ ಸ್ತ್ರೀ ಸಂಘ, ಪರಸ್ತ್ರೀ ಸಂಘ ಅಂತ ಅರ್ಥ. ಸ್ವಸ್ತ್ರೀ ಸಂಘವನ್ನು ಮಾಡಲೇಬೇಕು. ವಂಶಾಭಿವೃದ್ಧಿ ಮಾಡಬೇಕಾದ್ರೆ ಅವ್ರು ಮಾಡಲೇಬೇಕಾಗ್ತದೆ. ನಂತರದಲ್ಲಿ ಯಾವುದು? ಕಲಹ, ಯುದ್ಧ. ದುಷ್ಟರನ್ನು ಯುದ್ಧ ಮಾಡಿ ಸದೆ ಬಡಿಲೇಬೇಕು. ಮತ್ತೆ ಎಲ್ಲರನ್ನೂ ಯುದ್ಧ ಮಾಡದೆ ಹೋದರೆ ನಮ್ಮ ಭಾರತ ಆಗಿದೆ ಇವಾಗ. ಭಾರತದ ಸ್ಥಿತಿ ಹಾಗೇನೆ. ಪರಕೀಯರ ಆಕ್ರಮಣ, ನಾನಾ ಪರಕೀಯರ ಆಕ್ರಮಣ ಆಗುವಾಗ ನಮ್ಮ ರಾಜರೆಲ್ಲ ಸುಮ್ಮನೆ ಇದ್ಬಿಟ್ರು. ಅಶೋಕ ಚಕ್ರವರ್ತಿ ಅಂತ ನಮ್ಮ ಮಕ್ಕಳಿಗೆಲ್ಲ ಪಾಠ ಮಾಡ್ತಾರೆ. ಅವ ಚಕ್ರವರ್ತಿ ಅಲ್ಲ, ಬಂದರು ನೋಡಿ ಸುಮ್ಮನೆ ಕೂತಿದ್ದ. ಆ ಆಕ್ರಮಣ ಆಗಿ ಇವಾಗ 25% ದಾಟಾಯ್ತು. ಅವರು 25 ಅಲ್ಲ 30 ದಾಟಿದೆ. ಅದು ಸರಿಯಾಗಿ ವಿಷಯ ಬರ್ತಿಲ್ಲ ಅಷ್ಟೇ. ಹೀಗೆ ಪರಕೀಯರ ಆಕ್ರಮಣಕ್ಕೆ ಯುದ್ಧ ಮಾಡಲೇಬೇಕು, ಇಲ್ಲದೆ ಹೋದ್ರೆ ಹೋಯ್ತು. ಇಲ್ಲಾಂದ್ರೆ ಅಲ್ಲಿ ಕಲಿ ಪ್ರವೇಶ ಮಾಡ್ತಾನೆ. ಕಲಿ ಪ್ರವೇಶ ಮಾಡಾಗಿದೆ. ನಂತರದಲ್ಲಿ ಕೊನೆಗೆ ಬಂಗಾರ, ಅದು ಲಕ್ಷ್ಮೀ ರೂಪ. ಅದು ಲಕ್ಷ್ಮಿ ಆಗ್ತದೆ. ಹೆಚ್ಚಾದ್ರೆ ಲಕ್ಷ್ಮಿ ಆಗ್ತದೆ. ಮಿತಿ ಮೀರುವ ಹಾಗಿಲ್ಲ. ರಾಜನಿಗೆ ಮಿತಿ ಮೀರುವ ಹಾಗಿಲ್ಲ ಅಂತ ಒಂದು ಮಾತನ್ನು ಹೇಳ್ತದೆ ಭಾಗವತ. ಶುಕ ಮಹರ್ಷಿಗಳು ಹೇಳುವಾಗ, ಸುತ ಪುರಾಣಿಕರು ತಾವು ಶೌನಕಾದಿಗಳು ಹೇಳುವಾಗ, ಬಂಗಾರವು ಸಹಿತ ಮಿತಿ ಮೀರದ ಹಾಗೆ ರಾಜನಲ್ಲಿರ್ಬೇಕಂತ. ರಾಜನಲ್ಲಿ ಅತಿ ಆಗುವಾಗಿಲ್ಲ. ಮಿತಿ ಮೀರಿ ಹೋದರೆ ವೈರ ಉಂಟಾಗ್ತದೆ. ಯಾರಲ್ಲಿ ವೈರ? ತಮ್ಮ ಒಳಗೆ ವೈರ ಆಗ್ತದೆ. ಅಂತಹ ರಾಜನ ಕೊಳ್ಳಿಕ್ಕೆ ತಮ್ಮ ಒಳಗೆ ಒಬ್ಬ ಬರಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ. ಕಥೆಯೆಲ್ಲ ಕೇಳ್ತೀವಿ ನಾವು.
ಅಲ್ವಾ? ಹೀಗೆ 5 ವಿಷಯದಲ್ಲಿ ನಿನ್ನ ಇದ್ದು ಬಿಡು ಅಂತ ಹೇಳಿಕೊಡ್ತಾನೆ. ಅವನಿಗೆ ಸಂತುಷ್ಟನಾಗಿ ಹೊರಟು ಬಿಡ್ತಾನೆ. ಹೀಗೆ ಕಲಿಯ ನಿಗ್ರಹ ಮಾಡಿದ ಕಲಿಯು ಒಬ್ಬ ಪ್ರಜೆ ಅಂತ ಅವನು ಇಟ್ಕೊಂಡ ಅಂತ. ಯಾಕೆ ಅಷ್ಟು ದಯಾರೂಪ ಇವನದು ಅಂತ. ಏನ್ರಿ ಹಂಗೆ ಮಾಡಿಬಿಟ್ಟ ಅಂತ ಕೇಳುವ ಹಾಗಿಲ್ಲ. ಪರೀಕ್ಷಿತ್ ರಾಜನ ವಿಷಯವನ್ನು ಮತ್ತೊಂದು ಹೇಳ್ತದೆ. ಇವಾಗ ಎಂತವ ಅಂದರೆ ನಾನು ದ್ವೇಷ್ಟಿ ಕಲಿಂ ಸಮ್ರಾಟ್. ಸೂತ ಪುರಾಣಿಕರು ತಿಳಿಸ್ತಾರೆ ಶೌನಕಾದಿಗಳಿಗೆ. ಯಾಕೆ ಅವ ಎಂತವ ಪರೀಕ್ಷಿತ್ ರಾಜ? ತುಂಬ ಹೇಳಬೇಕು ಅವನ ಬಗ್ಗೆ. ಏನು ಅಂತಂದರೆ ಅವ ಎಂತವ ಅಂತಂದರೆ ಒಂದು ಶ್ಲೋಕ ಹೇಳಿ ಮುಗಿಸ್ತೆ. ಅದರ ಚಿಂತನೆಯನ್ನು ಮಾಡಬೇಕು. ಪರೀಕ್ಷಿತ್ ರಾಜನ ಚಿಂತನೆ. ಪರೀಕ್ಷಿತ್ ರಾಜ ಇಲ್ಲದೆ ಹೋದರೆ ನಮಗೆ ಭಾಗವತದ ಚಿಂತನೆ ಆಗಲಿಕ್ಕೆ ಸಾಧ್ಯವಿಲ್ಲ. ನಾನು ದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರ ಬುಕ್. ಸಾರಂಗ ಇವ ಸಾರ ಬುಕ್. ಅವ ಏನು ಎಷ್ಟು ಗುಣ ನೋಡಿ. ಈ ದುಂಬಿ ಏನು ಮಾಡ್ತದೆ ಹೇಳಿ? ಎಲ್ಲವನ್ನ ಗ್ರಹಣೆ ಮಾಡಲ್ಲ. ಗುಣಸಾರ ಅದು. ಸಾರಭಾಗವಾದಂತಹ ಯಾವುದು ಜೇನನ್ನು ಮಾತ್ರ ಸ್ವೀಕಾರ ಮಾಡ್ತದೆ. ಗುಣರಾಗಿಗಳು ಹೀಗೆ, ಸಜ್ಜನರು ಹಾಗೆ. ಎಷ್ಟೇ ಬೇರೆ ಬೇರೆಯವರಲ್ಲಿ ಪರರಲ್ಲಿ ದುಷ್ಟಬುದ್ಧಿಗಳಿದ್ದರೂ ಸಹಿತ ಅವರಲ್ಲಿ ಒಂದಾದರೂ ಸದ್ಗುಣಗಳಿದೆ, ಅದನ್ನು ಮಾತ್ರ ಹೇಳ್ತಾರೆ. ನಾವಂಥವರಲ್ಲ. ಎಷ್ಟೇ ಸದ್ಗುಣಗಳಿದ್ರೂ ಸಹಿತ ಹೆಕ್ಕಿ ಆಳ ಇಳಿದು ಗಾಂಭೀರ್ಯ, ಅಲ್ಲಿ ಗಾಂಭೀರ್ಯ ನಮಗೆ ಒಳಗೆ ಆಳ ಕಿಳಿತೀವಿ. ಎಷ್ಟು ಆಳ ಕಿಳಿತೇವೆ ಅಂದರೆ ಅವರಲ್ಲಿರುವಂತಹ ದುಷ್ಟತನವನ್ನೇ ಎಳೆದು ತಂದೆ ಹೇಳ್ತೇವೆ. ಆದರೆ ಇವ ಸಾರಂಗ ಇವ ಸಾರ ಬುಕ್. ಭಾಗವತ ಉಪವಾದನೆ ಮಾಡ್ತಾ ಇದೆ ಪರೀಕ್ಷಿತ್ ರಾಜನ ಬಗ್ಗೆ. ಭಕ್ತಿ ಬರಬೇಕು ನಮ್ಮಲ್ಲಿ ಅಂದರೆ ಭಕ್ತವತ್ಸಲನಾದ ಪರಮಾತ್ಮನ ಬಗ್ಗೆ ಅಲ್ಲ, ಆ ಭಕ್ತಿಯನ್ನು ಮಾಡುವಂತಹ ಇಂತಹ ಚಕ್ರವರ್ತಿಗಳ ಬಗ್ಗೆ ಹೇಳಬೇಕು. ಎಂಥ ಚಕ್ರವರ್ತಿ ನೋಡಿ. ಸಾರಂಗ ಇವ ಸಾರದು. ಇದೊಂದು ಚಿಂತನೆ ಮಾಡಲು ಸಾಕಿ. ಒಂದು ದುಂಬಿಯ ಹಾಗೆ ಇವ ಕಲಿಯಲ್ಲೇ ಇರುವಂತಹ ಗುಣವನ್ನ ಚಿಂತನೆ ಮಾಡಿ ಗ್ರಹಣ ಮಾಡಿ ಅವನು ಬಿಟ್ಬಿಟ್ಟ ಅಂತ. ಕಲಿಯಲ್ಲಿ ಏನ್ರಿ ಗುಣ ಅಂತ ಚಿಂತನೆ ಮಾಡುವಾಗಿಲ್ಲ. ಮುಂದೆ ಹೇಳ್ತದೆ ಮಾತು. ಕಲಿಯುಗ ಎಂಥದ್ದು? ಕಲಿಯುಗದಲ್ಲಿ ನಾವು ಅಲ್ಪ ಮಾಡುವಂತಹ ಸದ್ಧರ್ಮಕ್ಕೆ ಬಹಳ ಫಲ ಅಂತ, 10 ಪಟ್ಟಲ್ಲ ಅನಂತ ಫಲ ಅಂತ ಹೇಳ್ಬೋದು. ಬಹಳ ದೊಡ್ಡ ಫಲ ಅದು. ಆದರೆ ಕೃತಯುಗಗಳಲ್ಲಿ ಮಾಡುವಂತಹ ಅಪಾರವಾದಂತಹ ಸದ್ಧರ್ಮಕ್ಕೆ, ಸತ್ಕರ್ಮಗಳಿಗೆ ಅಲ್ಪ ಫಲ ಅಂತ. ಇದನ್ನು ನೋಡಿದ, ಕಲಿಯಲ್ಲಿ ಇದನ್ನು ಕಂಡ ಅಂತ. ಯಾರು ಕಾಣ್ತಾರೆ? ನಾವು ಅಕ್ಕಪಕ್ಕದಲ್ಲಿರೋರು ಸ್ವಲ್ಪ ದುಷ್ಟ ಬುದ್ಧಿ ಕಂಡ್ರೆ ಸಾಕು, ಹೊಡೆದಾಕ್ಬಿಡ್ತೀವಿ ಅವ್ರನ್ನ. ಯಾವುದಕ್ಕೂ ಲೇಸಲ್ಲ. ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಇರ್ತದೆ, ಅದು ನೋಡ್ಲಿಕ್ಕೆ ಹೋಗಲ್ಲ ನಾವು. ಆದರೆ ಇವ ಚಕ್ರವರ್ತಿ ಆದವ. ಇವನಿಗೆ ಆ ಶಕ್ತಿ ಇತ್ತು. ಬಾಣ ಇಟ್ಕೊಂಡ ಬಿಡ್ಬೋದಿತ್ತು. ಏನು ದೊಡ್ಡದೇನಲ್ಲ. ಇಡೀ ಕೃತಯುಗವನ್ನೇ ಮತ್ತೆ ತ್ರೇತಾಯುಗ ಮಾಡ್ಬೋದಿತ್ತು, ಕೃತಯುಗನೇ ಮಾಡ್ಬೋದಿತ್ತೇನೋ. ಆದರೆ ಪರಮಾತ್ಮನ ಚಿಂತನೆ ಅವನಲ್ಲಿದೆ, ಪರಮಾತ್ಮನ ಉಪದೇಶ ಅವನಲ್ಲಿದೆ, ಪರಮಾತ್ಮನ ಗುಣದ ಪ್ರತಿಬಿಂಬನಾದವ ಅವ. ದಯೆ ನೋಡಿದ. ಎಂತಹ ದಯೆ, ಎಂತಹ ಗುಣ ಅಂತ ನೋಡಿದ. ಮುಂದೆ ಬರುವಂಥವರ ಸಜ್ಜನರಿಗೆ, ಪಾಮರ ಜನರಿಗೆ ಈ ಕಾಲದಲ್ಲಿ, ಸ್ವಲ್ಪ ಕಾಲದಲ್ಲಿ ನಾನು ಮಾಡಿದ 7 ದಿನದಲ್ಲಿ ಮಾಡಿದಂತಹ ಕರಿಕಥಾಮೃತ ಶ್ರವಣದಲ್ಲಿ ಒಂದು ಕಾಲದಲ್ಲೂ ಸ್ವಲ್ಪ ಮಾಡಿದ್ರು ಸಹಿತ ಅವ್ರಿಗೆ ಅನಂತ ಫಲ ಇದೆ ಅಂತ ಯೋಚನೆ ಮಾಡಿದ, ಬಿಟ್ಬಿಟ್ಟ. ಎಷ್ಟು ಚಂದ ನಡೆದಳು. ಅದಕ್ಕೆ ಪರೀಕ್ಷಿತನನ್ನು ಸಾರಂಗ ಇವ ಸಾರಬೇಕು ಅಂತ ಹೊಗಲಬೇಕು. ಇಂತಹ ಪರೀಕ್ಷಿತ್ ರಾಜನಿಗೆ ಮುಂದೆ ಒಂದು ದುರ್ದೈವ ಒದಗಿ ಬಂದಿದೆ. ಎಂತಹ ದುರ್ದೈವ? ತಕ್ಷಕ ಎಂಬುವಂತಹ ಸರ್ಪದಿಂದ ಸಾವು. ಶಮೀಕ ಮಹರ್ಷಿಗಳು ತಾವು ತಪಸ್ಸಿನಲ್ಲಿರುವಂತಹ, ಧ್ಯಾನಾವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ತಾನು ಕಾಡಿಗೆ ಹೋದಾಗ ನೀರು ಸಿಗದೇ ಇದ್ದಾಗ ನೀರಿಗಾಗಿ ಶಮೀಕ ಋಷಿಗಳ ಆಶ್ರಮಕ್ಕೆ ಪ್ರವೇಶ ಮಾಡ್ತಾನೆ. ಇವರ ತಪಸ್ಸನ್ನು ಕಾಣ್ತಾನೆ. ನಾನೊಬ್ಬ ರಾಜ ಬಂದಿದ್ದೇನೆ, ಆತಿಥ್ಯ ಇಲ್ಲ, ಸತ್ಕಾರ ಇಲ್ಲ, ನೀರು ಕೊಡು ಅಂತ ಕೇಳಲು ಕೊಡ್ತಾ ಇಲ್ಲ ಅಂತ ಹೇಳಿ ಅವನಿಗೆ ಅಪಮಾನ ಮಾಡಿ ಹೋಗೋಣ ಅಂತ ಹೇಳಿ ಸತ್ತಂತಹ ಸರ್ಪವನ್ನು ಬಾಣದ ತುದಿಯಿಂದ ತೆಗೆದು ಅವನಿಗೆ ಆಹಾರವಾಗಿ ಹೋಗಿ ಹೊಡ್ತಾನೆ. ಹೊಡುವಾಗ ಬಹಳ ಸಂಶಯ, ಬಹಳ ದುಃಖ. ಯಾಕೆ? ಒಂದು ವೇಳೆ ನಿಜವಾಗಲೂ ಧ್ಯಾನಾವಸ್ತಕರಾಗಿದ್ದಾರೇನೋ ಅಂತ ದುಃಖದಲ್ಲಿ ಮನೆಗೆ ಬರುವಾಗ, ಅರಮನೆಗೆ ಬರುವಾಗ ಇದನ್ನು ಅವನ ಮಗ ಯಾರು ಶೃಂಗಿ ಕಾಣ್ತಾನೆ. ಶೃಂಗಿ ಸಾಮಾನ್ಯ ವ್ಯಕ್ತಿಯಲ್ಲ. ಒಂದು ರೀತಿಯಲ್ಲಿ ಶೃಂಗಿ ಅಂದರೆ ಕೋಡು ಅಂತ ಅರ್ಥ. ಕೋಡಿದೆ ಅವನಿಗೆ. ನಿಂಗೇನು ಕೋಡಿದೆಯಾ ಅಂತ ಕೇಳ್ತೇವೆ. ನಮಗೆಲ್ಲ ಕೋಡಿಲ್ಲ, ಅವನಿಗೆ ಕೋಡಿದೆ. ಯಾಕೆ ಹೇಳಿ? ಚಕ್ರವರ್ತಿಗೆ ಶಾಪ ಕೊಟ್ಟು ಅವನ ಮರಣ ಹೊಂದುವಷ್ಟು ಶಕ್ತಿ ಅವನಿಗೆ. ಇನ್ನು ಬ್ರಹ್ಮಚಾರಿ ಅಷ್ಟೇ, ಆಗಷ್ಟೇ ಗಾಯತ್ರಿ ಅನುಸಂಧಾನ ಮಾಡುವಂಥವ. ತನ್ನ ಸಹಪಾಠಿಯೊಂದಿಗೆ ವಿಷಯ ಗೊತ್ತಾಯಿತು, ಹೀಗೆ ಅಪಮಾನವಾಗಿದೆ ತಂದೆಗೆ, ಆಗಲೇ ಶಾಪ ಕೊಟ್ಟ. ಆ ಚಕ್ರವರ್ತಿಗೆ 7 ದಿನ ಮರಣ ಆಗಲಿ, ತಕ್ಷಕ ಸತ್ತು ಸಾಯಿಲಿ ಅಂತ ಹೇಳಿದ. ಶಮೀಕ ಮಹರ್ಷಿಗಳು ಎಚ್ಚೆತ್ತಾಗ ಹೀಗೆ ಅಪರಾಧ ಮಾಡಿಬಿಟ್ಟಿಯಲ್ಲ ಅಂತ ಶೃಂಗಿಗೆ ಹೇಳ್ತಾರೆ. ಯಾಕೆ? ಇಂತಹ ಚಕ್ರವರ್ತಿ, ಕಲಿಯ ನಿಗ್ರಹಣೆ ಮಾಡುವಂತಹ ಚಕ್ರವರ್ತಿ, ಅವನ ಮರಣದಿಂದ ಅಪಧರ್ಮ, ನಮಗೆ ಧರ್ಮದಲ್ಲಿ ಅಧರ್ಮಿಕ ಜಗತ್ತಿನಲ್ಲಿ ಅಧರ್ಮ ಹುಟ್ಟುತ್ತದೆ. ಇಂತಹ ಅಧರ್ಮಕ್ಕೆ ಕಾರಣಕರ್ತರು ಯಾರಾದರೂ
ನಾವಾದವಲ್ಲ ಅಂತ ತಾನು ಪರಿತಪಿಸ್ತಾರೆ ಶಮೀಕ ಋಷಿಗಳು. ಹೀಗೆ ವಿಷಯ ಗೊತ್ತಾಗ್ತದೆ ಅರಮನೆಗೆ ಬಂದಾಗ. ಶೃಂಗಿಯಿಂದ ನನಗೆ 7 ದಿನದಲ್ಲಿ ತಕ್ಷರಿಂದ ಶಾಪ ಅಂತ, ನನಗೆ ಮರಣ ಅಂತ. ಇದರಿಂದ ಆ ಶಾಪದ ಚಿಂತನೆಗೆ ಹೊತ್ತುಕೊಂಡು ಜನಮೇಜಯನಿಗೆ, ಅವನ ಮಗನಾದಂತಹ ಜನಮೇಜಯನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನು ಗಂಗೆಯ ತೀರಕ್ಕೆ ಹೊರಟ. ಗಂಗೆಯ ಮಧ್ಯದಲ್ಲೇ ಮನೆಯನ್ನು ಕಟ್ಟಿಕೊಂಡು ಎಲ್ಲ ವ್ಯಾಸರೇ ಮೊದಲಾದಂತಹ ನಾನಾ ಋಷಿಗಳು ದೇವತೆಗಳ ಸನ್ನಿಧಾನದಲ್ಲಿ ಶುಕ ಮಹರ್ಷಿಗಳು ಬಂದ ಕೂಡಲೇ ಬಹಳ ಸಂತುಷ್ಟನಾದ. ಯಾಕಂದರೆ ಶುಕ ಮಹರ್ಷಿಗಳು ಒಂದು ಕ್ಷಣಕಾಲವೂ ಯಾರ ಮುಂದೆ ಮನೆ ಇರುವಂಥವರಲ್ಲ, ವ್ಯಾಸರ ಮನೆಯಲ್ಲೇ ಇದ್ದವರಲ್ಲ. ಪ್ರವ್ರಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ವಿರಹಕಾತರ ಅಪ್ಪನಿಗೆ ವಿರಹ. ಯಾರ? ಶುಕ ಮಹರ್ಷಿಗಳ ವಿರಹ. ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಹೊರಟಿದ್ದಾರಂತೆ. ವಿರಹ ಅಂತ ಇವರಿಗೆ ವ್ಯಾಸರಿಗೆ. ಶುಕ ಮಹರ್ಷಿಗಳು ಒಂದು ಕಡೆ ಇರೋರು ಅಂತವರಲ್ಲ, ತನ್ನೇನೆ ಬಿಟ್ಟು ಹೋದವರು ಅಂಥವರು ನನ್ನ ಮನೆಗೆ ನನ್ನ ಪ್ರಾಯೋಪವೇಶಕ್ಕೆ ಬಂದಿದ್ದಾರಲ್ಲ ಅಂತ ಬಹಳ ಸಂತುಷ್ಟನಾಗಿ ಕೇಳ್ಕೊಳ್ತಾನೆ. ನೀವು ಬಂದೀರಾ, ನಿಮ್ಮಲ್ಲಿ ಶಿಷ್ಯತ್ವ ಅನ್ನಿಸ್ತಾ ಇದ್ದೇನೆ, ನಾನು ಏನು ಮಾಡಬೇಕು? ಒಂದೇ ಮಾತು ಕೇಳ್ತಾನೆ, ಸಾಯುವಂಥವ ಏನು ಮಾಡಬೇಕು ಅಂದರೆ ಮರಣ ಹೊಂದುವಂಥವ ಏನು ಮಾಡಬೇಕು. ಹಾಗಾದ್ರೆ ಅರ್ಥ ಏನು? ಸಾಯುವಂಥವ ಮರಣ ಹೊಂದುವಂಥವ ಅಂದರೆ ನಮ್ಮ ಅರ್ಥ ಅದು. ನಾವೆಲ್ಲ ಮರಣ ಹೊಂದ್ತೀವಿ, ಒಂದಲ್ಲ ಒಂದು ಕಾಲದಲ್ಲಿ ಮರಣ ಹೊಂದಲೇಬೇಕು, ಆಗಲೋ ಹೊಂದಲೇಬೇಕು. ಹಾಗಾದರೆ ಆ ಪ್ರಶ್ನೆ ಯಾರಿಗೆ? ನಮಗೆ. ಮರಣ ಹೊಂದುವಂತಹ ವ್ಯಕ್ತಿ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಶುಕಾಚಾರ್ಯರು ತಿಳಿಸ್ತಾರೆ. ಅದರ ಚಿಂತನೆ 2ಯ ಸ್ಕಂದದಲ್ಲಿ ಪ್ರಾರಂಭವಾಗ್ತದೆ. ಇಲ್ಲಿಯ ತನಕ ವಿಷಯದ ಚಿಂತನೆಯನ್ನು, ಇವತ್ತಿನ ವಿಷಯವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಕೃಷ್ಣಾತ್ಮ ಕಾಯನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮಾನವ ಹೃದಯ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.